ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಗೀತೆ ಭಾರತದ ಒಂದು ದೊಡ್ಡ ಹೆಮ್ಮೆಯ ಮತ್ತು ತುಂಬ ಆಳವಾದ ಅಧ್ಯಯನ ಮಾಡಲಿಕ್ಕಿರುವಂತಹ ಒಂದು ಸಂಪತ್ತು. ಭಾರತದ ಮಧ್ಯದಲ್ಲಿ ಅಂದರೆ ಮಹಾಭಾರತದ ಮಧ್ಯದಲ್ಲಿ ಗೀತೆಯನ್ನು ಪೋಣಿಸಿದ್ದಾರೆ ವ್ಯಾಸರು. ಒಂದರ್ಥದಲ್ಲಿ ಇಡೀ ಮಹಾಭಾರತದ ಸಾರ ಅದರಲ್ಲಿದೆ. ಅಂಥದ್ದನ್ನು ನಾವು ಅಧ್ಯಯನ ಮಾಡಿದರೆ ತುಂಬ ವಿಷಯಗಳು, ಮಾನಸಿಕವಾಗಿ ಯಾವ ರೀತಿ ಸಾಂದರ್ಭಿಕವಾಗಿ ನಡ್ಕೊಳ್ಬೇಕು, ಧರ್ಮ ಮತ್ತು ಅಧರ್ಮದ ಬಗ್ಗೆ ಸರಿಯಾದ ಜ್ಞಾನ ಬರಲಿಕ್ಕೆ ಇದಕ್ಕೆಲ್ಲ ಅದು ಕಾರಣವಾಗ್ತದೆ. ಹಾಗಾಗಿ ಕೃಷ್ಣನೆಂಬ ಕರುವನ್ನು ಎದುರಿಟ್ಟುಕೊಂಡು ಆ ಗೀತೆಯನ್ನು ಉಣಬಡಿಸಿದವನು ಕೃಷ್ಣ. ಅರ್ಜುನನೆಂಬ ಕರುವನ್ನು ಮುಂದಿಟ್ಟುಕೊಂಡು ಕೃಷ್ಣ ಆ ಗೀತೆಯನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾನೆ. ಅಂತಹ ಗೀತೆಯ ಪಾನವನ್ನು ನಾವು ಮಾಡಿದಾಗ ಒಳ್ಳೆಯ ಪುಷ್ಟಿ ಬರಲಿಕ್ಕೆ ಸಾಧ್ಯ. ಎಂತಹ ಪುಷ್ಟಿ ಅಂದರೆ ಯಾವ ಗೀತೆಯಿಂದ, ಯಾವ ಶಕ್ತಿಯಿಂದ ನಾವು ಭಗವಂತನನ್ನೇ ತಲುಪಬಹುದೋ ಅಂತಹ ಶಕ್ತಿಯನ್ನು ಕೊಡುವಂಥದ್ದು ಆ ಗೀತೆ. ಅದರ ಬಗ್ಗೆ ಸಹಜವಾಗಿ ಕೆಲವು ಗೊಂದಲಗಳು ಬರುವ ಸಾಧ್ಯತೆಗಳಿದೆ. ಭಾಷೆ ಎನ್ನುವುದು ಪೂರ್ಣವಾಗಿ ಒಬ್ಬರ ಅಭಿಪ್ರಾಯವನ್ನು ತಿಳಿಸ್ತದೆ ಅಂತ ಹೇಳಲಿಕ್ಕೆ ಕಷ್ಟ. ಹಾಗಾಗಿ ಕೆಲವೊಮ್ಮೆ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅದರಲ್ಲಿ ಮಂಥನ ನಡೆದಾಗ ಒಳ್ಳೆಯ ವಿಚಾರಗಳು, ಇದು ಸರಿ ಇದು ತಪ್ಪು ಅಂತ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಯಾವುದೇ ವಿಷಯ ಆದರೂ ಕೂಡ ಮಂಥನ ಎಂಬುದಿರಬೇಕು. ನಿರಂತರವಾಗಿ ಅದರಲ್ಲಿ ನಾವು ಗುದ್ದಾಡಬೇಕು. ಸ್ವಲ್ಪ ಮಟ್ಟಿಗೆ ಆ ಸಾಹಿತ್ಯವನ್ನು ಇಟ್ಟುಕೊಂಡು ಇದನ್ನು ಯಾವ್ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು, ಅಥವಾ ಒಂದು ಪದ ಹೇಳುವಾಗ ಅದರ ಹಿಂದೆ ಮುಂದೆ ಇರುವ ವಿಚಾರಗಳನ್ನು ಕೂಡ ವಿಮರ್ಶೆ ಮಾಡಿ ಆ ಪದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಹಾಗಾಗಿ ನೀವೇ ಎಲ್ಲ ಅನ್ನುವ ಮಾತುಗಳು ನಾವೆಲ್ಲ ದಿನದಲ್ಲಿ ಬಳಸುವಂಥ ಮಾತುಗಳು. ನೀವೇ ಎಲ್ಲ, ನಿಮ್ಮಿಂದಲೇ ಎಲ್ಲ ಅಂತ ನಾವೆಲ್ಲ ಹೇಳ್ತೇವೆ. ಹಾಗಾದರೆ ನೀವೇ ಎಲ್ಲ ಅಂದರೆ ಎಲ್ಲ ಕಲ್ಲು, ಗೋಡೆ, ಮಣ್ಣು ಮತ್ತು ಇದ್ದ ಮನುಷ್ಯರು, ಬೇರೆಯವರು ಎಲ್ಲರೂ ಕೂಡ ನೀವೇ ಅಂತ ಹೇಳೋದು ಅರ್ಥವೋ ಅಂತ ಕೇಳಿದರೆ ಅಲ್ಲ. ಅಂದರೆ ನಿಮ್ಮಿಂದಲೇ ಎಲ್ಲ ಕೆಲಸಗಳು ಚೆನ್ನವಾಗಿ ನಡೀತಾ ಇದೆ, ನಿಮ್ಮ ಬುದ್ಧಿ ಉಪಯೋಗ ಮಾಡಿ ನೀವು ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ದೀರಿ ಅನ್ನೋದೆಲ್ಲ ಇದಕ್ಕರ್ಥ. ಹಾಗೆ ಪ್ರತಿ ಹಂತದಲ್ಲಿಯೂ ಕೂಡ ಈ ರೀತಿಯ ವಿಮರ್ಶೆಗಳು, ಏನು ಆ ಭಾಷೆಯನ್ನು ನಾವು ಒಂದು ಸ್ವಲ್ಪ ಸಮಾಧಾನದಿಂದ ಅದನ್ನು ಮತ್ತೆ ಮತ್ತೆ ಪರಿಶೀಲನೆ ಮಾಡಿ ಯಾವ ರೀತಿ ಅರ್ಥ ಮಾಡಿದಾಗ ಕೃಷ್ಣನ ಅಭಿಪ್ರಾಯ ಸರಿ ಅಂತ ತೋರ್ತದೆ. ಅದರ ಹಿಂದಿನ ಮುಂದಿನ ವಿಷಯಗಳನ್ನೆಲ್ಲ ನೋಡಿಕೊಂಡು ಅವನು ಯಾವ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾನೆ, ಯಾಕೆ ಹೇಳಿದ್ದಾನೆ, ಇದನ್ನೆಲ್ಲ ಮಾಡಿದಾಗ, ಯೋಚನೆ ಮಾಡಿದಾಗ ನಮಗೆ ಒಂದು ಒಳ್ಳೆಯ ಅರ್ಥಸ್ಫುರಣೆ ಆಗಲಿಕ್ಕೆ ಸಾಧ್ಯ. ಅದರಿಂದ ನಮ್ಮ ಸಾಧನೆಗೆ ಅನುಕೂಲ ಆಗ್ತದೆ. ಆ ರೀತಿ ಸರಿಯಾದ ತಿಳುವಳಿಕೆ ಎಂಬುದು ಸಾಧನೆಗೆ ಅನುಕೂಲ ಮಾಡಿಕೊಡ್ತದೆ. ಹಾಗಾಗಿ ಅಂತಹ ವಿಷಯಗಳು ಯಾವುದೇ ಒಂದು ಗ್ರಂಥ ಆದರೂ ಕೂಡ ವಿಮರ್ಶೆ, ಚರ್ಚೆಗಳು ನಡೀಬೇಕಾಗ್ತದೆ. ವಾದ ಅಂತ ಹೇಳಿದರೆ ತತ್ವಜ್ಞಾನಕ್ಕಾಗಿ ನಡೆಯುವಂಥ ಒಂದು ಮಾತಿನ ಒಂದು ಜ್ಞಾನದ ಪರಸ್ಪರ ಹಂಚಿಕೊಳ್ಳುವಿಕೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣರಾಜ್ ಕುತ್ಪಾಡಿ ಅವರು, ಅದೇ ರೀತಿ ಲಕ್ಷ್ಮೀಶಾಚಾರ್ಯ ಮುದರಂಗಡಿ, ಆನಂತರ ಶ್ರೀಶಾಚಾರ್ಯ ಮುದರಂಗಡಿ, ಇವರೆಲ್ಲ ಕೂತ್ಕೊಂಡು ಒಂದು ಗೀತೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಪೃಚ್ಛಕರು ನೀವು ಕೂಡ ಹಾಕಬಹುದು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡ್ತೇವೆ. ಅದೇ ರೀತಿ ನಾವು ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಒಂದು ಗ್ರಂಥವನ್ನು ಎಷ್ಟು ಸರ್ತಿ ಬೇಕಾದರೂ ಓದಿದಾಗ ಹೊಸ ಹೊಸ ಅರ್ಥವನ್ನು ಕೊಡುವಂಥದ್ದು ನಮ್ಮ ಭಾರತದ ಗ್ರಂಥಗಳ ಒಂದು ವಿಶೇಷವಾದ ವಿಚಾರ. ಎಷ್ಟು ಸರ್ತಿ ನೋಡಿದಾಗಲೂ ಕೂಡ ಹೊಸ ಅರ್ಥ ಸ್ಫುರಣೆ ಆಗ್ತದೆ. ವ್ಯಾಸರು ಅಂದರೆ ಅನಂತ, ಆದ್ದರಿಂದ ಅನಂತ ಅರ್ಥಗಳು ಆ ಪದಗಳಲ್ಲಿ ತುಂಬಿಕೊಂಡಿವೆ. ಹಾಗಾಗಿ ಅಂತಹ ಒಳ್ಳೆಯ ಒಂದು ಚಿಂತನೆ, ಚರ್ಚಾಗೋಷ್ಠಿ ಈಗ ನಡೀತದೆ. ಅದನ್ನು ತಾವೆಲ್ಲ ನೋಡಿ ಮತ್ತು ಮುಂದೆಯೂ ಕೂಡ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಬಹುದು ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ.
ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಮೊನ್ನೆಯ ಅಷ್ಟಮಿಯ ಗೀತೆಯ ಪ್ರಸ್ತುತತೆ, ಆ ಪ್ರಸ್ತುತ ಕಾಲದಲ್ಲಿ ಗೀತೆಯಲ್ಲಿ ಬರತಕ್ಕಂತಹ ಸಂಶಯಗಳು, ಅದರಲ್ಲಿ ಸಂಶಯ ಬರೋದಿಲ್ಲ ನಿಜವಾಗಿ ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ. ಅಂತೂ ಇವತ್ತಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಾಂತರಗಳಿಂದ ಬರುವ ಸಂಶಯಗಳನ್ನು ಇಟ್ಟುಕೊಂಡು ಅದಕ್ಕೆ ಪರಿಹಾರವನ್ನು ಗೀತೆಯಲ್ಲಿ ನೋಡುವಂತಹ ಪ್ರಯತ್ನ. ನಾವು ಮೊನ್ನೆ ಈ ಚಿಂತನೆಗಳನ್ನು ಮಾಡಿದ್ದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಮತ್ತೆ ಪುನಃ ಒಂದಷ್ಟು ಪ್ರಶ್ನೆಗಳನ್ನು ಹಾಗೂ ಅದಕ್ಕೆ ಸರಿಯಾಗಿರತಕ್ಕಂತಹ ಉತ್ತರಗಳನ್ನು ಹುಡುಕುವ ಪ್ರಯತ್ನಗಳನ್ನು ಇವತ್ತು ಮತ್ತೆ ಮಾಡೋಣ. ಭಗವದ್ಗೀತೆ ಅದು ಪ್ರಾರಂಭ ಆದದ್ದು ಯುದ್ಧದ ಸನ್ನಿವೇಶದಲ್ಲಿ. ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದಾಗ, ಯುದ್ಧ ಮಾಡಬೇಕು, ನಾನು ಮಾಡಿಸ್ತೇನೆ ಅಂತ ಹೇಳಿ ಕೃಷ್ಣ ಹೊರಟ. ಅಂತೂ ಯುದ್ಧವನ್ನು ಮಾಡಿಸಿದ. ಸುಮಾರು ಹೇಳಿದ, ನೀನು ಸಾಯುವುದಲ್ಲ, ಅದು ಆತ್ಮ ಯಾವತ್ತು ನಿತ್ಯ, ದೇಹ ಶಾಶ್ವತ ಅಲ್ಲ, ಅದು ಬಿದ್ದು ಹೋಗ್ತದೆ, ಹೀಗೆಲ್ಲ ಹೇಳ್ತಾ ನಾನೆಲ್ಲರನ್ನು ಕೊಂದಾಗಿದೆ, ನೀನು ನಿಮಿತ್ತ, ಹೀಗೆಲ್ಲ ಹೇಳಿ ಕೃಷ್ಣ ಅರ್ಜುನನ್ನು ಯುದ್ಧದಲ್ಲಿ ತೊಡಗಿಸಿದ. ಅದು ಅನಿವಾರ್ಯ ಅಂತಲೂ ಅದಕ್ಕೆ ಸಂಬಂಧಪಟ್ಟು ಅನೇಕ ವಿಚಾರಗಳನ್ನು ಮಂಡನೆ ಮಾಡಿದ. ಅರ್ಜುನನಿಗಾದಾಗ ಅದು ಅನಿವಾರ್ಯ ಆಗಿತ್ತು ಯುದ್ಧ. ಯಾಕೆ ಅಂದರೆ ಅವ ಕ್ಷತ್ರಿಯ. ಅವ ಹೇಳಿದ, ಕ್ಷತ್ರಿಯನಿಗೆ ಆದಾಗ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಕ್ಷತ್ರಿಯರಾಗಿರತಕ್ಕಂಥವರು ಯುದ್ಧ ಹೇಳತಕ್ಕಂಥದ್ದು ಅವಕಾಶ, ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ. ಕೃಷ್ಣನು ಕ್ಷತ್ರಿಯ ಅಲ್ವಾ, ಅವನಿಗಾದಾಗ ಈ ಧರ್ಮ ಇರಲಿಲ್ವಾ? ಯಾಕೆ ಅಂತ ಕೇಳಿದರೆ, ಕೃಷ್ಣ ಶಿಶುಪಾಲ ಅಂತ ಒಬ್ಬ ಜರಾಸಂಧ ಅಂತ ಅವನು 21 ಅಕ್ಷೋಹಿಣಿ ಸೈನ್ಯವನ್ನು 18 ಬಾರಿ, ಒಂದೆರಡು ಬಾರಿ ಅಲ್ಲ, 18 ಬಾರಿ ಅವನು ಕಟ್ಕೊಂಡು ಬಂದಿದ್ದ ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಕು ಅಂತ. ಜರಾಸಂಧ ಎಷ್ಟು ನೀಚ ಅಂತ ಹೇಳತಕ್ಕಂಥದ್ದು ಕೃಷ್ಣನಿಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಮತ್ತು ಅವನ ಕೂಟದಲ್ಲಿದ್ದವರೆಲ್ಲ ಎಂಥವರು ಅಂತ ಹೇಳುವಂಥದ್ದು ಗೊತ್ತಿತ್ತು. ಆವಾಗ ಕೃಷ್ಣ ಯುದ್ಧವೇ ಮಾಡಲಿಲ್ಲ, ಓಡಿಕೊಂಡು ಹೋಗ್ತಾ ಇದ್ದ ಅಥವಾ ಹೇಗಾದರೂ ಮಾಡಿ ತಪ್ಪಿಸ್ತಾ ಇದ್ದ, ಏನೋ ಒಂದು ಮಾಡಿಕೊಂಡು ಆ ಜರಾಸಂಧನನ್ನು ಬಿಡ್ತಾ ಇದ್ದ. ಅವನಿಗಾದಾಗ ಇಲ್ಲದೆ ಇದ್ದಂತಹ ಆ ಧರ್ಮ ಪ್ರಜ್ಞೆ, ಅವರನ್ನು ಕೊಲ್ಲದೆ ಅವರನ್ನು ಸಾಗು ಹಾಕಿದ್ದು, ಅವರನ್ನು ಬಿಟ್ಟಂಥದ್ದು. ಈಗ ಅರ್ಜುನ ಯುದ್ಧ ಮಾಡಬೇಕು, ಅದು ಯುದ್ಧದಲ್ಲಿ ಅನೇಕ ಮಂದಿಯ ಸಾವು ನೋವುಗಳಾಗ್ತದೆ ಅಂತ ಹೇಳಿದಾಗ, ಯಾಕೆ ಆ ಕೃಷ್ಣನಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತವಾಯಿತು, ಕ್ಷತ್ರಿಯ ಧರ್ಮ ಅದು ಉಳಿಸಬೇಕು, ನಾವು ದುಷ್ಟರನ್ನೆಲ್ಲ ಮುಗಿಸಬೇಕು ಅಂತ ಹೇಳಿಕೊಂಡು, ಆವಾಗ ಇಲ್ಲದ ಕೃಷ್ಣನ ಧರ್ಮ ಪ್ರಜ್ಞೆ, ಕ್ಷಾತ್ರ ಪ್ರಜ್ಞೆ ಈಗ ಅರ್ಜುನ ಯುದ್ಧ ಅಂದರೆ ನೀವು ಮಾಡ್ತೀರಿ ಅಂತಂದರೆ ಮಾಡಿ, ನಾವು ಆರಾಮದಲ್ಲಿ ಅಂತೂ ನಾನಂತೂ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಆಗಿದೆ, ಹಾಗಾಗಿ ನೀವು ಹೊಡ್ಕೊಳ್ತೀರ ಅಂದರೆ ಹೊಡ್ಕೊಳ್ಳಿ, ನಾನು ಚಂದ ನೋಡ್ತೇನೆ ಅಂತ. ಈ ಉದ್ದೇಶ ಏನಾದರೂ ಕೃಷ್ಣನದ್ದು ಹಿಡನ್ ಅಜೆಂಡಾ ಏನಾದರೂ ಇತ್ತು ಅಂತ. ಶ್ರೀಕೃಷ್ಣಾಯ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಕೃಷ್ಣನ ಮಾತು ತನಗೆ ಅನ್ವಯಿಸದೆ ಇನ್ನೊಬ್ಬರಿಗೆ ಮಾತ್ರ ಹೇಳಲಿಕ್ಕೋಸ್ಕರ ಇರುವಂಥದ್ದು ಅನ್ನೋ ಹಾಗೆ ಕಾಣ್ತಾ ಇದೆ ಅನ್ನೋದು ಒಟ್ಟು ಪ್ರಶ್ನೆಯ ತಾತ್ಪರ್ಯ. ಯಾಕೆಂದರೆ ತನಗೂ ಇಂಥದ್ದೇ ಪ್ರಸಂಗ ಒದಗಿದಾಗ ಓಡಿದವನು ಇನ್ನೊಬ್ಬರು ಓಡಲಿಕ್ಕೆ ಹೊರಟಾಗ ಕೈ ಹಿಡಿದು ನಿಲ್ಲಿಸಿ ಯುದ್ಧದಲ್ಲಿ ಸಾಯಿ ಅಥವಾ ಯುದ್ಧದಲ್ಲಿ ಕೊಲ್ಲು ಅಂತ ಹೇಳಿದ. ಆದರೆ ಅದು ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಯಾವಾಗಲೂ ಬೊಗಳುವ ನಾಯಿಗಳಿಗೆ ಶಬ್ದ, ಅವುಗಳ ಉರುಳಾಟ ಜೋರಾದ್ರಿಂದಾಗಿ ಸಹಜವಾಗಿ ಅವುಗಳ ಕೀರ್ತಿಯೇ ಹೆಚ್ಚು ಬರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಜರಾಸಂಧನ ಕೈಯಲ್ಲಿ ಇಡೀ ದೇಶದ 22,800 ರಾಜಕುಮಾರರ ಮನೆತನದ ಸೈನ್ಯ ಅವನ ಕೈಯಲ್ಲಿತ್ತು ಮತ್ತು ದೇಶದ ಮೀಡಿಯಾ ಅವನ ಕೈಯಲ್ಲಿತ್ತು. ನಿಜ ಏನು ನಡೆದಿದೆ ಅನ್ನೋದನ್ನು ಭಾಗವತವೂ ಹೇಳುತ್ತೆ, ಭಾರತವೂ ಹೇಳುತ್ತೆ. ಇದೇ ಪ್ರಸಂಗವನ್ನು ನಿಮಗೆ ಕರೆಕ್ಟ್ ನೆನಪು ಮಾಡಬೇಕು ಅಂತಂದರೆ, ಜರಾಸಂಧನನ್ನು ಕೊಲ್ಲಿಕ್ಕೆ ಹೋಗುವಾಗ ಯಾರು ಕೃಷ್ಣ, ಅರ್ಜುನ ಮತ್ತು ಭೀಮ ಈ 3 ಜನರನ್ನು ಯುದ್ಧದಲ್ಲಿ
ಭಿಕ್ಷೆಯಾಗಿ ಕೇಳಿದ ಹೊತ್ತಿಗೆ ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಕೊ ಅಂತ ಹೇಳುವಾಗ ಕೃಷ್ಣನ ಆಯ್ಕೆಯ ಸಂದರ್ಭದಲ್ಲಿ ಅವನಿಗೆ ನೆನಪಾಗುವುದು, ಈಗಾಗಲೇ ಇವನ ಹತ್ರ ತಿಂದ ಏಟಿನ ರುಚಿ ಇನ್ನೂ ಮರೆತಿಲ್ಲ, ಹಾಗಾಗಿ ನಾನು ಇವನ ಹತ್ರ ಯುದ್ಧ ಮಾಡೋದು ಸರಿಯಲ್ಲ. ಅರ್ಜುನನ ಹತ್ರ ಸೋತು ಬಿಟ್ಟು ತುಂಬ ಚಿಕ್ಕವನ ಹತ್ರ ಸೋತೆ ಅಂತ ಆಗುವ ಹೆದರಿಕೆ ಇದೆ. ಹಾಗಾಗಿ ಕನಿಷ್ಠ ಪಕ್ಷ ತೋಳ್ಬಲದಲ್ಲಿ ನೋಡಲಿಕ್ಕೂ ಹೇಳಲಿಕ್ಕೂ ಕೇಳಲಿಕ್ಕೂ ಎಲ್ಲರಿಂದಲೂ ಒಂದು ಸಮ ಅಂತ ಅನ್ನಿಸುವ ಭೀಮನ ಜೊತೆಗೆ ಯುದ್ಧ ಮಾಡಿದರೆ ಸ್ವಲ್ಪ ಆದರೂ ಸೋತರೂ ಮರ್ಯಾದೆ ಉಳಿಯುತ್ತೆ ಅಂತ ಅಲ್ಲಿ ಯುದ್ಧ ಮಾಡಿದ ಅಂತ. ಅದಕ್ಕಿಂತ ಈ ಯುದ್ಧದ 18 ಬಾರಿಯ ಯುದ್ಧದ ಪ್ರಸಂಗದಲ್ಲಿ ಭಾಗವತವೇ ಹೇಳುವಂತೆ ಅವನು ಓಡಿದ್ದು ಯಾಕೆ ಅನ್ನೋದನ್ನು ನಾವು ಗಮನಿಸಬೇಕು. ಮುಖ್ಯವಾಗಿ ಅಳಿಯನಾದ ಕಂಸ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದವ. ಅಳಿಯ ಯಾಕೆ ಅಂದರೆ ತನ್ನ 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟಿದ್ದ, ಅಸ್ತಿ ಮತ್ತು ಪ್ರಾಸ್ತಿ ಅನ್ನೋರನ್ನು. ಅವನ ಬಲ ಇದೆ ಅನ್ನುವ ಕಾರಣಕ್ಕಾಗಿ ಮಥುರೆಗೆ ಯಾವುದೇ ರೀತಿಯಾದ ಒಂದು ದುರ್ಗಗಳನ್ನು ಅವನು ಸಿದ್ಧ ಮಾಡಿಕೊಂಡಿರಲಿಲ್ಲ, ಪ್ರಬಲವಾದ ಸೈನ್ಯದ ಸಿದ್ಧತೆಯೂ ಇರಲಿಲ್ಲ. ಯಾಕೆಂದರೆ ಅಷ್ಟೊತ್ತಿಗೆ ಕಂಸನನ್ನು ಕೊಲ್ಲುವಾಗ ಅವನ ಜೊತೆಗೆ ಇದ್ದ 13 ಅಣ್ಣ ತಮ್ಮಂದಿರ ಜೊತೆಗೆ 20 ಅಕ್ಷೋಹಿಣಿ ಸೈನ್ಯವನ್ನು ಕೃಷ್ಣ ಒಬ್ಬನೇ ಯುದ್ಧ ಮಾಡಿ ನಾಶ ಮಾಡಿದ್ದಾನೆ, ಕೃಷ್ಣ ಮತ್ತು ಬಲರಾಮ ಸೇರಿಕೊಂಡು. ಅಂಥ ಸಂದರ್ಭದಲ್ಲಿ ಇಡೀ ಪ್ರಜೆಗಳು ನಿರಪರಾಧಿಗಳಾದವರು ಈ ಸೈನ್ಯದ ಮುತ್ತಿಗೆಯಿಂದ ವಿನಾಕಾರಣ ಪ್ರಾಣ ಬಿಡಬಾರದು ಅಂತ ಹೇಳಿ ಅಲ್ಲಿಂದ ಓಡಿದ. ಇದನ್ನೇ ಮುಂದೆ ಶಿವಾಜಿ ತನ್ನ ಜೀವನದಲ್ಲಿ ಮೊಘಲರ ವಿರುದ್ಧ ಯುದ್ಧ ಮಾಡುವಾಗ ಗೆರಿಲ್ಲಾ ತಂತ್ರದಿಂದ ಗೆದ್ದ ಅಂತ ಬರುತ್ತೆ. ಹಾಗಾಗಿ 18 ಯುತ್ಸುಚ ಈಶಃ, 18 ಬಾರಿ ಯುದ್ಧದಲ್ಲೂ ಗೆದ್ದವನು ಅಂತಲೇ ಭಾಗವತ ಉಲ್ಲೇಖ ಮಾಡುವಂಥದ್ದು. ಹಾಗಾಗಿ ಅಂದರೆ ಮೇಲ್ನೋಟಕ್ಕೆ ಏನಾಯಿತು, ಕೊನೆಗೆ ಪ್ರತಿಯೊಂದು ಸರ್ತಿಯೂ ಬಂದಾಗ ನಮ್ಮ ಸೈನ್ಯಕ್ಕೆ ಹೆದರಿ ದೇಶದ್ರೋಹಿಯಾದಂತಹ ಕೃಷ್ಣ ಓಡಿ ಹೋಗಿದ್ದಾನೆ ಅಂತ ಬಂದು ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದವ ಜರಾಸಂಧ. 3ನೇ ಬಾರಿಯೋ 4ನೇ ಬಾರಿಯೋ ಇನ್ನು ಒಂದು ಹೊಡೆತ ತಿಂದಿದ್ರೆ ಅಲ್ಲಿ ಪ್ರಾಣ ಬಿಡುತ್ತಿದ್ದ ಬಲರಾಮನ ಕೈಯಲ್ಲಿ. ಆಗ ಕೃಷ್ಣ ಹೇಳ್ತಾನೆ, ಬಿಟ್ಬಿಡುವ ಅವನನ್ನು ಅಂತ. ಒಂದು ಕಡೆ ಅಶರೀರವಾಣಿ ಇಂತಿದೆ, ಒಟ್ಟಂತೂ ಬಿಡ್ಲಿಕ್ಕೆ ಹೇಳ್ತಾನೆ. ಬಿಡ್ಲಿಕ್ಕೆ ಹೇಳಿದಾಗ ಅವನು ಬಿಟ್ಟು, ಅಂದರೆ ಮೂರ್ಛೆ ಹೋಗಿರ್ತಾನೆ, ಇನ್ನು ಹೊಡೆದು ಮುಗಿಸೋದಷ್ಟೇ ಬಾಕಿ ಇತ್ತು. ದಾರಿಯಲ್ಲಿ ಹೋಗುವಾಗ ಬಲರಾಮ ಕೇಳ್ತಾನೆ, ಯಾಕೆ ತಮ್ಮ ನೀನು ಅದನ್ನು ಬೇಡ ಅಂತ ಹೇಳಿದಿ ಅಂತ. ನಮಗೆ ಬಂದ ಉದ್ದೇಶ ಏನು, ಭೂಭಾರ ಹರಣ ಆಗಬೇಕು ಅಂತ. ಭೂಭಾರ ಹರಣ ಅಂದರೆ ಇಲಿಗಳು ಯಾವ್ಯಾವ ಬಿಲದಲ್ಲಿದೆ ಅಂತ ಹೋಗಿ ಹುಡುಕಿ ತರಲಿಕ್ಕೆ ಕಷ್ಟ, ಅದಕ್ಕೆ ನಾವೊಂದು ಬೋನ್ ಇಟ್ಟಿರ್ತೇವೆ. ಹಾಗೆ ಈ ನಮ್ಮ ಜೊತೆಗೆ ಯಾವಾಗಲೂ ಕಾದಾಡಲಿಕ್ಕೆ ಬರುವಂತಹ ಜರಾಸಂಧ ಒಂದು ಬೋನ್ ಇದ್ದ ಹಾಗೆ. ಪ್ರತಿ ಸರ್ತಿ ಅವನು ಎಷ್ಟು ಸೈನ್ಯವನ್ನು ಹೊತ್ತುಕೊಂಡು ಬರ್ತಾನೋ ಅಷ್ಟಷ್ಟು ಸೈನ್ಯವನ್ನು ನಾವು ಮುಗಿಸ್ತಾ ಅವನನ್ನು ಬೇಕು ಅಂತ ಬಿಟ್ಟು ಕೊಡ್ತಿದ್ದ ಹೊರತು 18 ಬಾರಿ ಯುದ್ಧದಲ್ಲಿ ಸೋತು ಓಡಿದ್ದಲ್ಲ, 18 ಬಾರಿಯೂ ಸೋಲಿಸಿದ್ದು ಅವನನ್ನೇ. ಅದೇ ಒಂದು ಹೊಗಳಿಕೆ ರೀತಿಯಲ್ಲಿ ಇವತ್ತಿಗೂ ಉತ್ತರ ಭಾರತದಲ್ಲಿ ಭಗವಂತನನ್ನು ಕೃಷ್ಣನನ್ನು ಹೇಳುವಾಗ ರಣಛೋಡ್ ಅಂತಲೇ ಅವರು ಸ್ತೋತ್ರ ಮಾಡೋದು. ಜಗನ್ನಾಥದಲ್ಲಾಗಲಿ ಅಥವಾ ದ್ವಾರಕಾಧೀಶನ ಮುಂದೆ ಆಗಲಿ ರಣಛೋಡ್ ಅಂತಂದರೆ ರಣವನ್ನು ಬಿಟ್ಟು ಓಡಿದವ ಅಂತ ಅದು ಹೆಸರು ಲೋಕಕ್ಕೆ ಬಂತು. ಆದರೆ ಅದು ಜರಾಸಂಧನಿಗೆ ಗೊತ್ತಿತ್ತು ಓಡಿದ್ದು ಯಾರು ಅಂದರೆ ಓಡಿಸ್ಕೊಂಡು ಹೋಗಿ ತಾನೇ ಸೋತು ಓಡಿದ್ದು ಹೊರತು ಕೃಷ್ಣ ಯಾವತ್ತು ಯುದ್ಧದಲ್ಲಿ ಓಡಿದ್ದಲ್ಲ. ಓಡುವುದೂ ಒಂದು ಗೆಲುವಿನ ನಡೆ. ಯಾಕೆಂದರೆ ನಾವು ಚೆಸ್ ಆಡಬೇಕಾದ್ರೆ ಎಷ್ಟೋ ಸರ್ತಿ ಹಿಂದೇಟು ಹಾಕ್ತೇವೆ ಅಂದರೆ ಅದರ ಅರ್ಥ ಮುಂದೆ ಇನ್ನೊಂದು ಜೋರಾಗಿ ದೊಡ್ಡ ಏಟು ಕೊಡಲಿಕ್ಕಿದೆ ಅಂತ ನುಗ್ಗುವ ರೀತಿಯ ಕೃಷ್ಣನ ಸ್ವಭಾವ. ನಮಗೆ ಮೇಲಿನ ನಡೆ ಮಾತ್ರ ನೋಡಿ ಹಿಂದಕ್ಕೆ ಹೆಜ್ಜೆ ಇಟ್ಟದ್ದನ್ನು ನೋಡಿ ಸೋತಿದ್ದು ಅಂತ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಸ್ವತಃ ಜರಾಸಂಧನೇ ಬೇರೆ ಸಂದರ್ಭದಲ್ಲೂ ಯಾಕೆಂದರೆ ಶಿಶುಪಾಲನ ಕಥೆ ಮುಂದೆ ಬರುವಾಗಲೂ ಅವನು ಅಷ್ಟು ಸುಲಭದಲ್ಲೆಲ್ಲ ಕೈಗೆ ಸಿಗೋನಲ್ಲ. ಅದಕ್ಕೋಸ್ಕರ ಅವನಿಗೆ ಎಲ್ಲೂ ಕೂಡ ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಇಲ್ಲದ ಹಾಗೆ ಮಾಡಿ ಅವನು ಬಂದರೆ ಬೇಸರ ಪಟ್ಟುಕೊಂಡು ಅಲ್ಲಿಂದ ಹೊರಟು ಹೋಗಬೇಕು. ಯಾವ VIP ಸೀಟ್ನಲ್ಲೂ ಅವನಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಕೊಡಬಾರ್ದು ಅಂತ ಹೇಳಿ ರಥವನ್ನು ಹೊರಗಿನಿಂದ ಎಲ್ಲ ಕಡೆಗೆ ರಕ್ಷಣೆಗೆ ನಿಲ್ಲಿಸಿ ಅಂಬಿಕಾಲಯದಲ್ಲೂ ಕೂಡ ಸಾಯುಧರಾದಂತಹ ಸೈನಿಕರನ್ನು ನಿಲ್ಲಿಸಿ ಕೃಷ್ಣನನ್ನು ತಡೆ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟಿದೆ. ಇಲ್ಲಾಂದರೆ ಓಡೋನಾಗಿದ್ರೆ ಇಷ್ಟೆಲ್ಲ ರಕ್ಷಣೆ ಮಾಡಿಕೊಳ್ಬೇಕಾದ ಅಗತ್ಯ ಇರಲಿಲ್ಲ. ಹಾಗಾಗಿ ಭಾರತವನ್ನೇ ನಾವು ಗಮನಿಸಿದರೆ ಓಡಿದ್ದು ಕೂಡ ಒಂದು ಯುದ್ಧದ ನಡೆಯಾಗಿತ್ತು ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಓಡುವ ಪ್ರಸಂಗದಲ್ಲಿ ಇಲ್ಲ, ನಾವು ರಣರಂಗದಲ್ಲಿದ್ದೇವೆ. ಅಲ್ಲಿ ಮಥುರೆಯನ್ನು ಉಳಿಸ್ಬೇಕಿತ್ತು. ಮಥುರೆಯ ಬಾಗಿಲಿನ ತನಕ ಹೋದವ ಅಲ್ಲಿಂದ ಮರಳಿ ಅವನು ಓಡುವಾಗ ಹೇಳ್ತಾರೆ, ಬೆಟ್ಟಗಳನ್ನು ಹತ್ತಿದ, ನದಿಗಳನ್ನು ಇಳಿದು ದಾಟಿದ, ಕಣಿವೆಗಳನ್ನು ಹಾರಿದ, ಮೇಲಿಂದ ಬಂಡೆಗಳನ್ನು ಸುತ್ತಿ ಕೆಳಕ್ಕೆ ಇರುಳಿಸಿಬಿಟ್ಟ. ಸೈನ್ಯ ಓಡುವುದು ಅಂತಂದರೆ ಕೇವಲ ಒಂದು ಜನ, ಒಬ್ಬ ರಥ, ಒಂದು ಸೈನ್ಯದ ಕಾಲಾಳು ಮಾತ್ರ ಓಡುವುದಲ್ಲ. ಆ ಸೈನ್ಯದ ಜೊತೆಗೇನೆ ಸೈನ್ಯದ ವೈದ್ಯರು, ಸೈನ್ಯದ ಕಂಬಾರರು, ಸೈನ್ಯದ ಕುಂಬಾರರು, ಸೈನ್ಯದ ಚಮ್ಮಾರರು, ಸೈನ್ಯದಲ್ಲಿರುವಂತಹ ಆ ಆಯುಧಗಳನ್ನು ಸರಿಪಡಿಸಿಕೊಂಡು
ಕೊಡುವವರು, ಅಡುಗೆಯವರು, ಅಷ್ಟು ಪ್ರಾಣಿಗಳಿಗೆ ಆಹಾರವನ್ನು ಮೇವನ್ನು ಹೊತ್ತುಕೊಂಡು ಹೋಗುವವರು, ಇವರೆಲ್ಲ ಒಟ್ಟಿಗೆ ಓಡಬೇಕಿತ್ತು. ಓಡಿ 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 ಓಡಿಯೇ ಎಷ್ಟೋ ಜನ ದಾರಿಯಲ್ಲಿ ಕೈಕಾಲು ಸುತ್ತು ಬಿದ್ದು, ಎಷ್ಟೋ ಜನಕ್ಕೆ ಕಾಡು ಪ್ರಾಣಿಗಳ ದಾಳಿ ಆಯಿತು ಅಂತ ಹೇಳ್ತಾರೆ. ರೋಗಗಳಿಂದ ಅಂದರೆ ಆ ವಾಹನದ ಮೇಲೆ ಅಂದರೆ ಕುದುರೆ ಮತ್ತು ಆನೆಗಳ ಮೇಲೆ ಕೂತ ಜಾಗದಲ್ಲಿ ಕುತದಲ್ಲಿ ಹುಣ್ಣೆದ್ದು ಸತ್ತು ಹೋದ್ರು ಅಂತಿದೆ. ಅಂದರೆ ಇದೆಲ್ಲವನ್ನು ಕೃಷ್ಣ ಒಂದು ಯುದ್ಧದ ದುಷ್ಟರ ಜೊತೆಗೆ ಯುದ್ಧ ಮಾಡುವಾಗ ಯಾವ ರೀತಿ ಯುದ್ಧ ಮಾಡಿದ್ರು ಫೇರ್, ಅದು ನಡೆಯುತ್ತೆ. ಯಾಕೆಂದರೆ ಅವನು ಅಷ್ಟು ದುಷ್ಟನಾಗಿ ಬಂದದ್ದು ಅನ್ನುವ ಕಾರಣಕ್ಕಾಗಿ ಯುದ್ಧವನ್ನು ಕೇವಲ ಬಾಣ ಬಿಟ್ಟೇ ಯುದ್ಧ ಮಾಡಬೇಕಾಗಿರಲಿಲ್ಲ, ಅದು ಆ ಪ್ರಸಂಗ ಆಗಿತ್ತು. ಈ ಪ್ರಸಂಗದಲ್ಲಿ ಎರಡೂ ಮುಖಾಮುಖಿ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹೋರಾಡು ಅಂತ ಅರ್ಜುನನಿಗೆ ಹೇಳಿದ ಅಷ್ಟೇ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣನ ಬಗ್ಗೆ ತಾವು ಸಮರ್ಥನೆಯನ್ನು ಮಾಡಿದ್ರಿ. ಇದೇ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿಕೊಂಡಿದ್ದಾನೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ. ನನಗೆ ಯಾರ ಮೇಲೂ ಕೂಡ ದ್ವೇಷ ಎನ್ನುವಂಥದ್ದು ಇಲ್ಲ ಅಂತ. ಅದೇ ರೀತಿಯಾಗಿ ನನಗೆ ಪ್ರೀತಿ ಪಾತ್ರರಾದವರು ಕೂಡ ಯಾರು ಕೂಡ ಇಲ್ಲ ಅಂತ ಹೇಳಿಕೊಂಡಿದ್ದಾನೆ. ಆದರೆ ಒಂದು ಕಡೆ ಹೇಳ್ತಾನೆ, ಮಮ ಪ್ರಾಣಾಹಿ ಪಾಂಡವ ಅಂತ. ನನಗೆ ಪಾಂಡವರು ಅಂದರೆ ತುಂಬ ಇಷ್ಟ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅದು ಇಡೀ ದೇಶ, ಇಡೀ ಜಗತ್ತು ಒಪ್ಪಿದ ಗ್ರಂಥ. ಆ ಗ್ರಂಥದಲ್ಲಿ ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ, ಆದರೆ ಮಮ ಪ್ರಾಣಾಹಿ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಬೇಕಾ ಹಾಗಾದರೆ? ಮಮ ಪ್ರಾಣಾಹಿ ಪಾಂಡವ ಅದನ್ನು ಬಿಟ್ಟು ಅಂಥೇಳಿ. ಅಥವಾ ಕೃಷ್ಣ ಅಲ್ಲಿ ಹಾಗೆ, ರಣರಂಗಕ್ಕೆ ಬಂದಾಗ ಹೀಗೆ, ಹಾಗೂ ಅದಕ್ಕೇನಾದರೂ ಸಮರ್ಥನೆ ಇದೆಯೋ? ಖಂಡಿತ ಇದೆ. ಅಂದರೆ ನಾವು ಆ ಮಾತನ್ನು ಹೇಳಿದ ಪ್ರಸಂಗವನ್ನು ಬಹಳ ಚೆನ್ನಾಗಿ ಗಮನಿಸಬೇಕಾದದ್ದು. ಮತ್ತು ಆ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದ್ದು ಮತ್ತು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳಿದ ಪ್ರಸಂಗದ ಅರ್ಥವನ್ನು ನಾವು ಸರಿಯಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ್ದು ಮಾತು ಅದು 100ಕ್ಕೆ 100 ಸತ್ಯವೇ. ಎಲ್ಲ ಕಡೆಯಲ್ಲೂ ಅದನ್ನು ಸಮರ್ಥಿಸಿದ್ದಾನೆ, ಎಲ್ಲ ಕಡೆಯಲ್ಲೂ ಅದೇ ರೀತಿ ನಡ್ಕೊಂಡಿದ್ದಾನೆ. ಹಾಗಾದರೆ ನಮೇ ದ್ವೇಷ್ಯ ಅಸ್ತಿ ನಮೇ ಪ್ರಿಯ ಅಸ್ತಿ ಭಕ್ತಾಸ್ತೆ ಅತೀವ ಮೇ ಪ್ರಿಯಾ. 12ನೇ ಅಧ್ಯಾಯ ಪೂರ್ತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಪ್ರತಿಯೊಂದು ಮಾತಿನಲ್ಲೂ ನನ್ನ ಭಕ್ತ ನನಗಿಷ್ಟ ಅಂತಲೇ ಜ್ಞಾನೀತು ಆತ್ಮೈವ ಮೇ ಮತಂ ಅನ್ನುವ ಮಾತುಗಳನ್ನು ಹೇಳ್ತಾನೆ. ಅಂದರೆ ಈ ಮಾತಿನ ಹಿನ್ನೆಲೆಯನ್ನು ಗಮನಿಸಿದಾಗ ಪ್ರೀತಿ ಇಲ್ಲ, ದ್ವೇಷ ಇಲ್ಲ ಅಂತ ಅನ್ನೋದರ ಅಭಿಪ್ರಾಯ ಯಾವತ್ತೂ ಒಬ್ಬ ವ್ಯಕ್ತಿಯ ಅಂದರೆ ಇವನು ಸೋದರತ್ತೆಯ ಮಕ್ಕಳು ಅನ್ನುವ ಕಾರಣಕ್ಕಾಗಿ ಪ್ರೀತಿಸಲಿಲ್ಲ, ಅಥವಾ ಇವರು ನನ್ನನ್ನು ಯಾವಾಗಲೂ ವಿರೋಧಿಸುವವರ ಕಡೆಯಿಂದ ನಿಂತು ಯುದ್ಧ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನನಗೆ ಅವ್ರ ಮೇಲೆ ದ್ವೇಷ ಇದೆ ಅನ್ನೋದನ್ನು ಕೃಷ್ಣ ಅಲ್ಲಿ ಪ್ರಸ್ತಾಪ ಮಾಡಿದ್ದಲ್ಲ. ಹಾಗಾದರೆ ಒಟ್ಟು ಏನರ್ಥ? ಇದು ನಾವು ಈ ಸಾಲಿನಿಂದ ಸೀದಾ ಸಮಗ್ರ ಭಗವಂತನ ಎಲ್ಲ ಚಟುವಟಿಕೆ ಮೇಲೂ ಕಣ್ಣಿಟ್ಟ ಹಾಗಾಗುತ್ತೆ. ಏನರ್ಥ ಅದರದ್ದು? ಯಾರು ಒಂದು ಕರ್ತವ್ಯವನ್ನು ಮಾಡುವಾಗ ಇದು ಲೋಕದ ಹಿತದೃಷ್ಟಿಯಿಂದ ಮಾಡ್ತಾ ಬದುಕನ್ನು ನಡೆಸ್ತಾನೋ ಅಂತಹ ವ್ಯಕ್ತಿತ್ವ ನನಗಿಷ್ಟ ಅಂತ. ಇದೇ ಪ್ರಶ್ನೆ ಮತ್ತೆ ಯಾವಾಗಲೂ ಭಗವಂತ ಇಂದ್ರನ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ, ದೈತ್ಯಾದಿಗಳ ಪರವದಲ್ಲಿ ಯಾವಾಗಲೂ ವಿರೋಧವನ್ನೇ ಮಾಡ್ತಾನೆ. ಅವರಿಗೆ ಯಾವಾಗಲೂ ಸೋಲು, ಇವರಿಗೆ ಯಾವಾಗಲೂ ಗೆಲುವು. ದೇವರು ಪಕ್ಷಪಾತಿ ಅಲ್ವಾ ಅಂತ ಅನ್ನುವ ಪ್ರಶ್ನೆಯಲ್ಲೇ ಈ ಪ್ರಶ್ನೆಯು ಕೂಡ ಕೊನೆಗೆ ಮುಕ್ತಾಯವಾಗುತ್ತೆ. ಒಟ್ಟು ಅಲ್ಲಿಂದನೇ ಇಲ್ಲಿ ತನಕ ಉತ್ತರ ಕೊಡೋದಾದರೆ, ತಮ್ಮ ಹತ್ರ ಅಷ್ಟು ಅಧಿಕಾರ ಇದ್ದಾಗಲೂ ಯಾವತ್ತೂ ಆ ಅಧಿಕಾರವನ್ನು ತಮ್ಮ ಸ್ವಂತಕ್ಕೆ ಅಂತ ಯಾರು ಬಳಸಿಕೊಳ್ಳುವುದಿಲ್ವೋ ಭಗವಂತ ಅವರ ಪರವಾಗಿ ಇರ್ತಾನೆ. ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ತಮ್ಮ ವೈಯಕ್ತಿಕ ಉಪಯೋಗಕ್ಕೆ ಬಳಸುವ ಅವಕಾಶ ಇದ್ದಾಗಲೂ, ವಿಜ್ಞಾನ ಅಂದರೆ ಏನು, ಅಮೃತ ಅಂದರೆ ಏನು, ಆ ಹೊತ್ತಿಗೆ ಅವರ ಕೈಯಲ್ಲಿ ನೀರನ್ನು ಜಗತ್ತಿನಲ್ಲಿ ವಿನಿಯೋಗಿಸುವ ಬಗೆ ಹೇಗೆ, ಬೆಳಕನ್ನು ಜಗತ್ತಿನಲ್ಲಿ ಉಪಯೋಗಿಸುವ ರೀತಿ ಅಂಥದ್ದು, ಈ ಎಲ್ಲವನ್ನು ಪೋರ್ಟ್ಫೋಲಿಯೋ ಒಬ್ಬೊಬ್ಬರು ಒಂದೊಂದನ್ನು ಹೊತ್ತುಕೊಂಡು ತಮ್ಮ ಮನೆಯ ಬೆಳಗುವುದಕ್ಕೆ ಮಾತ್ರ ಕರೆಂಟನ್ನು ಉಪಯೋಗಿಸುವುದು ಅನ್ನುವ ವಿದ್ಯುತ್ ಸರಬರಾಜು ನಿಗಮ ಮಂಡಳಿ ಅಧ್ಯಕ್ಷನ ಹಾಗಲ್ಲ ಭಗವಂತ ಅಥವಾ ದೇವತೆಗಳು. ಅಲ್ಲಿಯ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಅದು ಎಲ್ಲರಿಗೂ ಸೇರಬೇಕಾದದ್ದು, ಎಲ್ಲರಿಗೂ ಸೇರುವಂತೆಯೇ ಮಾಡಬೇಕು ಅನ್ನುವ ಯೋಚನೆ ಅವರಲ್ಲಿ ಸದಾ ಇರುತ್ತೆ. ಅದರಿಂದಾಗಿ ಭಗವಂತ ಅವರ ಪರವಾಗಿ ಯೋಚನೆ ಮಾಡ್ತಾನೆ. ಪಾಂಡವರಲ್ಲೂ ಅಂಥದ್ದೇ ಒಂದು ಪಕ್ಷಪಾತ ಇಲ್ಲದ ಆಡಳಿತ ನಡೆಸುವ, ಧರ್ಮದ ವಿಷಯದಲ್ಲಿ ಯಾವತ್ತೂ ತಮ್ಮ
ಪ್ರಾಣವನ್ನು ಬೇಕಾದರೂ ಕೊಟ್ಟು ನಾವು ನಡೆಸ್ತೇನೆ ಅಂತನ್ನುವ ವ್ಯಕ್ತಿತ್ವ ಇತ್ತು. ಅದರಿಂದಾಗಿ ವ್ಯಕ್ತಿಶಃ ಪ್ರೀತಿಸಿದ್ದಲ್ಲ, ವ್ಯಕ್ತಿತ್ವಶಃ ಪ್ರೀತಿಸಿದ್ದು ಅನ್ನುವುದನ್ನು ನಾವು ಇಟ್ಟುಕೊಂಡ್ರೆ ಭಗವಂತನಿಗೆ ವ್ಯಕ್ತಿಶಃ ದ್ವೇಷ ಇಲ್ಲ, ವ್ಯಕ್ತಿಶಃ ಪ್ರೀತಿ ಇಲ್ಲ. ಆದರೆ ಅವರು ಜ್ಞಾನಕ್ಕಾಗಿ ತಮ್ಮ ಬದುಕು ನಡೆಸ್ತಾರೆ, ಧರ್ಮಕ್ಕಾಗಿ ತಮ್ಮ ಬದುಕನ್ನು ಕೊಡ್ತಾರೆ ಅನ್ನುವ ಆ ಜ್ಞಾನ, ಧರ್ಮ ಇತ್ಯಾದಿ ಗುಣಗಳನ್ನು ಗ್ರಹಿಸಿ ಭಗವಂತ ಪ್ರೀತಿಸ್ತಾನೆ ಹೊರತು ಗುಣವನ್ನು ಯಾರು ಒಪ್ಪದೆ, ಈಗ ನಮಗೆ ಹಿರಣ್ಯಕಶಿಪುವಿನ ಕಥೆಯಲ್ಲಿ, ರಾವಣನ ಕಥೆಯಲ್ಲಿ ಬರುವಾಗ ರಾವಣ ತನ್ನ ಮನೆ ಹತ್ರನೇ ಗಾಳಿ ಬೀಸಬೇಕು ಅಂತ ಹೇಳ್ತಿದ್ದ ವಾಯುವಿಗೆ. ಬೆಳಕನ್ನು ಬೀಳುವಾಗ ತನಗೆ ಬಿಸಿಲು ಬರಬಾರದು, ಹಾಗೆಯೇ ತನಗೆ ಆರಾಮವಾಗಿರುವಂತೆ ಮಾಡಬೇಕು ಅಂತ. ಅಂದರೆ ತಮಗೆ ಅಧಿಕಾರ ಸಿಕ್ಕಿದ ತಕ್ಷಣ ಅದನ್ನು ದುರುಪಯೋಗಪಡಿಸಿಕೊಳ್ಳುವುದೇ ರಾಕ್ಷಸರ ಬುದ್ಧಿ. ಆದ್ದರಿಂದಾಗಿ ಅವರ ವಿರುದ್ಧವಾಗಿ ನಿಂತ. ಇದು ಇನ್ನೂ ಸರಳವಾಗಿ ಗೊತ್ತಾಗುವುದು, ಅಕಸ್ಮಾತು ವ್ಯಕ್ತಿಶಃನೇ ಪ್ರೀತಿಸುವುದು ದ್ವೇಷಿಸುವುದು ಆಗಿದ್ದರೆ ರಾಮ ಶಬರಿಯನ್ನು ಪ್ರೀತಿಸಬಾರ್ದಿತ್ತು, ಅಥವಾ ಕೃಷ್ಣ ವಿದುರನ ಮನೆಗೆ ಹೋಗಬಾರ್ದಿತ್ತು, ಅಥವಾ ಇನ್ನೂ ನಾವು ಕಡಿಮೆ ಅಂದರೆ ಮೂಲದಲ್ಲಿ ಯೋಚನೆ ಮಾಡಿದರೆ ಪ್ರಹ್ಲಾದನಿಗಾಗಲಿ ಬಲಿಗಾಗಲಿ ಯಾವತ್ತೂ ಭಗವಂತ ಒಲಿಬಾರ್ದಿತ್ತು. ಹಾಗೆ ಒಲಿತಾ ಇದ್ದಾನೆ. ಅಸುರ ಅನ್ನೋ ಅಷ್ಟೇ ಕಾರಣಕ್ಕೆ ದ್ವೇಷಿ ಆಗಿದ್ದರೆ ಅವರನ್ನು ದ್ವೇಷಿಸಬೇಕಿತ್ತು. ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ಅಷ್ಟೇ ಪ್ರೀತಿಸಬೇಕಾಗಿದ್ದರೆ ರಾವಣನನ್ನು ಕೊಲ್ಲಬಾರದಿತ್ತು. ಹಾಗಾದರೆ ಇದೆಲ್ಲ ಕಥೆಗಳನ್ನು ನಾವು ಜೊತೆಗೆ ನೋಡಿದಾಗ ಇದು ಗೀತೆಯಲ್ಲೂ ಅದೇ ಮಾತನ್ನು ಅವನು ಗುಣಶಃ ಪ್ರೀತಿಸಿ ಹೇಳುವ ಮಾತಾಗಿ ಈ ಮಾತನ್ನು ಅರ್ಥೈಸಿಕೊಳ್ಬೇಕು ಹೊರತು ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದು ಪಾಂಡು ಅನ್ನುವ ಶಬ್ದದ ಅರ್ಥ ಸ್ವಚ್ಛ ಅಂತ ಅರ್ಥ. ಅವರು ಸ್ವಚ್ಛರಾಗಿ ಬದುಕ್ತಾ ಇದ್ದಾರೆ, ಅದರಿಂದಾಗಿ ನಾನು ಅವರನ್ನು ಪ್ರೀತಿಸ್ತಾ ಇದ್ದೇನೆ ಹೊರತು ಅಕಸ್ಮಾತು ಅವರಲ್ಲಿ ಮತ್ತೆ ಎಲ್ಲಿಯಾದರೂ ಧಾರ್ಮಿಕ ಚಿಂತನೆಯಲ್ಲಿ ಅಥವಾ ಪ್ರಜೆಗಳನ್ನು ರಕ್ಷಿಸುವ ವಿಷಯದಲ್ಲಿ ತಪ್ಪಿದ್ದಿದ್ದರೆ ಖಂಡಿತ ಕೃಷ್ಣ ಅವರಿಗೂ ಶಿಕ್ಷೆಯನ್ನು ನೀಡಿಯೇ ನೀಡುತ್ತಿದ್ದ ಅನ್ನೋದು ಒಟ್ಟು ಅಭಿಪ್ರಾಯ ಹೇಳ್ಬೋದು. ಇದಕ್ಕೆ ಸಮವಾದಿಯಾಗಿ ಅದೇ ನಾವು ಹೇಳ್ತೇವಲ್ಲ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ. ಅಂದರೆ ಭಗವಂತ ನಮ್ಮ ಬಿಂಬ, ನಾವು ಅವನ ಪ್ರತಿಬಿಂಬ ಅಂತ. ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ. ಆದರೆ ನಾವು ಹೇಗೆ ದೇವರನ್ನು ಕಾಣುತ್ತೇವೆ ಹಾಗೆ ನಮ್ಮ ರಿಫ್ಲೆಕ್ಷನ್ ಒಂದು. ಹಾಗಾಗಿ ಭಗವಂತ ನಮಗೆ ದ್ವೇಷಿಯಾಗಿ ಒಬ್ಬ ದುಷ್ಟನಾಗಿ ಕಾಣುತ್ತಾನೆ ಅಂತ ಹೇಳಿದ್ರೆ ನಮ್ಮ ಭಗವಂತನ ಕಡೆಗೆ ನೋಟ ಆ ರೀತಿಯಾಗಿ ಇದೆ ಅಂತ ಹೇಳೋದನ್ನು ಬಹುಶಃ ಇದಕ್ಕೆ ಅಡಿಷನಲ್ ಆಗಿ ಹೇಳಿ. ಭಗವದ್ಗೀತೆ ಬಹಳ ಒಳ್ಳೆಯ ಕೃತಿ, ಒಪ್ಪಿಕೊಳ್ತೇವೆ ನಾವು. ನಮಗೂ ಕೂಡ ಅದರಲ್ಲಿ ಒಳ್ಳೊಳ್ಳೆ ಅಂಶಗಳೆಲ್ಲ ಸಿಗ್ತವೆ. ಅದರಲ್ಲಿ ಭಗವದ್ಗೀತೆಯಲ್ಲೇ ಒಂದು ಮಾತು ಬರ್ತದೆ, ಪತ್ರಂ ಪುಷ್ಪಂ ಫಲಂ ತೋಜಂ ಯೋಮೇ ಭಕ್ತಿಯಾ ಪ್ರಯಚ್ಛತಿ ಅಂತ. ಏನು ಕೊಟ್ಟರು, ಎಲೆ, ನೀರು, ಏನಾದರೂ ಒಂದು ಹಣ್ಣು ಏನು ಕೊಟ್ಟರು ಕೂಡ ನಾನು ಅದನ್ನು ತುಂಬ ಕೊಟ್ಟದನ್ನು, ಪ್ರೀತಿಯಿಂದ ಕೊಟ್ಟದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ. ನಾನು ಬೆಳಿಗ್ಗೆ ಎದ್ದು ಚಹಾ ಕುಡಿತೇನೆ, ನಾನು ಚಹಾವನ್ನು ಅರ್ಪಣೆ ಮಾಡ್ತೇನೆ. ಸ್ವಲ್ಪ ಹೊತ್ತಾದಮೇಲೆ ಒಂದು ಸಿಗರೇಟ್ ಸೇದಬೇಕು ಅಂತ ಕಾಣುತ್ತದೆ, ಅದನ್ನು ಅರ್ಪಣೆ ಮಾಡಿಯೇ, ದೇವರಿಗೆ ಅರ್ಪಣೆ ಮಾಡಿಯೇ, ಮಾಡದೇ ಅಲ್ಲ. ಕೆಲವೊಮ್ಮೆ ಸ್ವಲ್ಪ ತಂಬಾಕು ತಿನ್ನಬೇಕು ಅಂತ ಕಾಣುತ್ತದೆ, ಅದನ್ನು ಪ್ರಸಾದವೇ ದೇವರಿಗೆ ಸಮರ್ಪಣೆ ಮಾಡಿ ಆ ನಂತರದಲ್ಲಿ ನಾನು ತಿನ್ನೋದೇ, ದೇವರಿಗೆ ಕೊಡದೆ ಯಾವುದನ್ನು ತಿನ್ನೋದಿಲ್ಲ. ಯಾಕೆಂದರೆ ದೇವರು ಈಗ ಅದನ್ನು ಸೃಷ್ಟಿ ಮಾಡಿದ್ದು ದೇವರೇ ಅಲ್ವಾ. ಈಗ ಒಂದು ವಸ್ತು ನಾವು ಪ್ರಾಕೃತಿಕವಲ್ಲದ್ದನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಕೇಳೋದಿಲ್ಲ. ಈಗ ನೀವು ಕಳ್ಳಬಟ್ಟಿ ಅದೆಲ್ಲ ಪ್ರಾಕೃತಿಕವಲ್ಲದ್ದು, ಅದನ್ನೆಲ್ಲ ಮನುಷ್ಯ ಮ್ಯಾನ್ ಮೇಡು, ಅಂಥದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳೋದಿಲ್ಲ. ಅಂತೂ ಪ್ರಾಕೃತಿಕವಾಗಿ ಯಾವುದೆಲ್ಲ ಇದೆ, ಗಾಂಜಾ ಅದು ಕೂಡ ಒಂದು ಸಸ್ಯ. ಹಾಗಾಗಿ ನೈವೇದ್ಯ ಮಾಡಿ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಹೇಗೆ ಅಂತ ತಗೊಳ್ಬಹುದಾ? ಅದೇ ಇಷ್ಟು ತಗೊಂಡ್ಮೇಲೆ ಏನೂ ತಗೋಬೋದು, ಮಣ್ಣು ತಿನ್ಬೋದು, ಯಾಕೆಂದರೆ ನೈವೇದ್ಯ ಅಂತ. ಹಾಗಿದ್ರೆ ಅಂದರೆ ನಮ್ಮ ಅಭಿಪ್ರಾಯ ಇಲ್ಲಿ ಭಗವಂತನಿಗೆ ನಿವೇದಿಸಬಹುದಾದದ್ದನ್ನು ಬಿಟ್ಟು ನಮಗೆ ಬೇಕಾದ್ದನ್ನೂ ಕೂಡ ದೇವರಿಗೆ ನಿವೇದಿಸಿ ನಮ್ಮ ಚಾಪಲ್ಯವನ್ನು ನಾವು ತೀರಿಸಿಕೊಳ್ಳುವ ಪ್ರಯತ್ನಕ್ಕಾಗಿ ವೇದಾಂತವನ್ನು, ಯಾಕೆಂದರೆ ದುರ್ಯೋಧನನ ಮಾತೆ ಇದ್ದಾಗೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ನಿವಿಷ್ಟಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ. ಎಲ್ಲೋ ನೀವೇ ಹೇಳುವಂಥ ಭಗವಂತನೇ ನನ್ನೊಳಗೆ ನಿಂತು ಮಾಡಿಸ್ತಾನೆ, ಅದರಿಂದಾಗಿ ನನಗೆ ಇದರಲ್ಲಿ ಯಾವ ಧರ್ಮಾಧರ್ಮಗಳ ಲೇಪ ಇಲ್ಲ ಅನ್ನುವ ರೀತಿ ಇಂಥ ಮಾತುಗಳಲ್ಲಿ, ವರ್ತನೆಗಳಲ್ಲಿ ಕಾಣಿಸುತ್ತೆ. ವಸ್ತುತಃ ಕೇವಲ ಪ್ರಾಕೃತಿಕವಾದದ್ದನ್ನು ಸ್ವೀಕರಿಸುವುದು ಎಲ್ಲ ಸರಿ. ಅಂದರೆ ಕೆಲವು ಪದಾರ್ಥಗಳನ್ನು ಸ್ವೀಕರಿಸಬೇಕಾದ ಅನಿವಾರ್ಯತೆ ಬಂದಾಗ ಸ್ವೀಕರಿಸಿದರೆ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಈಗ ಮರದಿಂದಲೇ ಒದಗುವಂತಹ ಆಸವಗಳು ಅಥವಾ ಬಟ್ಟಿ ಇಳಿಸಿದ ಕಳ್ಳಭಟ್ಟಿ ಅಲ್ಲ, ಈ ಮರದಿಂದಲೇ ಇಳಿಸುವಂತಹ ನೀರ ಅಂತ ಪದಾರ್ಥ ಇದೆ. ಇದನ್ನೆಲ್ಲ ಕೆಲವೊಂದು ಸರ್ತಿ ಜ್ವರ ಬಂದಾಗ ಮಕ್ಕಳಿಗೆ ದೊಡ್ಡವರೇ ಕೊಟ್ಟು ಹಳ್ಳಿಗಳಲ್ಲಿ ರೋಗ ಗುಣ ಮಾಡೋದಕ್ಕೆ ಪ್ರಯತ್ನಿಸುವುದಿದೆ. ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಪದಾರ್ಥ ಹೌದು.
ಅದು ಮತ್ತು ಕೊಡೋದಿಲ್ಲ ಅಂತ ಹೇಳಿದ್ರು, ಅದನ್ನು ಸಮರ್ಪಣೆ ಮಾಡಿ ತಿನ್ಬೋದಾ ಅಂದರೆ ನಮಗೆ ನಾಲಿಗೆ ಚಪಲಕ್ಕೆ ಬೇಕಾದದ್ದನ್ನೆಲ್ಲ ನಾವು ನಿವೇದಿಸಿ ತಿಂದರೆ ಏನು ತಪ್ಪು? ಚಪಲವನ್ನು ತೀರಿಸ್ಕೊಂಡಾಗಾಯಿತು, ದೇವರ ಹೆಸರು ಹೇಳಿಯೂ ಪುಣ್ಯ ಬಂತು ಅಂತ ಪಾಪದಿಂದ ತಪ್ಪಿಸಿಕೊಂಡೆವು ಅನ್ನುವ ಒಂದು ಸಮಾಧಾನ ಇರುತ್ತಲ್ವಾ ಅನ್ನೋದು ಒಟ್ಟು ಪ್ರಶ್ನೆ. ಶಾಸ್ತ್ರದಲ್ಲಿ ಆಹಾರದ ವಿಷಯದಲ್ಲಿ 3 ಥರದ ಆಹಾರಗಳನ್ನು ಹೇಳ್ತಾರೆ. ನಮಗೆ ಯಾವ ಆಹಾರ ಬೇಕು ಅನ್ನೋದನ್ನು ಯೋಚಿಸಿ ಅದನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳಿದ್ದು. ಈಗ ಮೇಲುನೋಟಕ್ಕೆ ಹೇಳುವ ಉಚ್ಚಿಷ್ಟಮಪಿ ಚಾಮೇಧ್ಯಂ ತತ್ತಾಮಸಮುದಾಹೃತಂ, ಯಾಕೆಂದರೆ ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂಚಯತ್ ಇತ್ಯಾದಿಗಳನ್ನು ಹೇಳ್ತಾ ಇದು ತಾಮಸಿಕವಾದ ಆಹಾರ. ಇನ್ನು ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾ, ಇದು ರಾಜಸ ಆಹಾರ ಅಂತ ಹೇಳಿದರು. ಇನ್ನು ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾ, ಅತ್ಯಂತ 3 ಬಗೆಯ ಆಹಾರದಲ್ಲಿ ನಮ್ಮ ದೇಹಕ್ಕೆ ಯಾವುದು ಒಗ್ಗುತ್ತೋ ಅದನ್ನು ಸ್ವೀಕರಿಸಬೇಕು ಅಂತ ಇಷ್ಟು ಹೇಳುವಾಗಲೂ ಮತ್ತೆ ಈ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳೆಲ್ಲ ದೇಹಕ್ಕೆ ಒಗ್ಗುವಂಥದ್ದು, ಹಾಗಾಗಿ ಅದನ್ನು ಸ್ವೀಕರಿಸುವುದರಲ್ಲಿ ಏನು ತಪ್ಪು? ನಮಗದು ಒಗ್ಗತ್ತೆ. ಅದಕ್ಕೆ ಹಿತಭುಕ್ ಮಿತಭುಕ್ ಋತಭುಕ್ ಅಂತ ಯಾವುದನ್ನು ಕೇವಲ ದೇಹಕ್ಕೋಸ್ಕರ ಮಾತ್ರ ಅಲ್ಲದೆ ಮನಸ್ಸಿನ ಬೆಳವಣಿಗೆ ದೃಷ್ಟಿಯಿಂದಲೂ ಸ್ವೀಕರಿಸಬೇಕಾದದ್ದು. ಇದು ಎಲ್ಲರಿಗೂ ಹೇಳಿದ ಮಾತಲ್ಲ. ಮತ್ತೆ ಯಾರಿಗೆ ಶಾಸ್ತ್ರಾಧ್ಯಯನದ ಆಳವಾದ ಅಪೇಕ್ಷೆ ಇದೆಯೋ ಅಂಥವನು ತನ್ನ ಮನಸ್ಸನ್ನು ಸ್ಟಿಮ್ಯುಲೇಟ್ ಮಾಡದ ಹಾಗೆ ಆಹಾರಗಳಿಂದಾಗಿ ತಾನು ಸ್ಟಿಮ್ಯುಲೇಟ್ ಆಗದ ಹಾಗೆ ತಡೆದುಕೊಳ್ಳೋದಕ್ಕೋಸ್ಕರ ಈ ನಿಯಮ ಹೇಳಿದ್ದು. ಉಳಿದಂತೆ ತೋಳ್ಬಲದಿಂದ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ತಿರುಗಾಡ್ತಾ ಊರಿಡಿ ವ್ಯವಸ್ಥೆ ಮಾಡಲಿಕ್ಕೆ ಬಿಟ್ಟರೆ ಎಲ್ಲನೂ ಒಳ್ಳೆಯದು. ಅದು ಮಾಂಸದ ಕಡೆಗೂ ಈ ಆಹಾರದ ಕಡೆಗೂ ಅಥವಾ ಕಳ್ಳಿನ ಕಡೆಗೂ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರವರ ಚರ್ಯೆಗೆ ಅನುಗುಣವಾಗಿ ಆ ಆಹಾರವನ್ನು ಹೇಳುವಂಥದ್ದು. ಯಾಕೆಂದರೆ ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅನ್ನುವ ಮಾತಿದ್ದ ಹಾಗೆ ತನ್ನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಆಹಾರವನ್ನು ಸ್ವೀಕರಿಸುವಂಥದ್ದು. ಯಾಕೆಂದರೆ ಇದು ಬೆಳ್ಳುಳ್ಳಿಯನ್ನು ಮಹೌಷಧ ಅಂತ ಕರೀತಾರೆ. ಅಂಥ ಮಹೌಷಧ ಅಂತ ಹೇಳಿಯೂ ನೀವು ಅದನ್ನು ಸ್ವೀಕರಿಸಬೇಡಿ ಅಂದರೆ ಆಹಾರವಾಗಿ ಸ್ವೀಕರಿಸಬೇಡಿ ಅಂತ ಹೇಳಿದ್ದು. ಅದನ್ನು ಮದ್ದಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ಅನಾರೋಗ್ಯ ಪೀಡಿತನಾದವನಿಗೆ ಅದೇ ಮದ್ದು ಅಂತಾದಾಗ ಅದನ್ನು ಸ್ವೀಕರಿಸುವುದು ಬೇಡ ಅಂತ ಹೇಳಿಲ್ಲ. ಆದರೆ ನಮಗೆ ಬಾಯಿ ಚಪಲ ಆದಾಗಲೆಲ್ಲ ಮದ್ದು ತಗೊಳ್ಬೇಕು ಅಂತ ಅನ್ನಿಸಬಾರ್ದಷ್ಟೇ. ನಮಗೆ ತಗೊಳ್ಬೇಕು ಅಂತ ಅನಿವಾರ್ಯ ಇದ್ದಾಗ ಮಾತ್ರ ನಾವು ಆಹಾರದ ದೃಷ್ಟಿ ಅಲ್ಲದೆ ಮದ್ದಿನ ದೃಷ್ಟಿಯಿಂದ ಸ್ವೀಕರಿಸುವುದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈ ತಂಬಾಕು ಇತ್ಯಾದಿಗಳೆಲ್ಲ ಅದರ ಕೆಟ್ಟ ಪರಿಸ್ಥಿತಿಯನ್ನು ನಾವು ಲೋಕದಲ್ಲಿ ಅದರ ಮೇಲೆ ಅಂಥ ಕೆಟ್ಟ ಚಿತ್ರ ಹಾಕಿರ್ತಾರೆ, ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕಿ ಬೋರ್ಡ್ ಹಾಕಿರ್ತಾರೆ. ಆದರೂ ನಮಗೆ ಹಠದಲ್ಲಿ ಇದು ಕೇವಲ ಒಂದು ಮಾನಸಿಕವಾದಂತಹ ದೌರ್ಬಲ್ಯ ಹೊರತು ಇದರಲ್ಲಿ ಧರ್ಮ ಮಾಡಬೇಕು ಅಂತ ಅನ್ನುವ ಪ್ರಜ್ಞೆ ಖಂಡಿತ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ತಗೊಳ್ಳೇಬೇಕು ಅಂತಿದೆ, ಅದನ್ನು ಹೇಗಾದರೂ ಮಾಡಿ ಅದನ್ನು ಸರಿದಾರಿಯಲ್ಲಿ ತಗೊಳ್ತಾ ಇದ್ದೇನೆ ಅಂತ ಬೇರೆಯವರಿಗೆ ನಾನೊಬ್ಬ ಧಾರ್ಮಿಕ ಅಂತ ತೋರಿಸಿಕೊಳ್ಳುವ ನೆಪ ಮಾತ್ರ ಕಾಣಿಸ್ತಾ ಇದೆ. ಬಿಟ್ಟರೆ ದೇವರು ಕೊಟ್ಟ ಶರೀರವನ್ನು ಉಳಿಸಿಕೊಳ್ಳುವುದು ಕೂಡ ನಮಗೆ ಅಷ್ಟೇ ದೊಡ್ಡ ಜವಾಬ್ದಾರಿ. ಆದ್ದರಿಂದಾಗಿ ಅದನ್ನು ಹಾಳಾಗದಂತೆ ನೋಡಿಕೊಳ್ಳುವುದಕ್ಕೋಸ್ಕರ ಕೆಲವು ಶಾಸ್ತ್ರೀಯ ನಿಯಮಗಳನ್ನು, ಇಂಥ ಪದಾರ್ಥಗಳನ್ನು ತಿನ್ನಿ, ಇಂಥ ಪದಾರ್ಥಗಳನ್ನು ತಿನ್ನಬೇಡಿ ಅಂತ ಹೇಳುವುದಾದ್ರಿಂದ ಶರೀರ ಉಳಿಸಿಕೊಳ್ಳುತ್ತಾ ಚಪಲಕ್ಕಾಗಿ ಬಲಿಯಾಗದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತಿನ್ನಬೇಕಾದ ಕೆಲವು ಪದಾರ್ಥ. ಇದರಲ್ಲಿ ವಿಭಾಗ 3 ಮಾಡುವಾಗ ಅದನ್ನೇ ಎಲ್ಲರಿಗೂ ಒಂದೇ ಥರದ ಪದಾರ್ಥ ಒಂದೇ ರೀತಿ ಪರಿಣಾಮ ಬೀರುವುದಿಲ್ಲ. ಕೆಲವರಿಗೆ ಕೆಲವು ಅಲರ್ಜಿ ಆಗಿರುತ್ತೆ, ಕೆಲವರಿಗೆ ತುಂಬ ಒಪ್ಪಿಗೆ ಇರುತ್ತೆ. ಹಾಗಾಗಿ ಅವರವರ ದೇಹಕ್ಕೆ ಒಗ್ಗುವ, ಅದು ಅವರ ಅಧ್ಯಯನಕ್ಕೆ ಅಥವಾ ಅವರ ಸಾಧನೆಗೆ ತೊಡಕಾಗದ ಆಹಾರಗಳನ್ನು ಸ್ವೀಕರಿಸುತ್ತಾ ಯಾವುದು ದೇಹದ ಬಾಧೆಗೆ ಕಾರಣವೋ ಅದನ್ನು ಬಿಡುವುದರಲ್ಲಿ ಹೆಚ್ಚು ತಾತ್ಪರ್ಯ ಶಾಸ್ತ್ರಕ್ಕೆ ಹೊರತು ನಿವೇದಿಸಿದ್ದನ್ನೆಲ್ಲ ತಿನ್ನಬಹುದು ಅಂದರೆ ಯಾವುದನ್ನು ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ ಯಾವುದನ್ನು ನಾನು ಆಹಾರವಾಗಿ ಸ್ವೀಕರಿಸ್ತೇನೋ ಅದನ್ನು ದೇವರಿಗೆ ಒಪ್ಪಿಸಬೇಕು ಅಂತಿರುವುದು. ನನ್ನ ಆಹಾರ ನಾನೊಬ್ಬ ಕಾಡಾಡಿಯಾಗಿರುವವನು ಅಂತಾದಾಗ ಆ ಆಹಾರ ಭಗವಂತನಿಗೆ ಪ್ರಾಣಿಯನ್ನು ಅರ್ಪಿಸಿ ತಿನ್ನುವಂಥದ್ದು ಅವನಿಗೆ ಸರಿ ಹೋಗುತ್ತೆ. ಬಟ್ ವಸ್ತುತಃ ಮನುಷ್ಯನಿಗೆ ಅಂತಹ ಆಹಾರ ಅಂತನ್ನುವುದೇ ಸಹ್ಯ ಅಲ್ಲ. ಯಾಕೆಂದರೆ ಅವನ ಹಲ್ಲಿನ ವ್ಯವಸ್ಥೆಯೇ ನಾವು ನೋಡಿದರೆ ಗೊತ್ತಾಗುತ್ತೆ. ಪ್ರಾಣಿಗಳಲ್ಲಿರುವ ಹಲ್ಲಿನ ಸೆಟ್ಟಿನ ವ್ಯವಸ್ಥೆಯೇ ಬೇರೆ, ಮನುಷ್ಯನಲ್ಲಿರುವಂಥ ವ್ಯವಸ್ಥೆಯೇ ಬೇರೆ. ಅದನ್ನು ಬಿಟ್ಟರೆ ಒಳ್ಳೆಯದು ಅಂತ ನಿಷೇಧ ಮಾಡುವುದಿಲ್ಲ, ಇದನ್ನು ಬಿಟ್ಟಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಬಿಟ್ಟಷ್ಟು ಹಾಗಾದರೆ ಬಿಡದವರೆಲ್ಲ ಭಗವಂತನಿಗೆ ದೂರನ ಅಂದರೆ ಹಾಗೆ ಹೇಳಿಲ್ಲ. ಅವರ ಅನುಕೂಲತೆಗಳನ್ನು ನೋಡಿಕೊಂಡು ಬಿಟ್ಟಷ್ಟು ಹೆಚ್ಚು ಹತ್ತಿರ ಆಗುವ ಸಾಧ್ಯತೆ ಅಂತೂ ಖಂಡಿತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತ ಇಷ್ಟು ಹೇಳಬಹುದು. ಹಾಂ, ಅದೇ ಈಗಿನ ರೋಗದ
ಆ ವ್ಯವಸ್ಥೆಯನ್ನು ಗಮನಿಸುವಾಗಲೂ ಅಧ್ಯಯನಗಳು ಹೇಳ್ತಾ ಇರುವಂಥದ್ದು ಆಹಾರದಲ್ಲಿ ಮಾಂಸ ಹೆಚ್ಚಿದ್ದ ವ್ಯಕ್ತಿಗಳಿಗೆಲ್ಲ ಇಂತಹ ರೋಗಗಳ ಬಾಧೆ ಜಾಸ್ತಿ ಅಂತ. ಅಂದರೆ ಅದು ದೇಹದ, ಯಾಕೆಂದರೆ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯೇ ಮನುಷ್ಯನಿಗೆ ಬಹಳ ಕಮ್ಮಿ. ಅದು ಅನಿವಾರ್ಯವಾಗಿ ರೋಗವನ್ನು ಹೆಚ್ಚಿಸುವುದಕ್ಕೆ ಬೇಕಾದ ದೇಹದ ವ್ಯವಸ್ಥೆಯನ್ನೇ ಹುಟ್ಟು ಹಾಕುತ್ತೆ ಹೊರತು ಶಾರೀರಿಕವಾಗಿ ಪ್ರಾಕೃತಿಕವಾಗಿ ಸಿಕ್ಕಿದ ಆಹಾರ ಅಂತ ಸಸ್ಯಾಹಾರವನ್ನು ಸ್ವೀಕರಿಸುವವನಿಗೆ ಅಂತಹ ರೋಗಗಳು ಬರ್ತಾ ಇಲ್ಲ ಅನ್ನೋದು ಇತ್ತೀಚಿನ ಅಧ್ಯಯನ. ಗೋಗ್ರೀನ್ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ವಿದೇಶಗಳಲ್ಲಿ. ಅವ್ರು ತಿನ್ನಬೇಡಿ, ಆದಷ್ಟು ನೀವು ಪ್ರಾಣಿಗಳನ್ನು ನಿಮ್ಮ ಸ್ವಂತ ಆಹಾರ ಅದಕ್ಕೂ ಬದುಕಲಿಕ್ಕೆ ಹಾಕಿದೆ ಅಂತ ಅನ್ನೋದೊಂದು ಬೇರೆ, ಜೊತೆಗೆ ನಿಮ್ಮ ದೇಹಕ್ಕದು ಒಗ್ಗುವಂಥದ್ದಲ್ಲ ಅಂತ ಇನ್ನೊಂದು ಮಾತು. ಇದರ ಜೊತೆಗೆ ಒಂದು ಸೇರಿಸಬಹುದಾದ ಮಾತೇನು ಅಂದರೆ, ಈ ಆಹಾರದ ವ್ಯವಸ್ಥೆಯ ಬಗ್ಗೆ ಮಾತಾಡುವಂತಹ ಮಂದಿ ರಸ್ತೆ ಬದಿಯಲ್ಲಿ ಬೇಕಾದಷ್ಟು ತೂಗು ಹಾಕುವ ವ್ಯವಸ್ಥೆಯನ್ನು ಖಂಡಿಸುವುದಿಲ್ಲ. ದೇವಸ್ಥಾನಗಳಲ್ಲಿ ಅಥವಾ ಎಲ್ಲೋ ಭೂತಗಳಾಗ ಬಲಿ ಕೊಡುವ ಸಂದರ್ಭದಲ್ಲಿ ಮಾತ್ರ ಆಕ್ಷೇಪ ಮಾಡ್ತಾರೆ. ನಿಮ್ಮ ಆಕ್ಷೇಪ ಎರಡೂ ಕಡೆ ಇರಬೇಕು. ಇಲ್ಲಿಯೂ ಇಲ್ಲ, ಇಲ್ಲಿಯೂ ಮಾತ್ರ ನೀವು ಆಕ್ಷೇಪ, ಕನಿಷ್ಠ ಪಕ್ಷ ಅವನಿಗೆ ಆ ಹೊತ್ತಿಗೆ ಆ ದೈವದ ನೆನಪಾದರೂ ಆಗಿ ಅದನ್ನು ತನ್ನ ಪೂರ್ವಜರು ಮಾಡ್ಕೊಂಡು ಬಂದದ್ದು ಅಂತ ಅನ್ನುವ ಸಂಪ್ರದಾಯದ ಬಗ್ಗೆ ಆದರೂ ಅವನಿಗೆ ಗೌರವ ಇರುತ್ತೆ. ಈ ರಸ್ತೆ ಈ ಕಡೆಯಿಂದ ಪೆಟ ಅಂತ ಹೇಳಿ ನಿಂತಿರ್ತಾರೆ, ಆ ಕಡೆ ಹೋಗಿ ಚಿಕನ್ ತಿಂತಾರೆ ಹೋಟೆಲಲ್ಲಿ ಹೋಗಿ. ಅಂದರೆ ಎರಡು ಮುಖದ ನಾಲಿಗೆ ವ್ಯವಸ್ಥೆಯನ್ನು ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಆದರೆ ಉಳಿದವರಿಗೆ ಪ್ರಾಮಾಣಿಕವಾಗಿ ಜಿಜ್ಞಾಸೆ ಇದ್ದಾಗ ಅದು ದೇಹದ ಆರೋಗ್ಯದ ದೃಷ್ಟಿಯಿಂದ, ಮಾನಸಿಕ ಉನ್ನತಿಯ ದೃಷ್ಟಿಯಿಂದ ಆಹಾರವನ್ನು ಬಿಟ್ಟಷ್ಟು ಅನುಕೂಲ. ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂತಂದರೆ, ಕೊನೆಗೆ ಹೇಳುವ ಮಾತು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ಹೆದರಬೇಡ ಅಂತ. ಎಲ್ಲ ಧರ್ಮಗಳನ್ನು ಕೂಡ ಬಿಟ್ಟು ನನ್ನೊಬ್ಬನನ್ನೇ ನೀನು ಶರಣಾಗು ಅಂತ. ಆಗ ನೀನು ಏನು ಮಾಡಿದ್ರು ಎಲ್ಲ ಪಾಪಗಳಿಂದಲೂ ಕೂಡ ನಾನು ಬಿಡುಗಡೆ ಮಾಡಿಬಿಡ್ತೇನೆ ಅಂತ. ಅಲ್ಲಿ ಎಲ್ಲ ಧರ್ಮಗಳು ಅಂತ ಇದೆ. ಧರ್ಮಗಳು ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಏಳಬೇಕು, ಇಂಥ ಆಹಾರ ಸೇವನೆಗಳನ್ನೆಲ್ಲ ಮಾಡಬೇಕು, ಈ ರೀತಿಯಾಗಿ ದೇವರ ಚಿಂತನೆಯನ್ನು ಮಾಡಬೇಕು, ಕಷ್ಟದಲ್ಲಿ ಜನರು ಒದ್ದಾಡ್ತಾ ಇರುವಾಗ ಅವರಿಗೆ ನಾವು ಸಹಾಯವನ್ನು ಮಾಡಬೇಕು. ಇಂತಹ ನೂರಾರು ಕರ್ತವ್ಯ ಕರ್ಮಗಳನ್ನು ಶಾಸ್ತ್ರದಲ್ಲಿ ಹಿರಿಯರೆಲ್ಲ ಹೇಳಿಕೊಂಡು ಬಂದಿದ್ದಾರೆ. ಈಗ ನನಗೇನು ಅರ್ಥ ಆಗ್ತದೆ ಅಂತಂದರೆ, ಇಂತಹ ನಾನಾ ರೀತಿಯ ಧರ್ಮಗಳೆಲ್ಲ ಇವೆ. ಈ ಧರ್ಮಗಳನ್ನೆಲ್ಲ ಬಿಟ್ಟು ಬೆಳಗ್ಗೆ ಏಳುವ ಧರ್ಮ, ಅದೇ ರೀತಿಯಾಗಿ ಒಬ್ಬನಿಗೆ ಸಹಾಯ ಮಾಡುವ ಧರ್ಮ, ಇತ್ಯಾದಿ ಎಲ್ಲ ಧರ್ಮಗಳನ್ನು ಕೂಡ ನಾವು ಬಿಟ್ಟು ಕೇವಲ ಕೃಷ್ಣನ ಹತ್ತಿರ ಬಂದು ನಾವು ಅವನ ಆರಾಧನೆಯಲ್ಲಿ ಮಾತ್ರ ಕುಳಿತೇವು ಅಂತಾದರೆ, ಕೃಷ್ಣನೇ ಹೇಳಿದ್ದಾನೆ, ಅದು ನೀನು ತಲೆಬಿಸಿ ಮಾಡಬೇಡ, ಎಲ್ಲ ಪಾಪಗಳನ್ನು ಕೂಡ ನಾನು ಪರಿಹಾರ ಮಾಡ್ತೇನೆ, ನೀನು ಎಷ್ಟೊತ್ತಿಗೆ ಬೇಕಾದರೂ ಹೇಳು, ಏನು ಆಗ ಹೇಳಿದಾಗ ಏನು ಬೇಕಾದರೂ ತಿನ್ನು, ಏನು ತೊಂದರೆ ಇಲ್ಲ. ಅವನು ಕೃಷ್ಣ ಹೇಳಿದ್ದಾನೆ ಎಲ್ಲ ಪಾಪಗಳಿಂದಲೂ ಕೂಡ ನಾನು. ಆದರೆ ಒಂದು ಕಂಡೀಷನ್ ಏನು ಅಂತಂದರೆ, ಮಾಮೇಕಂ ಶರಣಂ ವ್ರಜ, ನನ್ನನ್ನೇ ನೀನು ಆರಾಧನೆ ಮಾಡಬೇಕು ಅಂತ. ಇದೊಂದು ಮಾಡಿಕೊಂಡು ನಾನು ಅವನೊಬ್ಬನನ್ನು ಆರಾಧನೆ ಮಾಡ್ತಾ ಇಂತಹ ಕೆಲಸಗಳನ್ನೆಲ್ಲ ಬೇಕಾಬಿಟ್ಟು ತಿಂದು ಮಾಡಿದೆವು ಅಂತಾದರೆ ಪಾಪಗಳ ಪರಿಹಾರ ಉಂಟೆ? ತುಂಬ ಸಹಜವಾಗಿ ಈ ಶ್ಲೋಕಕ್ಕೆ ಈ ಅರ್ಥ ಆಗ್ತದೆ. ಇದೇ ಅರ್ಥ ಇರಬಹುದೇ, ಮಾಡಬಹುದಾ ಅಂತ. ಅರ್ಥೈಸಲಿಕ್ಕೆ ಬಹಳ ಚೆನ್ನಾಗಿದೆ ಈ ಮಾತು. ಅಂದರೆ ಅನುಕೂಲ ಧರ್ಮ ಅಂತ, ಇದು ಒಂದು ಅನುಕೂಲ ಧರ್ಮ. ಇದೇ ಹಿಂದೆ ಯತ್ಕರೋಷಿ ಯಜಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಅಂತ ಅಷ್ಟೇ ಹೇಳಿದ್ದೇನೆ. ಹಾಗಾದರೆ ಜುಹೋಸಿ ಹೋಮ ಮಾಡು ಅಂತಿದೆ, ಯಜ್ಞವನ್ನು ಮಾಡು. ಯಜ್ಞ ಅಂತಂದಾಗ ಕೇವಲ ಆಹುತಿ ಅಗ್ನಿಯಲ್ಲಿ ಕೊಡೋದು ಅಂತ ಮಾತ್ರ ಅಲ್ಲ. ಅದು ಯಜ್ಞ ಅಂತಂದಾಗ ಭಗವಂತನ ಪ್ರತಿಯೊಂದು ಕೆಲಸ, ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಯಜ್ಞ ಆಗುತ್ತೆ ಅಂತ. ಅದರಿಂದ ನೀ ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ, ಅದು ಸಾಮಾಜಿಕ ಕಾರ್ಯ ಇರ್ಬೋದು, ಧಾರ್ಮಿಕ ಕಾರ್ಯ ಇರ್ಬೋದು, ಸಾಮಾಜಿಕ ಕಾರ್ಯ ಇರ್ಬೋದು, ಸಾಂಸ್ಕೃತಿಕ ಕಾರ್ಯ ಇರ್ಬೋದು, ಯಾವುದೇ ಇದ್ದರೂ ಅದನ್ನು ನನಗೆ ಅರ್ಪಿಸು ಅಂತ. ಆದರೆ ನಾವು ಇದು ಏನು ಅಂದರೆ, ನಮಗೆ ಯಾವುದೋ 5 ಮಾತುಗಳು ಮಾತ್ರ, ಪಂಚಮಹಾವಾಕ್ಯಗಳು ಮಾತ್ರ ಇಟ್ಕೊಂಡು ಉಳಿದದ್ದನ್ನೆಲ್ಲ ಬಿಟ್ಟ ಹಾಗೆ. ನಮಗೆ ಇಲ್ಲಿ ಹಿಂದೆ ಮುಂದೆ ಹೇಳಿದ ಅನೇಕ ಮಾತುಗಳನ್ನು ಬಿಟ್ಟು, ಹಾಗಾದರೆ ಈ ಮಾತಿಗೆ ಏನರ್ಥ? ಒಂದು ಪ್ರಶ್ನೆ ಉಳಿಯುತ್ತೆ. ಹಾಗಿದ್ದರೂ ಅದೆಲ್ಲ ಮಾತು ಬಂದ ಮೇಲೂ ಇದೆಲ್ಲವನ್ನು ಬಿಟ್ಟು ಮಾಡಬೇಕು ಅಂತಂದರೆ ಏನರ್ಥ ಅಂದರೆ,
ಈ ಎಲ್ಲ ಧರ್ಮಗಳಿಗಿಂತ ದೊಡ್ಡ ಧರ್ಮ ಏನು ಅಂತ ಹೇಳಲಿಕ್ಕೋಸ್ಕರ ಆ ಮಾತು ಬಂತು. ಉಳಿದ ಧರ್ಮಗಳನ್ನು ಬಿಡು ಅಂತ ಅರ್ಥ ಅಲ್ಲ, ಪರಿತ್ಯಜ್ಯ ಅನ್ನೋದರ ಅರ್ಥ ಈ ಎಲ್ಲ ಧರ್ಮಗಳಿಗಿಂತ ಮಿಗಿಲಾದ ಧರ್ಮ ಯಾವುದು ಅಂದರೆ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಈ ಉಳಿದ ಎಲ್ಲ ಧರ್ಮಗಳು ಕೂಡ ಭಗವಂತನ ನೆನಪಾಗದೇ ಇರುವಂಥದ್ದಾಗಿದ್ದರೆ ಆ ಧರ್ಮಗಳನ್ನು ಬಿಡು. ಧರ್ಮ ಯಾವತ್ತೂ ಕೂಡ ಭಗವಂತನನ್ನು ಧಾರಣೆ ಮಾಡಿಸ್ಲಿಕ್ಕೋಸ್ಕರ ಇರುವುದು ಹೊರತು ಅದು ತ್ಯಾಗ ಮಾಡಲಿಕ್ಕೋಸ್ಕರ ಇರುವಂಥದ್ದಲ್ಲ. ಈಗ ನೀನು ಧರ್ಮದ ಹೆಸರನ್ನೇ ಹೇಳ್ತಾ ಈಗ ಯುದ್ಧ ಮಾಡಿದರೆ ಅಧರ್ಮ, ಅದರಿಂದಾಗಿ ನಾನು ಯುದ್ಧ ಮಾಡುವುದಿಲ್ಲ, ಯಾಕೆಂದರೆ ಸಾವು ನೋವುಗಳು ರಕ್ತಪಾತಗಳು ಇತ್ಯಾದಿಗಳು ಆಗಿ ಆ ಮೂಲಕ ಲೋಕಕ್ಕೆ ಅನಾಹುತ ಉಂಟಾಗುತ್ತೆ ಅಂತ ನಿನ್ನ ತಲೆಯಲ್ಲಿ ಯಾವುದೋ ಒಂದು ಅಧರ್ಮ ಧರ್ಮದ ಹೆಸರಿನಲ್ಲಿ ಕೂತಿದೆ ಅಲ್ವಾ, ಅಂಥದ್ದನ್ನೆಲ್ಲ ಬಿಟ್ಟು ಸರ್ವಧರ್ಮ ಅನ್ನು ಪರಿತ್ಯಜ್ಯ ಅಂತಂದರೆ ಲೋಕದ ಹೆಸರಿನಲ್ಲಿ ಬೇರೆ ಬೇರೆ ಅವರವರೇ ಸೃಷ್ಟಿಸಿಕೊಂಡಂತಹ ರೀತಿಯ ಕೆಲವು ಮಾತುಗಳು ಧರ್ಮದ ನೆಲೆಯಲ್ಲಿ ನಿಂತಿದೆ. ಅದೆಲ್ಲದಕ್ಕೂ ಕೂಡ ಆಧಾರಭೂತವಾದದ್ದು ಹಾಗೆ ಹೇಳಿದಿದ್ರೆ ನನ್ನನ್ನು ಬಿಡು ಅಂತ ಹೇಳಬೇಕಿತ್ತು. ಎಲ್ಲ ಧರ್ಮವನ್ನು ಬಿಡು ಅಂದರೆ ನನ್ನನ್ನು ಬಿಡು ಅಂತ ಅರ್ಥ. ಎಲ್ಲವನ್ನು ಬಿಡು ಅಂತ ಹೇಳೋದ್ರಲ್ಲಿ ನನ್ನನ್ನು ಬಿಡದೇ ಇರುವ ಧರ್ಮಗಳು ಯಾವುದಿದೆ ಅದನ್ನು ಬಿಡಬೇಡ ಅಂತ ಅರ್ಥ. ನನ್ನನ್ನು ಹಿಡಿದಿರುವ ಧರ್ಮ ಯಾವುದಿದೆ ಅದನ್ನು ಹಿಡ್ಕೊ, ನನ್ನನ್ನು ಬಿಡಬಹುದಾದ ಧರ್ಮಗಳು ಯಾವುದಿದೆ ಅಂತಹ ಎಲ್ಲ ಧರ್ಮಗಳನ್ನು ಬಿಟ್ಟು ಮಾಮೇಕಂ ಶರಣಂ ವ್ರಜ. ನನ್ನನ್ನು ಹಿಡಿಯುವುದಕ್ಕೆ ಕಾರಣವಾಗುವ ಧರ್ಮಗಳೆಲ್ಲವೂ ಧರ್ಮವೇ. ನನ್ನನ್ನು ನೆನಪಿಸದಂತೆ ಮರೆಸುವಂತಹ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಅಧರ್ಮವೇ. ಹಾಗಾಗಿ ಅಂತಹ ಅಧರ್ಮದ ಹೆಸರಿನಲ್ಲಿ ಧರ್ಮಗಳು ತಲೆ ಎತ್ತಿ ಮೆರೆದಾಡ್ತಾ ಇರುವಂತಹವುಗಳನ್ನು ಬಿಟ್ಟು ನನ್ನನ್ನು ನೀನು ಶರಣು ಹೊಂದಿದಿ ಅಂತಾದರೆ ನಿನ್ನ ಎಲ್ಲ ದೋಷಗಳನ್ನು ಪಾಪಗಳನ್ನು ನಾನು ಪರಿಹರಿಸ್ತೇನೆ ಅಂತ ದುಃಖ ಪಡಬೇಡ ಅಂತ ಇಷ್ಟು ಹೇಳಿರಬೇಕು. ಕೃಷ್ಣ ಗೀತೆಯಲ್ಲಿ ಸಮೋಹಂ ಸರ್ವಭೂತೇಷು, ನನಗೆ ಎಲ್ಲದೂ ಕೂಡ ಸಮ, ಎಲ್ಲವನ್ನು ನಾನು ಪ್ರೀತಿ ಮಾಡ್ತೇನೆ, ಒಂದೇ ರೀತಿಯಾಗಿ ನಾನು ನೋಡ್ತೇನೆ ಅಂತ ಹೇಳಿದ್ದಾನೆ. ಮತ್ತು ಕೃಷ್ಣನೇ ಹೇಳಿದ್ದಾನೆ, ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಸಮದರ್ಶಿನಃ ಅಂತ. ಹಾಗಾಗಿ ಒಬ್ಬ ತುಂಬ ಓದಿದಂತಹ ಟೀಚರನ್ನು ನೋಡುವ ಹಾಗೆ ಒಂದು ದಾರಿಯಲ್ಲಿ ಹೋಗುವಂಥ ನಾಯಿಯನ್ನು ನಾನು ನೋಡ್ತೇನೆ. ತುಂಬ ಒಳ್ಳೆಯದದು. ಭಗವದ್ಗೀತೆ ನಮಗೆ ಅದನ್ನು ಕೂಡ ಆದರ್ಶವನ್ನು ಚೆನ್ನಾಗಿ ಕಲಿಸಿಕೊಟ್ಟಿದೆ. ಹೇಗೆ ಹೌದು, ಹೇಗೆ ನಾವು ನಮ್ಮ ಹೆಂಡತಿಯನ್ನು ಅಥವಾ ನಮ್ಮ ತಂದೆ ತಾಯಿಯನ್ನು ನಮ್ಮ ಬೆಡ್ಡಿನ ಮೇಲೆ ಮಲಗಿಸ್ತೇವೋ, ಅಂದರೆ ಮನುಷ್ಯ ಸಹಜವಾಗಿರತಕ್ಕಂಥ ಅಂತಃಕರಣ ಅದೇನೋ ಹೊರಗಡೆ ಇಡಬೇಕು, ಅದನ್ನು ಅಲ್ಲಿ ಗೂಡಲ್ಲಿಡಬೇಕು, ಅದು ಒಳಗೆ ಬರಬಾರ್ದು, ಅದರದ್ದು ಬಟ್ಟಲೆ ಬೇರೆ ತಟ್ಟೆ ಬೇರೆ ಹಾಗೆಲ್ಲ ಮಾಡಬಾರ್ದು. ಆ ರೀತಿಯಾಗಿರತಕ್ಕಂತಹ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡುವಂಥದ್ದು ಪ್ರಾಣಿಗಳನ್ನು ಗೌರವಿಸುವಂತಹ ರೀತಿ ಅಲ್ಲ. ಅದು ನಿಜವಾಗಿ ಕೃಷ್ಣನೇ ಹೇಳಿದ್ದಾನೆ, ನಾನು ಎಲ್ಲದರಲ್ಲಿಯೂ ಸಮದರ್ಶಿನಃ, ಒಂದೇ ರೀತಿಯಾಗಿ ನಾನು ನೋಡ್ತೇನೆ ಅಂತ. ಹಾಗಾಗಿ ನೀವು ಹೇಗೆ ದನವನ್ನು ಗೌರವಿಸ್ತೀರೋ ನಾಯಿಯನ್ನು ಹಾಗೆ ಗೌರವಿಸಬೇಕು ಅಂತ ನಾನು ಹೇಳುವ. ಯಾಕೆ ಅದನ್ನು ಬೆಡ್ಡಲ್ಲಿ ಮಲಗಿಸಬೇಕು, ಅದಕ್ಕೆ ನಿತ್ಯ ಸ್ನಾನ. ನೀವು ಹೇಳಿದ್ರಿ ಸತ್ಯ, ನಾನು ಒಪ್ಕೊಳ್ತೇನೆ. ಯಾವುದು ಬೀದಿ ನಾಯಿ ಅದೆಲ್ಲೆಲ್ಲೋ ಏನೇನೋ ಹೇಸಿಗೆಲ್ಲ ತಿನ್ಕೊಂಡು ಬರ್ತದೆ, ಎಲ್ಲೆಲ್ಲೋ ಓಡ್ತದೆ. ನಮ್ಮ ನಾಯಿ ಹಾಗಲ್ಲ, ನಾವು ಅದಕ್ಕೆ ಇಂಜೆಕ್ಷನ್ ಕೊಡ್ತೇವೆ 40,000 ವರ್ಷಕ್ಕೆ. ಅದಕ್ಕೆ ಅಂತ ಹೇಳಿ ಬೇರೆ ಬಿಸ್ಕೆಟ್ ಇದೆ, ಅದು ಏನೇನೋ ಸಿಕ್ಕಿದ್ದನ್ನೆಲ್ಲ ತಿನ್ನೋದಿಲ್ಲ. ತುಂಬ ಚಂದದ ನಾಯಿ, ತುಂಬ ನೀವು ಒಂದು ದಿವಸಕ್ಕೊಂದ್ಸಲಿ ಅದಕ್ಕೆ 2 ಹೊತ್ತು ಸ್ನಾನ, AC ಬೆಗರುವುದೇ ಇಲ್ಲ. ಹಾಗಾಗಿ ಸಮದರ್ಶಿ ವ್ಯವಸ್ಥೆ ಅದು ನಾಯಿಯನ್ನು ಮಾಡ್ತೇನೆ, ಆದರೆ ಮನೆಯಲ್ಲಿ ಒಪ್ಪುವುದಿಲ್ಲ. ಅದು ನಾಯಿ ಹೊರಗೆ ಇರಬೇಕು, ಅದು ಹಾಗೆಲ್ಲ ಅದನ್ನು ಇದು ಮಾಡಬಾರ್ದು ಅಂತ ಹೇಳ್ತಾರೆ. ನನಗೆ ಅದನ್ನು ಕೃಷ್ಣ ಹೇಳಿದಂತಹ ಭಗವದ್ಗೀತೆಯ ಮಾತನ್ನು ಉಳಿಸಬೇಕು ಅಂತ ಹೇಳಿ ಒಳಗಡೆ ತರಬೇಕು, ಅದನ್ನು ಗೌರವಿಸಬೇಕು ಅಂತ ಆಸೆ. ಆದರೆ ಕೆಲವರು ಹೇಳ್ತಾರೆ ಅದು ಹೊರಗಿರಬೇಕು, ಅದು ಹಾಗಿಲ್ಲ ಸಂಪ್ರದಾಯ, ಅದು ಹೊರಗೆ ಇರಬೇಕು, ಅದು ಮುಟ್ಟಬಾರ್ದು, ಮುಟ್ಟಿದರೆ ಅದು ಮತ್ತೆ ಸ್ನಾನ ಮಾಡಿಕೊಂಡು ಹೀಗೆ ಏನೇನೋ ಹೇಳ್ತಾರೆ. ಇದು ಕೃಷ್ಣನ ಮಾತಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಿ ಅಂತ ಅನ್ಸೋದಿಲ್ವಾ ನಿಮಗೆ? ಹೌದು, ಗೋಪೂಜೆ ಮಾಡಿದ ಹಾಗೆ ನಾಯಿ ಪೂಜೆ ಒಂದು ದಿವಸ. ಅದು ನೋಡಿ, ನಿಮ್ಮ ಗೋವು ಹೇಗೆ ನಿಮಗೆ ಹಾಲು ಕೊಟ್ಟು ರಕ್ಷಣೆ ಮಾಡ್ತದೋ, ಇದು ನಿಮಗೆ ಕಳ್ಳರಿಂದ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಅಷ್ಟು ರಕ್ಷಣೆ ಮಾಡಿದ್ದಕ್ಕೆ ನೀವು ಇಷ್ಟು ಕೃತಜ್ಞತೆಯನ್ನು ಪ್ರೀತಿಯನ್ನು ತೋರಿಸಿದ್ರೆ ಹೇಗೆ? ಮತ್ತು ಇವತ್ತಿನ ರಿಸರ್ಚ್ಗಳು ಇದು ಮಾಡಿದೆ, ನೀವು ಬೇಕಾದರೆ ಇಂಟರ್ನೆಟ್ಟಲ್ಲಿ ನೋಡ್ಬೋದು. ನಾಯಿಯ ಜೊತೆಗೆ ಇದ್ದಾಗ ನಿಮ್ಮ BP ಶುಗರುಗಳು ಸ್ಟ್ರೆಸ್ಸುಗಳು ತುಂಬ ರಿಲೀಫ್ ಆಗುತ್ತೆ. ನಾಯಿಯನ್ನು ಸಾಕೋದು ಅದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಉತ್ತಮವಾಗಿರತಕ್ಕಂತಹ ವ್ಯವಸ್ಥೆ. ತುಂಬ ರಿಸರ್ಚ್ ಆರ್ಟಿಕಲ್ಗಳನ್ನು ಬೇಕಾದರೆ ನಾನು ಕೊಡಬಲ್ಲೆ, ನೀವು ನೋಡಬಹುದು. ಖಂಡಿತ ತುಂಬ ಒಳ್ಳೆಯ ವಿಷಯವಾದ ಪ್ರಶ್ನೆ ಕೇಳಿದ್ರಿ. ಅದು BP ಶುಗರೆಲ್ಲ ವಸ್ತುತಃ ಹೋಗೋದು ಯಾಕೆ ಅಂತಂದರೆ ಅವ್ರು ಮನುಷ್ಯರ ಹತ್ರ ಮಾತಾಡಿ ಆ ತಪ್ಪುಗಳನ್ನೆಲ್ಲ ಸರಿ ಅಂತ ಅವ್ರು ಹೇಳೋರು ಯಾರಿಲ್ಲ. ನಾಯಿಗೆ ಎಷ್ಟು ಹೊಡೆದ್ರೂ ಪಾಪ ಹೊಡೆಸ್ಕೊಳ್ಳುತ್ತೆ, ಅವರಿಗೆ ಬೇರೆ ಯಾರು ತಮ್ಮ ಮಾತು ಕೇಳಲ್ಲ. ಅದರಿಂದ ನಾಯಿ ಸಾಕೊಂಡು ಅದಕ್ಕೆ ತಮ್ಮ ಪರಾಕ್ರಮ ಪೌರುಷ ಎಲ್ಲ ತೋರಿಸ್ತಾ ಇರ್ತಾರೆ ಅಷ್ಟೇ. ಅದರಿಂದಾಗಿ ಅವನಿಗೆ ಒಟ್ಟಂತೂ ಮನಸ್ಸಿಗೆ ರಿಲೀಫ್ ಆಗುತ್ತೆ. ಎಲ್ಲೋ ಒಂದು ಕಡೆ ರಿಲೀಫ್ ಆಗಬೇಕಿತ್ತು, ಇದು ನಾಯಿ ಜೊತೆಗಿದ್ದು ರಿಲೀಫ್ ಆಗುತ್ತೆ, ಅದು ಬಿಡಿ. ಆದರೆ ಪ್ರಶ್ನೆ ಹೀಗಿದೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತಂದಮೇಲೆ ಅದರಲ್ಲೂ ಇದ್ದಾನೆ ಅಂದಮೇಲೆ ಅದರ ಪೂಜೆ ಯಾಕೆ ತಪ್ಪು ಅನ್ನೋದು ಪ್ರಶ್ನೆ.
ಮುಖ್ಯವಾಗಿ ಆ ಶ್ಲೋಕದ ಅಭಿಪ್ರಾಯ ಏನು ಅಂತ ನಾವು ಗಮನಿಸದೆ ಈ ಆಕ್ಷೇಪ ಮಾಡ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅಲ್ಲಿ ಹೇಳಿದ್ದೇನು, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ, ಹಸ್ತಿ ಅಂತಂದರೆ ಆನೆ, ಶುನಿ ಚೈವ ಶ್ವಪಾಕೇಚ, ಶುನಿ ಅಂತಂದರೆ ನಾಯಿಯಲ್ಲೂ ಕೂಡ ಅದೇ ಭಗವಂತ ಇದ್ದಾನೆ, ಯಾರು ಹಾಗೆ ಭಗವಂತ ಇದ್ದಾನೆ ಅಂತ ಕಾಣ್ತಾನೋ ಅವನು ಸಮದರ್ಶಿ ಆಗ್ತಾನೆ ಅಂತ. ಅಲ್ಲಿ ಹೇಳಿದ್ದೇನು, ನೀವು ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಸಮದರ್ಶಿತ್ವವನ್ನು ಹೇಳಿದ್ದು ಹೊರತು, ಸಮದರ್ಶಿ ಅಂದರೆ ಈಗ ಸಹೃನ್ ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ ಅಂತಿದೆ ಒಂದು ಮಾತು, ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಮನೆಯಲ್ಲಿ ಮಗು ಚೆಂಡನ್ನು ಅಥವಾ ಯಾವುದೋ ಒಂದು ಪಾಟನ್ನು ತೆಗೆದು ಕೆಳಕ್ಕೆ ಹಾಕುತ್ತೆ. ಮನೆಯಲ್ಲೊಬ್ಬಳು ಅಜ್ಜಿ ಕೆಲಸ ಮಾಡ್ತಾ ಇರೋರು ಗೊತ್ತಾಗದೆ ಕಣ್ಣಿಗೆ ಕಾಣದೆ ಪಾಟ್ ಕೆಳಗೆ ಬೀಳಿಸುತ್ತೆ. ಅಜ್ಜಿ ಒಂದು ಬೀಳಿಸಿದ್ದಕ್ಕೂ ಮಗು ಬೀಳಿಸಿದ್ದಕ್ಕೂ ಎರಡಕ್ಕೂ ಒಂದೇ ಥರ ರಿಯಾಕ್ಟ್ ಆಗ್ತೇವೆ ನಾವು. ಮಗುವಿಗೆ ಏಟು ಕೊಟ್ಟ ಹಾಗೆ ಅಜ್ಜಿಗೂ ಎರಡು ಬಾರಿಸ್ತಾರಾ? ಬಾರಿಸಲ್ಲ. ಹಾಗಾದರೆ ಏನರ್ಥ ಸಮದರ್ಶಿ ಅಂದರೆ? ಅಜ್ಜಿ ದೃಷ್ಟಿಯಿಂದ ಅವರಿಗೆ ಆ ವಯಸ್ಸಿನ ವಯೋಮಿತಿಯ ಎಲ್ಲ ಸಹಜ ದೋಷಗಳನ್ನು ಗಮನಿಸಿ, ಏನಜ್ಜಿ ನೋಡಲಿಲ್ವಾ, ಇಲ್ಲಿ ಇಟ್ಟಿದ್ದೆ, ನೀವು ಅಷ್ಟು ಪಕ್ಕ ಬಂದು ಅದನ್ನು ಕೈ ಹಾಕಿದ್ರಲ್ವಾ, ಅವ್ನು ನಿಮಗೆ ಕಾಣಲಿಲ್ಲ, ಹೋಗಲಿ ಬಿಡಿ ಅಂತಷ್ಟು ಹೇಳುವ ವ್ಯಕ್ತಿತ್ವ. ಮಗುವಿಗೆ ಹೇಳಿಯೂ ಅದು ತಪ್ಪು ಮಾಡಿದೆ ಅಂತಂದ್ರೆ ಒಂದು ಸರ್ತಿ ಜೋರು ಮಾಡಿ, ಇನ್ನೆರಡನೇ ಸರ್ತಿ ಮತ್ತೂ ಜೋರು ಮಾಡಿ, ಮೂರನೇ ಸರ್ತಿ ಒಂದು ಬಾರಿಸೋ ಕ್ರಮ ಇದೆ. ಅಂದರೆ ನಾವು ಸಮದರ್ಶಿ ಅಂತ ಹಾಗಾದರೆ ಎಲ್ಲರಲ್ಲೂ ಹೆಂಡತಿಯನ್ನು ನೋಡುವ ರೀತಿ ಬೇರೆ, ತಂದೆಯನ್ನು ನೋಡುವ ರೀತಿ ಬೇರೆ, ತಾಯಿಯನ್ನು ನೋಡುವ ರೀತಿ ಬೇರೆ, ತಂಗಿಯನ್ನು ನೋಡುವ ರೀತಿ ಬೇರೆ, ಗೆಳೆಯನನ್ನು ನೋಡುವ ರೀತಿ ಬೇರೆ, ಇದೆಲ್ಲವೂ ಬೇರೆಯಾಗಿಯೂ ಅವನು ಸರಿ ಇರ್ತಾನೆ. ಎಲ್ಲರನ್ನು ಒಂದೇ ಥರ ನೋಡ್ಲಿಕ್ಕೆ ಸಾಧ್ಯ ಇಲ್ಲಲ್ವಾ? ಹಾಗಾದರೆ ಸಮದರ್ಶಿ ಅಂದರೆ ಏನರ್ಥ ಅಲ್ಲಿ? ಅಲ್ಲಿ ಸಮದರ್ಶಿ ಅಂದರೆ ಅವರವರನ್ನು, ತಾಯಿಯನ್ನು ತಾಯಿಯಾಗಿ, ತಂದೆಯನ್ನು ತಂದೆಯಾಗಿ, ಅಜ್ಜಿಯನ್ನು ಅಜ್ಜಿಯಾಗಿ, ತಮ್ಮನನ್ನು ತಮ್ಮನಾಗಿ, ಮಕ್ಕಳನ್ನು ಮಕ್ಕಳಾಗಿ, ಪ್ರಾಣಿಯನ್ನು ಪ್ರಾಣಿಯಾಗಿ ನೋಡಬೇಕು, ಹೊರತು ಪ್ರಾಣಿಯನ್ನು ಮನುಷ್ಯನಾಗಿ ನೋಡಿ ಅಂತ ಅರ್ಥ ಇಲ್ಲ ಅಲ್ಲಿ. ಹಾಗಿದ್ದರೆ ಇಲ್ಲಿ ಅದೇ ಅರ್ಥದಲ್ಲಿ ಎಲ್ಲದರಲ್ಲೂ ಭಗವಂತನ ಸ್ವರೂಪ ಒಂದೇ ರೀತಿ ಇದೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಹೊರಟದ್ದು ಹೊರತು ಎಲ್ಲದರಲ್ಲಿರುವ ಭಗವಂತನ ತಾಕತ್ತು ಒಂದೇ ರೀತಿ. ನಮ್ಮಲ್ಲಿ ಕೆಲವರು ಇದ್ದಿದೆ, ತಿರುಪತಿ ತುಂಬ ದೊಡ್ಡ ಕ್ಷೇತ್ರ, ಕೃಷ್ಣ ಉಡುಪಿದು ಪರವಾಗಿಲ್ಲ, ನಮಗೆ ಮನೆ ದೇವರು ಅದಾದ್ರಿಂದ ದೊಡ್ಡದು. ಇನ್ನು ಕೆಲವರಿಗೆ ಉಡುಪಿ ಕೃಷ್ಣ ತುಂಬ ಗ್ರೇಟ್, ಅನಂತಶಯನ ಅಂಥದ್ದೇನಲ್ಲ ಅಂತ ಈ ಎಲ್ಲ ಭ್ರಮೆಗಳಿವೆ. ನಾನು ಪೂಜೆ ಮಾಡುವ ಪ್ರತಿಮೆ ದೊಡ್ಡದು, ಪಕ್ಕದ ಮನೆಯವರು ಪಾಪ 4 ದಿವಸ ಇಲ್ಲ ಅಂತ ಆ ಮನೆಯಲ್ಲಿ ದೇವ್ರ ಪೆಟ್ಟಿಗೆ ಕೊಟ್ಟು ಹೋದರೆ, ನಮ್ಮದೆಲ್ಲ ಪೂಜೆ ಮುಗಿದ್ಮೇಲೆ ಕೊನೆಗೆ ಒಂದು ತುಳಸಿ ದಳ ಅದಕ್ಕೆ ಹಾಕಿ ಗೋವಿಂದ, ಅದು ಅವ್ರ ದೇವರು, ಇದು ನಮ್ಮ ದೇವರು. ಈ ಎಲ್ಲ ವ್ಯತ್ಯಾಸಗಳನ್ನು ನಾವು ಯೋಚನೆ ಮಾಡ್ತೇವಲ್ಲ, ಇದನ್ನು ತಪ್ಪು ಅಂತ ಹೇಳಲಿಕ್ಕೋಸ್ಕರ ಹೊರಟದ್ದಲ್ಲಿ. ಎಲ್ಲದರಲ್ಲೂ ಭಗವಂತ ಸಮಾನ, ಎಲ್ಲದರಲ್ಲೂ ಇರುವ ಭಗವಂತನ ಶಕ್ತಿ ಒಂದೇ ರೀತಿ. ಆದರೆ ಆಯಾ ವಸ್ತುವಿಗೆ ಒಂದು ಸಮಾಜದಲ್ಲಿ ಏನು ಕಲ್ಪನೆ ಇದೆ ಅಂದರೆ, ವಿದ್ಯಾ ವಿನಯ ಸಂಪನ್ನನಾದಂಥವನಿಗೆ ಗೌರವ ಕೊಡಬೇಕಾದದ್ದೇನಿದೆ ಅದನ್ನು ಹಾಗೇ ಕೊಡಬೇಕು. ಎಲ್ಲರಲ್ಲೂ ಇರೋ ದೇವರ ರೂಪ ಒಂದೇ ಆದರೂ ಅವರಿಂದ ಪ್ರತಿಕ್ರಿಯೆ ನಮಗೆ ಸಮಾಜಕ್ಕೆ ಸಿಗುವಂಥದ್ದು ಬೇರೆ ಥರ. ವಿದ್ಯಾವಿನಯ ಸಂಪನ್ನನಿಂದ ಸಿಗುವಂತಹ ಸಮಾಜದ ಉಪಕಾರ ಅದು ನಮಗೆ ನಾಯಿಯಿಂದ ಸಿಗ್ಲಿಕ್ಕೆ ಸಾಧ್ಯ, ನಾಯಿಯಿಂದ ಕಳ್ಳರಿಂದ ರಕ್ಷಣೆ ಆಗ್ಬೋದು, ಆದರೆ ಯಾವತ್ತೂ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಸುವಿನಿಂದ ಮತ್ತು ಇದಕ್ಕೆ ಒಂದೇ ಥರ ಯೋಚಿಸಿದರೆ ಹಸುವಿನಿಂದ ಆಗುವ ಉಪಯೋಗವನ್ನು ಇವತ್ತು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿದೇಶಿಯರಂತೂ ಎಷ್ಟು ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಹೇಳ್ತಿದ್ದಾರೆ ಅಂತಂದರೆ, ಅದು ಕೇವಲ ಭೂಮಿಯಲ್ಲಿ ಓಡಾಡಿಕೊಂಡಿದ್ರೆ ಅರ್ಥಕ್ವೇಕ್ ಆಗಲ್ಲ ಅಂತ. ಅದು ಏನು ನಾವು ಅದನ್ನು ಸಾಕಿ ಬೆಳೆಸಿ ಮಾಡೋದಲ್ಲ, ಸುಮ್ಮನೆ ಭೂಮಿಯಲ್ಲಿ ಓಡಾಡ್ತಾ ಇದ್ದರೆ ಆ ಪ್ರಾಕೃತಿಕ ವಿಕೋಪಗಳು ಬರದ ಹಾಗೆ ಅದರ ದೇಹದ ರಚನೆ ಇದೆ ಅಂತ. ಅಂದರೆ ಆಗಸ ಕಾಯಗಳಿಂದ ಹಿಡಿದು ಭೂಮಿಯಲ್ಲಿರುವ ಪ್ರತಿಯೊಂದು ಪ್ರಕೃತಿಯ ವಸ್ತುಗಳು ಅದಕ್ಕೆ ರಿಯಾಕ್ಟ್ ಆಗ್ತವೆ ಅಂತ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಭಗವಂತನ ವ್ಯಕ್ತಿತ್ವ ಪ್ರಕಟ ಆಗುವ ರೀತಿ ಬೇರೆ ಇದೆ. ಇಲ್ಲಿ ಆಗುವ ರೀತಿ ಬೇರೆ, ಹಸುವಿನಲ್ಲಿ ಆಗುವ ರೀತಿ ಬೇರೆ, ಆನೆಗಳಿಂದ ಆಗುವ ರೀತಿ ಬೇರೆ, ಬೇರೆ ಬೇರೆ ರೀತಿ ಇದೆ. ಅದರಿಂದಾಗಿ ನೀವು ನಾಯಿಯನ್ನು ಅದಕ್ಕೂ ಕೂಡ ಒಂದು ಬದುಕಲಿಕ್ಕೆ ಅರ್ಹತೆ ಇದೆ ಅಂತ ಅನ್ನೋದನ್ನು ಗೌರವ ಇಟ್ಟು ಅದರಲ್ಲೂ ಭಗವಂತ ಇದ್ದಾನೆ ಅಂತ ಗಮನಿಸಿ ಹೊರತು ಅದನ್ನು ಮನೆಯಲ್ಲಿ ತಂದಿಟ್ಟು ನಾವು ಸಾಕಿ ಬೆಳೆಸಿ ಅದನ್ನು ಮುದ್ದು ಮಾಡ್ತೇವೆ ಅಂತ ಅನ್ನೋದರಲ್ಲಿ ಯಾವ ಅರ್ಥವೂ ಇಲ್ಲ. ಹಾಗೆ ಮಾಡುವವರನ್ನು ನಾವು ತಡೆಯುವಂಥದ್ದು ಅಲ್ಲ ಅದು. ಆದರೆ ಯಾಕೆ ಬೇಡ ಅಂತ ಹೇಳಿದರು ಅಂತಂದರೆ, ಅದರಿಂದ ಎಷ್ಟೆಲ್ಲ ರೋಗ ಬರುತ್ತೆ ಅಂತ ಅನ್ನೋದನ್ನು ಇವತ್ತು ವಿಜ್ಞಾನ ಒಪ್ಪತ್ತೆ. ಯಾಕೆಂದರೆ ಕಾಡಿನಲ್ಲಿರುವ ಪ್ರಾಣಿಗಳಾದರೂ ಅತ್ಯಂತ ಮೈ ಶುಚಿಯಾಗಿರ್ತವೆ. ಮನುಷ್ಯನ ಸಂಪರ್ಕಕ್ಕೆ ಬಂದ ಮೇಲೆ ಅದನ್ನು ನಾವೇ ಶುದ್ಧ ಮಾಡಬೇಕು. ವಸ್ತುತಃ ಅವುಗಳೇ ಶುದ್ಧ ಮಾಡ್ಕೊಳ್ಳಿಕ್ಕಿರುವಂಥದ್ದು. ನಾವು ಶುದ್ಧ ಮಾಡಿ ಅದನ್ನು ಕ್ಲೀನ್ ಮಾಡಿ ನಮಗೆ ಸಾವಿರ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಅವುಗಳನ್ನು ಮೇಯಿಸುವ, ಯಾಕೆ ಹಿಂದೆ ಎಲ್ಲ ದನ ಮೇಯಿಸುವುದು ಅಂತಂದರೆ ತುಂಬ ಗ್ರೇಟು. ಈಗ ನಾಯಿ ಮೇಯಿಸುವುದು ಅಂದರೆ ಅದಕ್ಕೆ 10,000 ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತೇವೆ, ಯಾರಾದರೂ ಇದ್ದರೆ ಬನ್ನಿ ಅಂತ ಹೇಳುವಂಥ ದುಸ್ಥಿತಿಗೆ ಬಂದು ಬಿದ್ದಿದ್ದೇವೆ. ಅಂದರೆ ಇದೆಲ್ಲ ಮನುಷ್ಯನ ನಾಗರಿಕತೆಯ ಭ್ರಮೆಗಳಷ್ಟೇ.
ಖಂಡಿತ ಶಾಸ್ತ್ರಕ್ಕೆ ನಾಯಿಯ ಮೇಲೂ ಅಷ್ಟೇ ಪ್ರೀತಿ ಇದೆ. ಆದರೆ ಅದನ್ನು ಎಲ್ಲಿ ಗೌರವಿಸಬೇಕೋ ಅಷ್ಟೇ ಅದನ್ನು ಗೌರವಿಸಬೇಕು. ಅದನ್ನು ತಂದು ನಾವು ಸಿಂಹಾಸನದ ಮೇಲೆ ಕೂಡಿಸಿದರೂ ಅದು ಮತ್ತು ಹೊಲಸು ಸಿಕ್ಕಿದಾಗ ಅಲ್ಲಿಗೆ ಹೋಗುತ್ತೆ. ಅದರಿಂದಾಗಿ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡಿ. ಅದನ್ನು ತಂದು ಮನೆಯೊಳಗಿರಿಸಿ ನಮ್ಮ ದೇಹದ ಸಂಪರ್ಕ ಬೆಳೆಸಿ ಅದಕ್ಕೆ ಅದರಿಂದ ನಾವು ಅನಾಹುತ ಪಡೆಯುವುದನ್ನು ಬೇಡ ಅನ್ನುವ ದೃಷ್ಟಿಯಿಂದ ಸಂಪ್ರದಾಯಗಳಲ್ಲಿ ಅಂತಹ ಮಾತುಗಳು ಬಂದಿವೆ. ಆದರೆ ಬೇಟೆ ನಾಯಿಗಳು ಇತ್ಯಾದಿಗಳೆಲ್ಲ ಕೆಲವು ಸಂದರ್ಭಗಳಲ್ಲಿ ನಮಗೆ ಕೊಡುವ ಉಪಯೋಗಗಳು ಅದು ಆ ನಾಯಿಯ ಸಹಜವಾದ ಲಕ್ಷಣ. ಅದು ಅಷ್ಟೇ ಉಪಯೋಗ ಆಗಿದೆ ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ತಲೆ ಮೇಲೆ ಕೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಕೃಷ್ಣ ಪರಮಾತ್ಮ ಎಲ್ಲವನ್ನು ಉಪದೇಶ ಕೊಟ್ಟು ಅರ್ಜುನನಿಗೆ ಕೊನೆಗೆ ಹೇಳುತ್ತಾನೆ, ನೋಡು ಅರ್ಜುನ, ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದೇನೆ, ನೀನಿದನ್ನು ವಿಮರ್ಶೆ ಮಾಡು. ಯಥೇಚ್ಛಸಿ ತಥಾ ಕುರು, ವಿಮರ್ಶೆ ತದಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತ. ಇದು ಹೇಗೆ ಕಾಣುತ್ತದೆ ಅಂತಂದರೆ, ಕೆಲವೊಮ್ಮೆ ನಾವು ಕೆಲವರಿಗೆ ಉಪದೇಶವನ್ನು ಮಾಡ್ತೇವೆ, ಹೀಗೆ ಅಂತ, ಹೀಗಿರಬೇಕಯ್ಯ ಅಂತ. ಆ ಎಲ್ಲ ಉಪದೇಶವನ್ನು ಮುಗಿದ ಮೇಲೆ, ನೋಡು ಇದು ನನ್ನ ಅನಿಸಿಕೆ, ನೀನು ಸ್ವಲ್ಪ ವಿಮರ್ಶೆ ಮಾಡು, ನಾನು ಹೇಳಿದ್ರಲ್ಲೂ ಸ್ವಲ್ಪ ಏನಾದರೂ ಸಮಸ್ಯೆಗಳಿರಬಹುದು, ನೀನು 4 ಜನರ ಹತ್ರ ಕೇಳು, ಆಮೇಲೆ ಅದರಿಂದ ನೀನು ಸ್ವಲ್ಪ ವಿಮರ್ಶೆ ಮಾಡಿ ಅದರಲ್ಲಿ ಪ್ರವೃತ್ತಿ ಮಾಡು ಅಂತ. ಅದರಿಂದ ಈ ಕೃಷ್ಣನ ಗೀತೆಯಲ್ಲಿ ಏನಾದರೂ ಸಮಸ್ಯೆಗಳಿವೆಯೇ, ಕೃಷ್ಣನಿಗೆ ಸಂಶಯ ಇತ್ತಾ, ಆ ದೃಷ್ಟಿಯಿಂದ ಅವನೇನಾದರೂ ಸ್ವಲ್ಪ ವಿಮರ್ಶೆ ಮಾಡು ಅಂತ 4 ಜನ ಹತ್ರ ಹೋಗಿ ಕಳುಹಿಸಿದ್ದ, ಅಥವಾ ಬೇರೆ ಯಾವುದು ದೃಷ್ಟಿಯಿಂದ, ಆ ಮಾತಿಗೆ ಅರ್ಥ ಏನು ಅಂತ. ಜ್ಞಾತ್ವಾ ಪ್ರಾರಭ್ಯ ಕುರುವೀತ ಹ್ಯಕುರ್ವಾಣೋ ವಿನಶ್ಯತಿ, ಅಥವಾ ಹಿಂದೆ ಯೋಗ ಕರ್ಮಸು ಕೌಶಲಂ, ಈ ಎಡಗಾಲು ಎತ್ತು ಅಂದರೆ ಎಡಗಾಲು ಎತ್ತುವುದು, ಬಲಗಾಲು ಎತ್ತು ಅಂದರೆ ಬಲಗಾಲು ಎತ್ತುವುದು ಅಂತ ನಾನು ಹೇಳಿದ್ದೇನೆ ಅಂತ ಅಷ್ಟಕ್ಕೆ ಆ ಕರ್ತವ್ಯದಲ್ಲಿ ತೊಡಗಬೇಡ. ನೀನೇನು ಮಾಡ್ತಾ ಇದ್ದೇನೆ ಅನ್ನೋ ಪ್ರಜ್ಞೆ ನಿನಗಿರಲಿ. ಯಾಕೆಂದರೆ ಸೆಲ್ಫ್ ಎಕ್ಸಿಸ್ಟೆನ್ಸ್ನ ಬಗ್ಗೆ ಎಚ್ಚರ ಇಲ್ಲದೆ ಯಂತ್ರದಂತೆ ಕೆಲಸ ಮಾಡಿ ಅಂತ ನಾನು ನಿನಗೆ ಹೇಳ್ತಾ ಇಲ್ಲ. ಯಾಕೆಂದರೆ ನೀನು ಮಾಡುವ ಕೆಲಸ ಇಷ್ಟು ಹೊತ್ತು ತಿಳುವಳಿಕೆ ಕೊಟ್ಟದ್ದರ ಉದ್ದೇಶ ಏನು ಅಂದರೆ, ವಿಮರ್ಶೆ ಮಾಡು ಅಂತ ಹೇಳುವುದು ಒಂದು ರೀತಿಯ ಏನಂತಾರೆ, ಈಗ ಕೇವಲ ಅದೊಂದು ಅಕಸ್ಮಾತ್ ಯಥೇಚ್ಛಸಿ ತಥಾ ಕುರು ಅಂತ ಹೇಳದೇ ಇದ್ದರೆ, ಕೃಷ್ಣ ಮಾಡು ಅಂತ ಹೇಳ್ದ ಮಾಡಿಬಿಡ್ಬೇಕಾಯ್ತು, ಇದು ಡಿಕ್ಟೇಟರ್ಶಿಪ್ ಆಗ್ತಿತ್ತು. ಈಗ ನೀನು ಡಿಕ್ಟೇಟರ್ಶಿಪ್ ಆಗೋದು ಬೇಡ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ್ದಕ್ಕೋಸ್ಕರ, ಹಾಗಾದರೆ ಅವನು ಹೇಳಿದ್ರಲ್ಲೇನೋ ಪ್ರಾಬ್ಲಮ್ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಅನ್ನೋದು ನಮಗೆ ಎಲ್ಲಿ ನಿಂತಿದ್ರೂ ಅದು ಹಾಗೆ ಬಂದೇ ಬರುತ್ತೆ. ಆದರೆ ಇಲ್ಲಿ ಕೊಟ್ಟದ್ದೇನು ಅಂದರೆ, ಒಂದು ನಿನ್ನ ಆಲೋಚನೆ, ನೀನು ಮಾಡಬೇಕಾದ ಕೆಲಸವನ್ನು ಆಲೋಚನೆ ಮಾಡಿ ನಾನು ಹೇಳಿದ ವಿಷಯಗಳನ್ನು ಮನಸ್ಸಿಗೆ ತಂದುಕೋ. ನಾನು ಹೇಳಿದ್ದೇನೆ ಅಂತ ಅಷ್ಟೇ ತಲೆಯಲ್ಲಿ ಇಟ್ಕೊಂಡು ಮಾಡಬೇಡ. ನಾನು ಮಾಡ್ತಾ ಇರೋದು ಸರಿ ಇದೆ, ಇದು ಧರ್ಮ, ಅದರಿಂದಾಗಿ ನಾನು ಮಾಡೋದ್ರಿಂದಾಗಿ ಲೋಕಕ್ಕೆ ಒಳಿತಾಗುತ್ತೆ ಅಂತ ವಿಶ್ವಾಸ ಇಟ್ಟು ಮಾಡು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ಮಾತನ್ನು ಹೇಳಿದ್ದಾನಷ್ಟೇ. ಈ ಕಾಲದಲ್ಲಿ ವಿದ್ಯೆ ಮತ್ತು ವಿನಯ ಎರಡೂ ಇರುವ ವ್ಯಕ್ತಿಗಳು ಸಿಗುವುದು ಕಷ್ಟ. ಆದರೆ ನಾವು ವಿದ್ಯೆ ಇರುವ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿರಬೇಕು ಅಥವಾ ವಿನಯ ಇರುವ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿರಬೇಕು. ವಿದ್ಯಾ ವಿನಯ ಸಂಪನ್ನೆ ಅಂತ ಅಲ್ಲಿ ಬಂತು. ಅದಕ್ಕೆ ಅವರ ಪ್ರಶ್ನೆ, ವಿದ್ಯೆ ಇದ್ದಲ್ಲಿ ವಿನಯ ಸಿಗುವುದು ಕಷ್ಟ, ವಿನಯ ಇದ್ದಲ್ಲಿ ವಿದ್ಯೆ ಇರುವುದು ಕಷ್ಟ. ನಾವು ಈಗ ವಿದ್ಯೆ ಇದ್ದವರ ಜೊತೆಗಿರಬೇಕು, ವಿನಯ ಇದ್ದವರ ಜೊತೆಗಿರಬೇಕು. ಇಬ್ಬರ ಜೊತೆಗೂ ಇರಿ, ಒಬ್ಬರ ಹತ್ರ ವಿನಯ ಕಲ್ತ್ಕೊಳ್ಳಿ, ಒಬ್ಬರ ಹತ್ರ ವಿದ್ಯೆ ಕಲ್ತ್ಕೊಳ್ಳಿ. ನೀವು ಮಾತ್ರ ವಿದ್ಯೆ ಇದ್ದ ಮೇಲೆ ವಿನಯವನ್ನು ಬಿಟ್ಬಿಡಬೇಡಿ ಅಷ್ಟೇ. ಕೃಷ್ಣ ಭಗವದ್ಗೀತೆಯಲ್ಲಿ ಗೊಂದಲದಲ್ಲಿರತಕ್ಕಂತಹ ಅರ್ಜುನನಿಗೆ ಮತ್ತೊಂದಷ್ಟು ವಿಷಯಗಳನ್ನು ಹೇಳಿದ್ದಾನೆ. ನಾನು ಈ ಅಜ್ಜನನ್ನು, ಗುರುಗಳನ್ನು, ಇವರನ್ನೆಲ್ಲ ಕೊಲ್ಲಿಕ್ಕೆ ನನಗೆ ಬೇಜಾರಾಗ್ತದೆ ಅಂತ. ಆವಾಗ ಕೃಷ್ಣ ಹೇಳಿದ, ಇಲ್ಲ, ಅವರು ಸಾಯುವುದೇ ಇಲ್ಲ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ ಹೇಳಿಕೊಂಡು, ನ ಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತ ಹೇಳಿಕೊಂಡು, ಅನಂತರದಲ್ಲಿ ಎಲ್ಲ ಅವರು ಇರ್ತಾರೆ ಹೇಳಿದರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನಮುಹ್ಯತಿ ಅಂತ ಹೇಳಿಕೊಂಡು, ನೀನು ಇಷ್ಟ ಮಾಡಿದರೆ ಅವರು ಇರ್ತಾರೆ ಅಂತೂ ಇಲ್ಲ, ಅಲ್ಲ ನೀನು ಅವರು ಹೋಗಲಿ ಅಂತ ಹೇಳಿಕೊಂಡು ಅವರನ್ನು ಮುಗಿಸ್ತೇನೆ ಅಂತ ಹೇಳಿದರೆ ಜೀವ ಯಾವತ್ತಿಗೂ ನಿತ್ಯ, ಅದು ಹೋಗುವುದೇ ಇಲ್ಲ. ಹಾಗಾಗಿ ನಿತ್ಯವಾಗಿರತಕ್ಕಂತಹ ಜೀವ, ಅನಿತ್ಯವಾಗಿರತಕ್ಕಂತಹ ಶರೀರ, ಆ ಎರಡರ ಕಾಂಬಿನೇಷನ್ನಲ್ಲಿ ನನಗೆ ಯಾವುದೋ ಒಂದು ಪ್ರೀತಿಯೋ ದುಃಖವೋ ಆಗುವಂಥದ್ದು, ಸುಖ ದುಃಖಗಳೆಲ್ಲ ಆಗುವಂಥದ್ದು. ಹಾಗೆ
ಅದನ್ನು ನಾನು ಹೇಗೆ ಎದುರಿಸಬೇಕು? ಅದಕ್ಕೆ ಸುಮ್ಮನೆ ಎಸ್ಕೇಪಿಸಮ್ ಅದು ಹಾಗೆ ಹೀಗೆ ಅಂತೆಲ್ಲ ಸುತ್ತ ಹಾಕಿ ಕೃಷ್ಣ ಏನಾದರೂ ಹೇಳುತ್ತಾನೋ, ಅಥವಾ ಅದಕ್ಕೆ ನೇರವಾಗಿರತಕ್ಕಂತಹ ಮಾತುಗಳು ಏನಾದರೂ ಕೃಷ್ಣನದ್ದು ಟ್ರೀಟ್ಮೆಂಟ್ ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ನೇರವಾಗಿ ಮಾತನಾಡಬೇಕಾಗ್ತದೆ. ಹಾಗೆ ಅಂದರೆ ಈಗ ಕ್ಯಾನ್ಸರ್ ಉಂಟು ಅಂತ ಪೇಷಂಟಿಗೆ ಹೇಳುವಾಗ ಅನಿವಾರ್ಯವಾಗಿ ಹೇಳಲೇಬೇಕು. ಇಲ್ಲ ನೋಡೋದು ಹಾಗೆ ಹೀಗೆ ಅಂತ ಹೇಳಿದರೆ ಅದಕ್ಕೆ ಅವು ಪ್ರಿಪೇರ್ ಆಗಬೇಕಾಗ್ತದೆ. ನೀವು ಅವನಿಗೊಂದು ಯಾವುದೋ ಒಂದು ಯುಫೋರಿಕ್ ಸ್ಟೇಜಲ್ಲಿ ಸುಮ್ಮನೆ ಒಂದು ಕಲ್ಪನೆಗಳನ್ನು ಕಟ್ಟಿಕೊಂಡಿದ್ದರೆ, ನೋಡು ಎಲ್ಲರಿಗೂ ರೋಗ ಬರ್ತದೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ಕೃಷ್ಣ ಎಸ್ಕೇಪಿಸಮ್ಮಿನ ಮಾರ್ಗವನ್ನು ಅನುಸರಣೆ ಮಾಡ್ತಾನೋ ಅಲ್ಲ ನೇರವಾಗಿ ಅದಕ್ಕೆ ಏನಾದರೂ ಪರಿಹಾರವನ್ನು ಸೂಚನೆ ಮಾಡ್ತಾನೋ? ಭೀಷ್ಮ ದ್ರೋಣಾದಿಗಳು ಆತ್ಮತಃ ನಿತ್ಯವಾಗಿದ್ದರೂ ಆ ಸ್ವರೂಪದಲ್ಲಿ ಭೀಷ್ಮರಾಗಿ ದ್ರೋಣರಾಗಿ ಕೃಪಾಚಾರ್ಯರಾಗಿ ನಮಗೆ ಸಿಗ್ತಾ ಇಲ್ಲ. ಆದ್ದರಿಂದಾಗಿ ಅವರನ್ನು ಕಳ್ಕೊಂಡು ಮುಂದೆ ಆಳುವಂಥದ್ರಲ್ಲಿ ಏನು ಸ್ವಾರಸ್ಯ ಇದೆ ಅಂತ ಅರ್ಜುನನ ಪ್ರಶ್ನೆ. ಅದನ್ನೇ ಈ ಮಾತು ಮುಗಿದ ತಕ್ಷಣವೇ ಮುಂದೆ ಹೇಳುವಾಗ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯರ್ಥೆ ನ ತ್ವಂ ಶೋಚಿತು ಮರ್ಹಸಿ ಅನ್ನುವ ಮಾತನ್ನು ನೇರವಾಗಿ ಹೇಳಿದ್ದಾನೆ. ಅವನು ಅದನ್ನು ಸುತ್ತು ಬಳಸಿ ಏನು ಮಾತಾಡಲೇ ಇಲ್ಲ. ಒಂದು ವಿಷಯಪ್ಪ, ಯಾವಾಗಲೂ ಒಂದು ನಾವು ಉಪಯೋಗಿಸುವಂಥ ವಸ್ತುವಿನಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಫಿಕ್ಸ್ ಆಗುವಾಗಲೇ ಎಕ್ಸ್ಪೈರಿ ಡೇಟು ಹಾಕಿರ್ತಾರೆ. ಅದರ ಅರ್ಥ ಏನು ಅಂದರೆ ಅದು ಬಳಕೆಗೆ ಅಷ್ಟೇ ಹೊತ್ತು ಬರೋದು ಹೊರತು ಅದಕ್ಕಿಂತ ಹೆಚ್ಚು ಹೊತ್ತು ಬಳಸಲಿಕ್ಕೆ ಆಗೋದಿಲ್ಲ ಅಂತ. ಇವತ್ತು ಅದನ್ನು ಇನ್ನೂ ಗ್ಯಾರಂಟಿ ವಾರಂಟಿಗಳನ್ನಾಗಿ ಮಾಡಿ ನಾವು ಇನ್ನೂ ಅದರಲ್ಲಿ ಹೆಚ್ಚು ತೊಡಗುವ ಹಾಗೆ ಮಾಡಿಬಿಡ್ತಾರೆ. ಅದರ ಅರ್ಥ ಏನು? ಒಟ್ಟು ಒಂದು ವಸ್ತು ಸೃಷ್ಟಿ ಆದಮೇಲೆ ಅದು ನಾಶ ಆಗಲೇಬೇಕು. ಅದರಿಂದಾಗಿ ಹುಟ್ಟಿದವನಿಗೆ ಮತ್ತೆ ದೇಹದ ವಿಯೋಗ ಇದೆ, ದೇಹ ಬಿಟ್ಟು ಹೊರಟು ಹೋದವನಿಗೆ ಮತ್ತೊಂದು ದೇಹದ ಪಡೆದುಕೊಳ್ಳುವಿಕೆ ಇದ್ದೇ ಇದೆ. ಅದರಿಂದಾಗಿ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು ಭೀಷ್ಮದ್ರೋಣಾದಿಗಳು ಆತ್ಮತಃ ನಿತ್ಯ, ಅದರಿಂದಾಗಿ ನೀನು ಅವರನ್ನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರ ಮಾತ್ರ ಅದು ನಾಶ ಆಗಲೇಬೇಕಾದದ್ದಾದ್ರಿಂದಾಗಿ ನಾಶ ಆಗಿಯೇ ಆಗುತ್ತೆ. ಇನ್ನೂ ಒಂದು ಸಂಗತಿ, ಶರೀರವೂ ಕೂಡ ನಾಶ ಆಗೋದು ಅಂದರೆ ಏನರ್ಥ? ಶರೀರ ಇಲ್ಲ ಅಂತ ಆಗೋದಿಲ್ಲ. ಭೀಷ್ಮಾಚಾರ್ಯರ ಶರೀರ ಆಗಿ ಸಿಗುವುದಿಲ್ಲ, ದ್ರೋಣಾಚಾರ್ಯರ ಶರೀರವಾಗಿ ಸಿಗುವುದಿಲ್ಲ. ಆ ಶರೀರದಲ್ಲಿರುವ ಎಲ್ಲ ಕಂಟೆಂಟುಗಳು ಕೂಡ ಪ್ರಕೃತಿಯಲ್ಲಿ ಲೀನ ಆಗುತ್ತೆ ಅಂತ ಅಷ್ಟೇ ಅರ್ಥ. ಕಾಂಬಿನೇಷನ್ ಮಾತ್ರ ಇಲ್ಲ ಹೊರತು ಮತ್ತೆಲ್ಲವೂ ನಿತ್ಯವೇ. ಅಲ್ಲಿರುವ ಮಣ್ಣು ಮಣ್ಣಿಗೆ, ನೀರು ನೀರಿಗೆ, ಗಾಳಿ ಗಾಳಿಗೆ, ಬೆಂಕಿ ಬೆಂಕಿಗೆ, ಆಕಾಶ ಆಕಾಶಕ್ಕೆ ಅಂತ ಹೀಗೆ ಹೋಗಿ ಸೇರುವ ಪಂಚತ್ವಂ ಗತಃ, ಅಲ್ಲಲ್ಲಿಯ ವಸ್ತುವಾಗಿ ಸೇರಿಕೊಳ್ಳುತ್ತೆ ಅಂತ ಅರ್ಥ. ಅದರಿಂದಾಗಿ ಶರೀರವೂ ಕೂಡ ನಾಶ ಅಂದರೆ ನಾವು ಕನ್ನಡದಲ್ಲಿ ಹೇಳುವಾಗಿ ಇಲ್ಲ ಅಂತ ಆಗುವಂಥದ್ದಲ್ಲ, ಅದು ಇದೆ. ಆತ್ಮವು ಕೂಡ ಹೇಗೂ ನಾಶವಾಗೋದು ಸಾಧ್ಯ ಇಲ್ಲ. ಆದರೆ ಅದೆರಡರ ಕಾಂಬಿನೇಷನ್ನ ಬಗ್ಗೆ ಪ್ರಶ್ನೆ ಇರೋದು, ಅದು ಅನಿವಾರ್ಯ. ಅಪರಿಹಾರ್ಯ ಅಂತ ಅಲ್ಲಿ ಮಾತು ಕೃಷ್ಣ ಹಾಕಿರುವಂಥದ್ದು. ಅಪರಿಹಾರ್ಯ ಅಂದರೆ ನೀನು ಕೊಲ್ಲದೇ ಇದ್ದರೂ ಭೀಷ್ಮಾಚಾರ್ಯ ಒಂದು ದಿವಸ ಪ್ರಾಣ ಬಿಟ್ಟೇ ಬಿಡಬೇಕು, ದ್ರೋಣಾಚಾರ್ಯ ದೇಹ ಕಳ್ಕೊಳ್ಳೇಬೇಕು. ಯಾಕೆಲ್ಲ ಅವರೆಲ್ಲರೂ ಕೂಡ ತುಂಬ ವಯಸ್ಸಾದವರೇ. ಈ ವಯಸ್ಸು ಅವರದ್ದು. ಈಗಾಗಲೇ ಅವರು ಭೀಷ್ಮಾಚಾರ್ಯರೆಲ್ಲ 800 ಹತ್ತಿರ ಬಂದವರು, ದ್ರೋಣಾಚಾರ್ಯರು ಅದೇ ಹತ್ತಿರದ ಸಮೀಪದಲ್ಲರು. ವಿರಾಟ ಆಗಲಿ, ದೃಪದ ಆಗಲಿ, ಕೃಪಾಚಾರ್ಯರಾಗಲಿ, ಬಾಹ್ಲಿಕ ಆಗಲಿ, ಇವರು ಎಲ್ಲರೂ ಕೂಡ 500-600 ದಾಟಿದವರೇ ಎಲ್ಲರೂ ಕೂಡ. ಹಾಗೆ ಅಂತ ಹೇಳಿ 500-600 ದಾಟಿದೆ ಸಾಯ್ಲಿ ಅಂತ ಆ ಅಭಿಪ್ರಾಯ ಅಲ್ಲ. ಯುದ್ಧದಲ್ಲಿ ತಪ್ಪಿಗೆ ಬೆಂಬಲವಾಗಿ ಅವರು ಕೈ ಜೋಡಿಸಿದ್ದಾರೆ. ತದನುಬಂಧಿ ನಿಗ್ರಹ. ತಪ್ಪು ಮಾಡಿದವನಿಗೆ ಮಾತ್ರ ಶಿಕ್ಷೆ ಅಲ್ಲ, ತಪ್ಪನ್ನು ಬೆಂಬಲಿಸಿದವನೂ ಕೂಡ ಈ ಯುದ್ಧದಲ್ಲಿ ಅನಿವಾರ್ಯವಾಗಿ ಅವನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾನೆ ಅನ್ನುವ ದೃಷ್ಟಿಯಿಂದ ಅದು ಕೂಡ ಅವನು ನಿಶ್ಚಯ ಹೇಳುವುದೇನು ಅಂದರೆ, ನಾವೇ ಗೆಲ್ತೇವೆ ಅಂತನೂ ಅಲ್ಲ, ಅವರೇ ಸೋಲ್ತಾರೆ ಅಂತನೂ ಅಲ್ಲ. ಅವರೂ ಗೆಲ್ಬೋದು, ನಾವು ಸೋಲ್ಬೋದು. ಯುದ್ಧ ಅಂದಮೇಲೆ ನಾವು ಅದರಲ್ಲಿ ಭಾಗವಹಿಸುವುದಷ್ಟೇ ನಮ್ಮ ಧರ್ಮ. ಅದರಿಂದ ಜಿತ್ವಾವ ಭೋಕ್ಷಸೆ ಮಹಿಂ. ಒಂದು ವೇಳೆ ನೀನು ಗೆದ್ದರೆ ಭೂಮಿಯನ್ನು ಆಳ್ತಿ, ಸತ್ತರೆ ಸ್ವರ್ಗವನ್ನು ಉಣ್ತಿ. ಈ ಎಚ್ಚರಿಕೆ ಕೊಟ್ಟು ಯುದ್ಧ ಮಾಡಿಸ್ತಾ ಇದ್ದಾನೆ ಹೊರತು ನಿನಗೆ ಖಂಡಿತ ರಾಜ್ಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ನೀನು ಗೆದ್ದರೆ ಭೂಮಿಯನ್ನು ಆಳು, ಸತ್ತರೆ ಅಕಸ್ಮಾತ್ ಸ್ವರ್ಗಕ್ಕೆ ಹೋಗು ಅಂತ. ಅಂದರೆ ಇವತ್ತು ಈ ಮಾತು ನಮಗೆ ತುಂಬ ಮತ್ತೆ ಜೀವನದ ಉದ್ದಕ್ಕೂ ಎಷ್ಟೆಲ್ಲ ಸಮಸ್ಯೆಗಳು ಬಂದಾಗಲೂ ನಾವು ಈ ಮಾತನ್ನು ಒಂದು ಸೂತ್ರದ ರೀತಿ ಇಟ್ಟುಕೊಂಡ್ರೆ ನಾವು ಡಿಪ್ರೆಷನಿಗೆ ಹೋಗುವ ಅಥವಾ ತುಂಬ ಕಷ್ಟಕ್ಕೊಳಗಾಗುವ ಅಥವಾ ನಿರೀಕ್ಷೆ ಒದಗದೆ ನಿರಾಸೆಯನ್ನು ಒದಗುವ ಸಂದರ್ಭದಲ್ಲಿ ಮತ್ತೆ ನಾವು ಊರುಗೋಲಂತೆ ಈ ಮಾತನ್ನು, ಯಾಕೆಂದರೆ ನಮಗೆ ಇವತ್ತು ಜಾಹೀರಾತುಗಳಲ್ಲಿ ನಾವು ಮಲ ವಿಸರ್ಜನೆ ಮಾಡುವ ಜಾಗವು ಅತ್ಯಂತ ಪರಿಮಳಯುಕ್ತವಾಗಿರಬೇಕು ಅಂತ ಸೊಫೆಸ್ಟಿಕೇಟೆಡ್ ಆಗಿ ಯೋಚನೆ ಮಾಡುವರು. ತಪ್ಪಲ್ಲ, ಅದು ಕ್ಲೀನ್ ಇರಬೇಕು ಅನ್ನೋದು ಸತ್ಯವೇ. ಅದು ಎಲ್ಲದರಲ್ಲೂ ಯಾವಾಗಲೂ ಸುಖವೇ ಇರುತ್ತೆ. ನಮ್ಮ ಮಗುವಿಗೆ ಹೋಗುವ ಶಾಲೆಯಲ್ಲಿ
ಎಲ್ಲ ಎ ಸಿ ಕನ್ಸ್ಟ್ರಕ್ಟೆಡ್ ಆಗಿರಬೇಕು ಅಂತ ನಾವು ಯೋಚನೆ ಮಾಡಿ ಕಷ್ಟ ಅಂತ ಅನ್ನೋದು ಏನು ಅಂತಲೇ ಮಕ್ಕಳಿಗೆ ಗೊತ್ತಿಲ್ಲದಂತೆ ನಾವು ಬೆಳೆಸುವ ಪರಿಣಾಮ ಅದು ಈ ರೀತಿಯಾಗಿ ಮುಂದೊಂದು ದಿವಸ ಜೀವನ ಹೀಗಿರುವುದಿಲ್ಲ. ನಾವು ಜಾಹೀರಾತಲ್ಲಿ ಯಾವುದೆಲ್ಲ ನಾಲಿಗೆ ರುಚಿ ಇರಬಹುದು, ಕಣ್ಣಿನ ಅಂದ ಇರಬಹುದು, ಕಿವಿಗೆ ಕೇಳುವ ಶಬ್ದದ ಬಗ್ಗೆನ ಆಸಕ್ತಿ ಇರಬಹುದು, ಇದೆಲ್ಲವನ್ನು ಯಾವಾಗಲೂ ಸುಖವೇ ಸಿಗುತ್ತೆ, ಸಂತೋಷದ ಮುಖವೇ ಕಾಣುತ್ತೆ 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 ಅಂತ ಅಂದ್ಕೊಂಡವನಿಗೆ ಕೆಲವೊಮ್ಮೆ ಅಪರಿಹಾರ್ಯವಾದ ದುಃಖವೂ ಎದುರಾಗಿ ಆಗುತ್ತೆ. ಯಾಕೆಂದರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದೇ ಇದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಇದೆರಡೂ ಒಟ್ಟಿಗೆ ಬರುತ್ತೆ ಅಂತ ನಾವು ಮಕ್ಕಳಿಗೆ ಹೇಳದೇ ಹೋದರೆ ದೊಡ್ಡವರಾದಾಗ ಯಾವಾಗಲೂ ಸಂಪತ್ತನ್ನು ಪಾಕೆಟ್ ಮನಿ ಅಂತ ಕೊಟ್ಟು ಕೆಲಸ ಸಿಗದೆ ಮುಂದೊಂದು ದಿವಸ ತನಗೆ ಇಷ್ಟ ಇಲ್ಲದ ಯಾವುದೋ ಒಂದು ಕೆಲಸ ಒದಗಿಯೂ ಕೂಡ ಆ ಕೆಲಸದಲ್ಲಿ ಹೋಗಲಿಕ್ಕೂ ಆಗದೆ, ಈ ಕೆಲಸ ಸಿಕ್ಕಿಲ್ಲ ಅನ್ನೋದನ್ನು ನೋವನ್ನು ತಡೆದುಕೊಳ್ಳಿಕ್ಕೂ ಆಗದೆ ವ್ಯಥೆಪಟ್ಟು ಆತ್ಮಹತ್ಯೆ ಇತ್ಯಾದಿಗಳ ಅಥವಾ ತುಂಬ ದುಸ್ಥಿತಿಗೆ ತಂದುಕೊಳ್ಳುವ ಅಥವಾ ಕೆಟ್ಟ ಚಟಗಳಿಗೆ ಬೀಳುವ ಅಥವಾ ಕೆಟ್ಟ ಪ್ರವೃತ್ತಿಗಳಿಗೆ ಇಳುವ ಕಾರ್ಯ ಬರುವುದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಬದುಕಿನಲ್ಲಿ ಎರಡೂ ಸಿಗುತ್ತೆ ಅಂತ ಅನ್ನೋದು ಗೊತ್ತಿರಬೇಕು. ಕೃಷ್ಣ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದಾನೆ. ಅಪರಿಹಾರ್ಯವಾದ ಈ ವಿಷಯದಲ್ಲಿ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದಮೇಲೆ ಅದನ್ನು ಒಪ್ಕೊಳ್ಬೇಕಷ್ಟೇ. ಬದುಕಿನಲ್ಲಿ ಸುಖವೂ ಬರುತ್ತೆ, ದುಃಖವೂ ಬರುತ್ತೆ. ಎರಡನ್ನೂ ಸ್ವೀಕರಿಸಿದರೆ ಮಾತ್ರ ಬದುಕು ಅತ್ಯಂತ ಮಂಗಳಮಯವಾಗುತ್ತೆ. ಯಾಕೆಂದರೆ ಕಷ್ಟವೂ ಕೂಡ ಒಂದು ರೀತಿ ಪಾಕ ಬಂದ ಹಾಗೆ, ಕುದ್ರೆ ಮಾತ್ರ ಹುಳಿ ಚೆನ್ನಾಗಿರುತ್ತೆ, ಅದಕ್ಕೆ ಕ್ವಥಿತಂ, ಅದು ಚೆನ್ನಾಗಿ ಕುದಿದು ಬರಬೇಕಾದ ಸಂಗತಿ. ಆದ್ದರಿಂದಾಗಿ ಜೀವನದಲ್ಲಿ ಪಾಕವಾಗುವುದಕ್ಕೆ ಈ ಅನಿವಾರ್ಯತೆ ಇದ್ದೇ ಇದೆ. ಭೀಷ್ಮ ದ್ರೋಣಾದಿಗಳನ್ನು ನೀನು ಕಳ್ಕೊಳ್ಳೇಬೇಕಾಗುತ್ತೆ. ಅಕಸ್ಮಾತ್ ಅವರು ಯುದ್ಧದಲ್ಲಿ ತೀವ್ರವಾಗಿ ಭಾಗವಹಿಸಿದ್ದು, ಧರ್ಮಕ್ಕೆ ಎದುರಾಳಿಯಾಗಿ ನಿಂತದ್ದು ಅಂತಂದ ಮೇಲೆ ಆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟ. ವಾಣಶ್ರೀ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹರಿ ಓಂ. ಕರ್ಮಫಲದಲ್ಲಿ ಆಸಕ್ತಿ ತೊರೆದು ಕರ್ತವ್ಯ ನಿರ್ವಹಿಸಿ ಭಗವಂತನಿಗೆ ಅರ್ಪಿಸುವುದು ಮೊದಲ ಮೆಟ್ಟಿಲು. ನಂತರ ಅವನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನೆಲೆಯಾಗಿಸಬೇಕು. ಮುಂದಿನ ಹಂತ ತಿಳಿಸಿ. ಎರಡು ಹಂತಗಳನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಿ, ಸರಿಯಾಗಿದೆ. ಈ ಹಂತಗಳನ್ನು ದಾಟಿದ್ದೀರಿ ಅಂತಾದರೆ ಬಹಳ ಆಶ್ಚರ್ಯಕರ ಸಂಗತಿ ಮತ್ತು ಸಂತೋಷ ಪಡಬೇಕಾದ ಸಂಗತಿ. ಕರ್ಮಗಳ ಫಲವನ್ನು ತೊರೆದು ಕರ್ತವ್ಯ ನಿರ್ವಹಣೆ, ಭಗವಂತನಲ್ಲೇ ಮನಸ್ಸಿಟ್ಟು ಆ ಕರ್ತವ್ಯಗಳಲ್ಲಿ ತೊಡಗುವಿಕೆ, ಇದರ ಮುಂದೆ ಏನು ಮತ್ತೆ ಯೋಚನೆ ಮಾಡಬೇಕಾದ್ದಿಲ್ಲ, ತಾನಾಗಿ ದಾರಿ ತೆರೆದುಕೊಳ್ಳುತ್ತೆ. ಇಷ್ಟು ಭಗವಂತನಲ್ಲಿ ತೊಡಗುವುದು ಅಂತ ಅನ್ನೋದು ಧ್ಯಾನ ಅಂತ ಅನ್ನೋದು ಯಾವಾಗಲೂ ನಿಶ್ಚಿತ ತತ್ವದ್ದು. ನಮಗೆ ತತ್ವ ನಿಶ್ಚಯಗೊಂಡಾಗಲೇ ನಾವು ಯಾರಲ್ಲಿ ಸಮರ್ಪಿಸಬೇಕು ಅಥವಾ ಸಮರ್ಪಿಸುವ ವ್ಯಕ್ತಿ ಹೇಗಿದ್ದಾನೆ, ಅವನು ನಾನು ಸಮರ್ಪಿಸುವ ವಸ್ತುವನ್ನು ಪಡೆಯುವುದಕ್ಕೆ ಅರ್ಹನೋ ಯೋಗ್ಯನೋ ಇದರ ಮೇಲೆ ಮತ್ತಷ್ಟು ಜಿಜ್ಞಾಸೆಗಳು ಪ್ರಶ್ನೆಗಳು ಬರ್ತಾ ಇರುತ್ತೆ. ಅರಿವಿನ ಕಡೆಗೆ ಮನಸ್ಸನ್ನು ಹರಿಸುವುದು ಅತ್ಯಂತ ಸರಿಯಾದ ದಾರಿ. ಇದರಲ್ಲಿ ಇನ್ನು ಆಳಕ್ಕೆ ಹೋಗುವುದು ಅಂತ ಅನ್ನೋದು ನೀವು ಮಾಡ್ತಾ ಇರುವ ಪ್ರಯತ್ನವೇ ನಿಮಗೆ ದಾರಿ ತೋರಿಸುತ್ತೆ. ಮುಂದೆ ವರ್ಣಾ ಭಟ್ ಅಂತ, ದೊಡ್ಡವರು ಅವರವರ ಅನುಕೂಲಕ್ಕೆ ಅನುಕೂಲ ಶಾಸ್ತ್ರವನ್ನು ಹೇಳುತ್ತಾರೆ. ನಮಗೆ ಆವಾಗ ಯಾವುದು ಸರಿ ಯಾವುದು ತಪ್ಪು ಎಂದು ಹೇಗೆ ತಿಳಿಯುವುದು? ದೊಡ್ಡವರು ಅಂದರೆ ಯಾರು ಅಂತ ದೊಡ್ಡ ಪ್ರಶ್ನೆ ಆಗುತ್ತೆ. ವಯಸ್ಸಿನಲ್ಲಿ ದೊಡ್ಡವರು, ತಲೆ ಹಣ್ಣಾಗಿದೆ ಅಂತ ದೊಡ್ಡವರು, ಅಥವಾ ಶಾಸ್ತ್ರ ತಿಳಿದವರು. ದೊಡ್ಡವರು ಅಂತ ಅನ್ನೋದಕ್ಕೆ ನಸಾಸಭಾ ಯತ್ರ ನಸಂತಿ ವೃದ್ಧಾ ಅಂತ ದ್ರೌಪದಿ ಹೇಳುವ ಮಾತು. ತಲೆ ಹಣ್ಣಾಗಿದೆ ಅಂತ ನೀವೆಲ್ಲ ಇಲ್ಲಿ ಸಭೆಯಲ್ಲಿ ಕೂತಿದ್ದೀರಿ ಅಂದ ತಕ್ಷಣ ಇದು ಸಭೆ ಆಗುವುದಿಲ್ಲ. ಒಳಗಿನಿಂದ ತಾಕತ್ತು ತುಂಬಿರಬೇಕು, ತತ್ವ ತುಂಬಿರಬೇಕು, ಸತ್ವ ತುಂಬಿರಬೇಕು, ಅಂಥವರು ದೊಡ್ಡವರು ಅಂತ. ಹಾಗಾಗಿ ಅಕಸ್ಮಾತ್ ಅದು ಸಂಪ್ರದಾಯ ಅಂತ ಅನ್ನೋದು ದಾಯವಾಗಿ ಪ್ರದಾಯವಾಗಿ ಸಂಪ್ರದಾಯ ಆಗಿದ್ದರೆ ಖಂಡಿತ ಅಂಥ ಮಾತುಗಳನ್ನು ಪಾಲಿಸುವುದರಲ್ಲಿ ಯೋಚನೆ ಮಾಡಬೇಕಾಗಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವು ವ್ಯವಸ್ಥಿತವು. ಸಂಪ್ರದಾಯ ಅನ್ನೋದು ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಆಗ ಶಾಸ್ತ್ರವನ್ನು ಅನುಸರಿಸಬೇಕು ಹೊರತು ಸಂಪ್ರದಾಯವನ್ನಲ್ಲ. ಆ ದೃಷ್ಟಿಯಿಂದ ಅವರಲ್ಲೇ ಗೊಂದಲ ಇದೆ ಅನ್ನೋದನ್ನು ನೀವು ಅದಕ್ಕಿಂತ ಚೆನ್ನಾಗಿ ತಿಳಿದವರ ಹತ್ರ ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಪ್ರಶ್ನೆಯ ಸ್ವರೂಪದಲ್ಲಿ ಯಾರನ್ನು ಕೇಳಬೇಕು ಅಂತ ಹೇಳಿದರೆ ಪ್ರಶ್ನೆ ಏನು ಅಂದರೆ ಯಾವ ವಿಷಯಕ್ಕಾಗಿ ನಿಮಗೆ ಅನುಕೂಲ ಶಾಸ್ತ್ರದ ಮಾತುಗಳು ಬಂದಿವೆ ಇದು ತಿಳಿಯದೆ ಉತ್ತರಿಸುವುದು ಕಷ್ಟ. ಒಟ್ಟಂತೂ ಚೆನ್ನಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರ ಹತ್ರ ಈ ಪ್ರಶ್ನೆಯನ್ನು ತಿಳ್ಕೊಂಡ್ರೆ, ನೀವು ಪ್ರಶ್ನೆಯನ್ನು ಕೇಳಿದರೆ ಅದರಿಂದ ಉತ್ತರ ಸಿಗಬಹುದು. ಉತ್ತರ ಸಿಗಲಿ. ಬೆಳಗ್ಗಿನ ಹೊತ್ತು ಪದಾರ್ಥವನ್ನು ಸ್ವೀಕರಿಸುವಾಗ ಮುಸರೆ ಪದಾರ್ಥ ಇರಬಾರ್ದು, ಮಧ್ಯಾಹ್ನ ಇರಬೇಕು ಅಂತ ಹೀಗೆ ಎಲ್ಲಿಯಾದರೂ ಶಾಸ್ತ್ರದಲ್ಲಿ ಇದೆಯೇ?
ಇದು ಅವರವರ ವ್ಯವಸ್ಥೆಗೆ ಹೋಗುತ್ತೆ. ಮನೆಯಲ್ಲಿ ಮಾಡಿಕೊಡೋರು ಬೇರೆಯವರಾದಾಗ ಏನು ಹಾಕ್ತಾರೋ ಅದನ್ನು ಮಾಡಿ ತಿನ್ನಬೇಕಾಗತ್ತೆ. ಆದರೆ ತಿನ್ನಬಾರ್ದು ಅಂತ ಅನ್ನೋದರ ಅಕಸ್ಮಾತ್ ಮಾತುಗಳೇನಾದರೂ ಹಿಂದಿನಿಂದ, ಇದು ಶಾಸ್ತ್ರದಲ್ಲಿ ನೇರವಾಗಿ ಹೀಗೆ ತಿನ್ನಬೇಕು ಹೀಗೆ ತಿನ್ನಬಾರ್ದು ಅಂತ ಹೇಳೋದಿಲ್ಲ. ನಿಮ್ಗೆ ಹಸಿವಾದಾಗ ತಿನ್ನಿ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ತಿನ್ನುವಾಗ ಅದನ್ನು ಭಗವಂತನಿಗೆ ಒಪ್ಪಿಸಿ ತಿನ್ನಿ, ಭಗವಂತನ ಪ್ರಸಾದ ಅಂತ ನೆನಪಿಟ್ಟುಕೊಂಡು ತಿನ್ನಿ ಅಂತ ಹೇಳ್ತಾರೆ. ಒಂದು ಹೊತ್ತು ಉಂಡವ ಯೋಗಿ, ಎರಡು ಹೊತ್ತು ಉಂಡವ ಭೋಗಿ. ಇದು ಶಾಸ್ತ್ರದಲ್ಲಿ ನೇರ ಹೇಳದೇ ಇದ್ದರೂ ಕೂಡ ಈ ಥರದ ಒಂದು ಮಾತಿಗೆ ಪೂರಕವಾದ ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವಚಾರ್ಜುನ ಅನ್ನುವ ಮಾತನ್ನು ಹೇಳುವ ಹೊತ್ತಿಗೆ ಯಾವುದನ್ನು ತಿಂದರೆ ನಮ್ಮಲ್ಲಿ ಔದಾಸೀನ್ಯ ಹೆಚ್ಚುತ್ತೋ, ಯಾವುದನ್ನು ತಿಂದರೆ ನಮ್ಮ ಚಟುವಟಿಕೆಗಳಲ್ಲಿ ನಿಧಾನ ಅನ್ನುವ ಗತಿ ಕಾಣುತ್ತೋ ಅಂಥದ್ದನ್ನು ತಿನ್ನಬೇಡಿ ಅಂತ ಹೇಳೋದಷ್ಟೇ ಹೊರತು ಇದರ ಅಭಿಪ್ರಾಯ ಇಂಥದ್ದನ್ನೇ ತಿನ್ನಿ ಇಂಥದ್ದನ್ನೇ ತಿನ್ನಬೇಡಿ ಅಂತ ಅನ್ನೋದಲ್ಲ. ತಿನ್ನಬಹುದಾದ ಪದಾರ್ಥವನ್ನು ಪ್ರಮಾಣ ನೋಡಿಕೊಂಡು, ನಮ್ಮ ಅಗತ್ಯ, ನಮ್ಮ ದೇಹದ ಅವಶ್ಯಕತೆಗಳನ್ನು ನೋಡಿಕೊಂಡು, ಮನೆಯ ಪರಿಸ್ಥಿತಿ ಮಾಡಿ ಹಾಕಲಿಕ್ಕಾಗದೇ ಇರುವುದನ್ನು ನಾವು ಜೋರು ಮಾಡಿ ಕೇಳಿ ಮನೆಯನ್ನು ರಂಪ ಮಾಡಿ ಅವ್ಯವಸ್ಥೆ ಮಾಡುವುದರ ಬದಲು ಇರುವುದನ್ನು ಎಷ್ಟು ಬೇಕೋ ಅಷ್ಟು ತಿಂದುಕೊಂಡು ಸುಖವನ್ನು ಸ್ವರ್ಗವಾಗಿಸುವ ಮನೆಯ ವಾತಾವರಣವನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ಹೆಚ್ಚು ಅರ್ಥ ಇದೆ. ಗೀತೆಗೆ ಸಂಬಂಧಪಟ್ಟ ವಿಷಯವನ್ನು ನಾನು ಉತ್ತರಿಸ್ತೇನೆ ಅಂತ ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೇನೆ. ಅದರಿಂದಾಗಿ ಭಗವಂತ ಅನೇಕ ಕಡೆಗಳಲ್ಲಿ ಹೇಳಿಕೊಂಡ ಮಾತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವತ್ ಪ್ರಜ್ಞೆಯಿಂದ ನಿಮ್ಮ ಕಾರ್ಯಗಳು ನಡೆಯಲಿ ಅಂತ. ಇಲ್ಲಿ ಬಂದ ಪ್ರಶ್ನೆಗಳು ನಮಗೆ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಅದರಿಂದಾಗಿ ತಾತ್ಪರ್ಯ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಗತ್ತನ್ನು ಸೃಷ್ಟಿಸಿದ್ದರ ಉದ್ದೇಶ ಏನು ಅಂತ ಅನ್ನೋದು ಇಡೀ ಗೀತೆ ಮತ್ತೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಜಗತ್ತನ್ನು ಸೃಷ್ಟಿ ಮಾಡಿದ್ದು ತನ್ನ ಸ್ವಂತಕ್ಕೋಸ್ಕರ ಅಲ್ಲ, ಲೋಕದ ಹಿತಕ್ಕಾಗಿ. ಪ್ರತಿಯೊಂದು ಜೀವವೂ ಕೂಡ ತಾನು ಮಾಡಬೇಕಾದ ಕಾರ್ಯಸಾಧನೆಯನ್ನು ನಡೆಸಲಿಕ್ಕೋಸ್ಕರ ಉಳಿದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. ಅದು ಇದ್ದರೆ ಜೀವ ಪಕ್ವಗೊಳ್ಳುವುದಕ್ಕೆ ಬೇಕಾದ ವಾತಾವರಣ ನಿರ್ಮಾಣಗೊಳ್ಳುತ್ತೆ. ಹಾಗಾಗಿ ಪಕ್ವಗೊಂಡಂತೆ ಅದರ ಸುಖ, ಕಷ್ಟ ಬಂದಾಗಲೇ ಸುಖದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಕಷ್ಟ ಬಂದಾಗಲೇ ₹1 ಬೆಲೆ ಏನು ಅಂತ ಗೊತ್ತಾಗುತ್ತೆ. ಈಗಲೇ ಮನೆಯಲ್ಲಿ ಅಕ್ಕಿಯ ಬೆಲೆ ಏನು ಹೊರಗಡೆಯಿಂದ ಸಿಗುವುದಿಲ್ಲ ಅಂತಂದಾಗ ಒಂದೊಂದು ತುತ್ತು ಕೂಡ ಎಷ್ಟು ಬೆಲೆ ಉಳ್ಳದ್ದು ಅಂತ ನಮಗೆ ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಕಲ್ತುಕೊಂಡಿರ್ತಾರೆ. ಹಾಗಾಗಿ ಆ ಪಾಕ ಅಂತ ಅನ್ನೋದು ಮನುಷ್ಯನ ಉದ್ಧಾರಕ್ಕಾಗಿ, ಆದ್ದರಿಂದಾಗಿ ಇಡೀ ಪ್ರಪಂಚ ಸೃಷ್ಟಿಯಾಗಿರುವುದು ನಮ್ಮ ಹಿತಕ್ಕಾಗಿ ಹೊರತು ಅವನಿಗೆ ಯಾವುದೇ ಸ್ವಂತ ಸುಖಕ್ಕಾಗಿ ಅಲ್ಲ. ಮನಸ್ಸು ನಿಗ್ರಹಗೊಳಿಸುವುದು ಹೇಗೆ? ಭಗವದ್ಗೀತೆ. ಇದನ್ನು ಹೋದ ಬಾರಿಯ ಚಿಂತನೆಯಲ್ಲಿ ಅಷ್ಟಮಿಯ ದಿವಸ ನಾವು ಮಾತನಾಡಿದ್ದಿದೆ. ಅದನ್ನು ಮತ್ತೊಮ್ಮೆ ನೀವು ವೀಕ್ಷಿಸಿದರೆ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ನಾನು ಯಾರು ಎಂಬುದು ಪ್ರಶ್ನೆ. ನಾನು ಯಾರು ಎಂಬುದು ಪ್ರಶ್ನೆ ಖಂಡಿತ. ಆ ಪ್ರಶ್ನೆ ಬಂದಿದೆ ಅಂದರೆ ನೀವು ಫಾರ್ಚುನೇಟು, ಹುಡುಕಿ ಉತ್ತರ. ಅದನ್ನು ನಾನು ಹೇಳಿದರೆ ನೀವು ಯಾರು ಅಂತ ಹೇಳಲಿಕ್ಕಾಗೋದಿಲ್ಲ. ನೀವೇ ಹುಡುಕೊಳ್ಬೇಕು ನಾನು ಯಾರು ಅಂತ. Please explain about Varna Ashrama, whether Varna Ashrama is considered by birth or behavior. ಕೃಷ್ಣ ಹೇಳಿದ ಮಾತು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣದಿಂದಾಗಿ, ಅವನ ವರ್ತನೆಯಿಂದಾಗಿ ಆತ ಏನು ಅಂತ ಅನ್ನೋದು, ಅದು ವರ್ತನೆ ಅಂತ ಅನ್ನೋದು ಕೇವಲ ಒಂದು 4 ದಿವಸದ ವರ್ತನೆ ಅಲ್ಲ. ಅವನ ಜೀವನದುದ್ದಕ್ಕೂ ಆತನ ಬದುಕಿನಲ್ಲಿ ಅದು ವಿಸ್ಡಮ್ನ ಪರವಾಗಿದ್ದರೆ ಅವನ ಬ್ರಾಹ್ಮಣಿಕ ನೇಚರ್, ಅದು ಅವನ ಯೋಚನೆ ಹೋರಾಟದ ಪರವಾಗಿದ್ದರೆ ಅದು ಕ್ಷಾತ್ರ ನೇಚರು. ಅವನಲ್ಲಿ ವ್ಯವಹಾರ, ವಸ್ತುಗಳನ್ನು ಉತ್ಪಾದನೆಗೊಳಿಸಿ ಜನರಿಗೆ ಮುಟ್ಟಿಸುವ, ಸರ್ವಿಸ್ ಕೊಡುವಂತಹ, ಅಂದರೆ ಜನರಿಗೆ ಅಗತ್ಯ ಇರುವ ವಸ್ತುಗಳನ್ನು ಮುಟ್ಟಿಸುವ ವ್ಯಾಪಾರದ ಮನೋಭಾವ ಇತ್ತು ಅಂದರೆ ಅದು ಅವನಲ್ಲಿರುವ ವ್ಯಾಪಾರದ ಬುದ್ಧಿ. ಅಥವಾ ವ್ಯಾಪಾರ ಅಂತಂದರೆ ನಾವು ಇವತ್ತು ಅದನ್ನು ತುಂಬ ಕೇವಲವಾಗಿ ಬಯಸ್ತೇವೆ. ಕೇವಲ ಕೊಂಡುಕೊಳ್ಳುವುದು ಮಾತ್ರ ಅಲ್ಲ, ಅಗತ್ಯವನ್ನು ಪೂರೈಸುವುದು ಅಂತ ಅರ್ಥ. ಇದೆಲ್ಲ ಬಿಟ್ಟರೆ ಸರ್ವೀಸು, ಇದೆಲ್ಲ ಬಿಟ್ಟರೆ ಈ ಎಲ್ಲ 3 ನಡಿಬೇಕು ಅಂತಂದರೆ ಇದರಲ್ಲಿ ನೈವ ಶೂದ್ರೋ ಭವೇಚ್ಛೂದ್ರ ಬ್ರಾಹ್ಮಣೋ ನಚ ಬ್ರಾಹ್ಮಣ ಅಂತ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಈ ಮಾತನ್ನು ಹೇಳ್ತಾ, ಯಾರು ಸರ್ವಿಸ್ ಮೈಂಡೆಡ್ ಅಲ್ಲದೆ ವಿದ್ಯೆಯನ್ನು ಲಾಭಕ್ಕಾಗಿ ಬಳಸ್ತಾನೋ
ಅವನಲ್ಲಿ ಆ ವಿಸ್ಡಮ್ನಿಗೆ ಸಂಬಂಧಪಟ್ಟ ಗುಣ ಅನ್ನೋದು ಗುಣವಾಗಿ ಕಾಣುವುದಿಲ್ಲ. ಯಾರು ಸರ್ವಿಸ್ ಮೈಂಡೆಡ್ ಆಗಿ ಲೋಕಕ್ಕೆ ಅನ್ಯಾಯವಾದಾಗ ಅವರಿಗೆ ಧ್ವನಿಯಾಗುವುದಿಲ್ಲವೋ, ಕೇವಲ ತನ್ನ ಲಾಭಕ್ಕಾಗಿ ಅವರ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಹೋಗ್ತಾನೋ ಅವನಲ್ಲಿ ಆ ಪ್ರೊಟೆಕ್ಷನ್ ನೇಚರ್ ಅನ್ನೋದಕ್ಕೆ ಅರ್ಥ ಇಲ್ಲ. ಅಥವಾ ಯಾರು ವ್ಯಾಪಾರವನ್ನು ಮಾಡುವಾಗಲೂ ಕಷ್ಟದಲ್ಲಿದ್ದಾಗ ಒಂದು ಶೆಟ್ಟಿ ಅಂಗಡಿಯಲ್ಲಿ ಹಿಂದೆ ಸ್ವಲ್ಪ ಹೊತ್ತು 2 ದಿವಸ ಬಿಟ್ಟು ಕೊಡ್ತೇನೆ, 10 ದಿವಸ ಬಿಟ್ಟು ಕೊಡ್ತೇನೆ ಅಂತ ಹೇಳಿದಾಗಲೂ ಏನೂ ಬೇಸರ ಮಾಡಿಕೊಳ್ಳದೆ ಕೊಡುವಂತಹ ನೇಚರ್ ಇಲ್ಲದೆ, ಈಗ ಒಳಕ್ಕೆ ಹೋದ ತಕ್ಷಣ ನೀವು ಗೀರಿದ್ರೆ ಮಾತ್ರ ನಿಮಗೆ ಸಾಮಗ್ರಿ ಸಿಗುತ್ತೆ ಅಂತ ವ್ಯವಹಾರ ಇದ್ದರೆ ಅದು ವ್ಯಾಪಾರದಲ್ಲಿ ಯಾವತ್ತೂ ಲಕ್ಷಣ ಅಲ್ಲ. ಅದರಿಂದಾಗಿ ಅದು ಅವನ ಆ ವ್ಯಾವಹಾರಿಕ ಬುದ್ಧಿ, ಪ್ರೊಡಕ್ಷನ್ ಬುದ್ಧಿ ಏನಿದೆ, ಆ ನೇಚರ್ ಏನಿದೆ, ಅದನ್ನು ಒಳ್ಳೆಯ ನೇಚರು ಅಂತ ಹೇಳುವುದಿಲ್ಲ, ಅದು ಸ್ವಾರ್ಥಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನಾವು ಗೇಟಿನ ಹೊರಭಾಗದಲ್ಲೇ ಅಥವಾ ಅವನು ಹಾಕಿದ ಟೇಬಲ್ನ ಹೊರಭಾಗದಲ್ಲಿದ್ದು ನಮಗೇನು ಬೇಕು ಅಂತ ಮೊದಲು ಪಟ್ಟಿ ತೆಗೆದುಕೊಂಡು ಹೋಗಿ ಒಳಗಿನ ಪದಾರ್ಥಗಳನ್ನು ತರುವುದರಲ್ಲಿ ಏನು ಸುಖ ಇದೆಯೋ, ನಮ್ಮನ್ನು ಒಳಗೆ ಬಿಟ್ಟಿದ್ದಾರೆ ಅಂತನ್ನುವ ಸ್ವಾತಂತ್ರ್ಯದ ಅಮಲಿನಲ್ಲಿ ಸಿಕ್ಕಿದ ಎಲ್ಲ ಬಣ್ಣದ ಪದಾರ್ಥಗಳನ್ನು ಗೋಣಿಯೊಳಗೆ ಹಾಕಿಕೊಂಡು ಗೋಣಿಯಲ್ಲಿ ದುಡ್ಡು ತೆಗೆದುಕೊಂಡು ಹೋಗಿ ಕಿಸೆಯಲ್ಲಿ ಸಾಮಗ್ರಿ ತರುವಂತಹ ವ್ಯವಹಾರವನ್ನು ಅದು ಶುದ್ಧ ವ್ಯವಹಾರ ಅಂತ ಶಾಸ್ತ್ರ ಒಪ್ಪುವುದಿಲ್ಲ. ಹಾಗಾಗಿ ನಾವು ಯೋಚನೆ ಮಾಡಬೇಕಿದೆ. ನಮ್ಮ ಇವತ್ತು ಬದುಕು ಮಾರಾಟಕ್ಕಿದೆ, ಯಾರು ಬೇಕಾದರೂ ಕೊಂಡ್ಕೊಳ್ಬಹುದು ಅನ್ನೋ ಸ್ಥಿತಿಯಲ್ಲಿದೆ. ಹಾಗಾಗಿ ಅವರವರ ಸ್ವಭಾವಕ್ಕನುಗುಣವಾಗಿ ನೇಚರ್ನ ನಿರ್ಣಯವನ್ನು ಮಾಡ್ತಾರೆ. ಇದರ ಜೊತೆಗೇ ಬ್ರಹ್ಮಚರ್ಯ ಇರಬಹುದು, ಗಾರ್ಹಸ್ಥ್ಯ ಇರಬಹುದು, ವಾನಪ್ರಸ್ಥ ಇರಬಹುದು, ಆಶ್ರಮಗಳ ಧರ್ಮವನ್ನು ಕೂಡ ಆಯಾ ಆಚರಣೆಗಳನ್ನು ಓದುವ ಹೊತ್ತಿಗೆ ಒಬ್ಬ ಓದಬೇಕು. ಅದು ಅವನ ಬ್ರಹ್ಮಚರ್ಯದ ಪಾಲನೆ. ಒಬ್ಬ ತನ್ನ ಮನೆಯ ಹೆಂಡತಿ ಮಕ್ಕಳು ವ್ಯವಹಾರದ ದೃಷ್ಟಿಯಿಂದ ಅವರನ್ನು ಕಾಪಾಡಿಕೊಳ್ಬೇಕು. ಅದು ಆ ಹೊತ್ತಿನ ನೇಚರು, ಅದು ಗೃಹಸ್ಥ ಧರ್ಮ. ಗೃಹದಲ್ಲಿ ಇದ್ದು ಗೃಹಕ್ಕೆ ಯೋಗ್ಯವಾದಂತೆ ಹೆಂಡತಿ ಮಕ್ಕಳ ಕುಟುಂಬದ ಪಾಲನೆಯನ್ನು ಮಾಡಿಕೊಳ್ಳುವಂಥದ್ದು. ಮೂರನೇದ್ದು, ತನ್ನ ವ್ಯವಹಾರ ಚೆನ್ನಾಗಿ ನಡೆದು ಮಕ್ಕಳಿಗೆ ಜವಾಬ್ದಾರಿ ಬರ್ತಾ ಇದೆ ಅಂತಂದಾಗ ಸಲಹೆ ಸೂಚನೆಗಳಿಗೋಸ್ಕರ ತಾನು ದೂರ ನಿಂತು ಅವರ ಕೈಗೆ ಜವಾಬ್ದಾರಿಯನ್ನು ಒಪ್ಪಿಸಿ ಅಲ್ಲಿಯ ತನಕ ತನ್ನನ್ನು ಪ್ರೀತಿಸುವ ಹಾಗೆ ಸಂಸ್ಕಾರವನ್ನು ಕೊಟ್ಟು, ಅಲ್ಲಿ ತನಕ ಸಂಸ್ಕಾರ ಕೊಡೋದಕ್ಕೆ ಕೊಟ್ಟ ತಕ್ಷಣ ಮನೆಯಿಂದ ಹೊರಗೆ ಹಾಕುವ ಹಾಗೆ ಮಾಡಿದ್ದೇವೆ ಅಂದರೆ ಅದು ಮಕ್ಕಳ ತಪ್ಪಲ್ಲ, ನಮ್ಮದೇ ತಪ್ಪು. ಅದರಿಂದಾಗಿ ವಾನಪ್ರಸ್ಥ ಅಂತ ಅನ್ನೋದು ಒಂದು ರೀತಿಯಲ್ಲಿ ಮನೆಯಲ್ಲೇ ಇದ್ದರೂ ಯಾವ ಜವಾಬ್ದಾರಿಯನ್ನು ಕೂಡ ಮೈ ಮೇಲೆ ಹಾಕಿಕೊಳ್ಳದೆ ಬದುಕುವಂಥದ್ದು. ಇದೆಲ್ಲ ಬಿಟ್ಟರೂ ಮನೆಯಲ್ಲೇ ಸನ್ಯಾಸವನ್ನು ಕೂಡ ಯಾವುದು ವ್ಯವಹಾರಕ್ಕೆ ಕೈ ಹಾಕದೆ ಕೇವಲ ತನ್ನ ದುಡಿಮೆಯ, ತನ್ನ ವ್ಯವಸ್ಥೆಯ ಪ್ರಭಾವವನ್ನು ಮಕ್ಕಳ ಮೇಲೆ ಬೀರಿ ಆ ಮಕ್ಕಳು ತಮ್ಮನ್ನು ನೀವೇನು ಮಾಡಬೇಡಿ ಇರ್ರಿ, ಅಥವಾ ಅದು ಆಗದೇ ಹೋದಾಗ ಎಲ್ಲಿಯಾದರೂ ಕ್ಷೇತ್ರಗಳಲ್ಲಿ ವಾಸ ಮಾಡ್ತಾ ಒಂದಿಷ್ಟು ಸಾಧನೆಯನ್ನು ಮಾಡಿಕೊಳ್ಳುತ್ತಾ ಬದುಕುವುದನ್ನು ಸನ್ಯಾಸ ಅನ್ನೋದು ಇಷ್ಟು ಹೇಳಬಹುದಾದ ಮಾತು. ಇದು ನಮ್ಮ ವರ್ತನೆಗಳನ್ನು ಇಟ್ಟುಕೊಂಡೇ ಹೇಳುವಂಥದ್ದು ಹೊರತು ಮೇಲಿನಿಂದ ಹಿಂದಿನಿಂದ ಬಂದದ್ದು ಮಾತ್ರ ಇಟ್ಟುಕೊಂಡು ಹೇಳಿಕ್ಕೆ ಬರೋದು. ಹಾಗೆ ಅಂತ ಹೇಳಿ ಬಂದದ್ದನ್ನು ನಾವು ಬಿಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ವ್ಯವಸ್ಥೆಯನ್ನು ಪೂರೈಸುವುದಕ್ಕೆ 3 ಬೇಕು. ಒಂದು ಎನ್ವೈರ್ಮೆಂಟಲ್ ಫೋರ್ಸ್ ಬೇಕು, ಇನ್ನೊಂದು ಜೆನೆಟಿಕಲ್ ಫೋರ್ಸ್ ಬೇಕು, ಇನ್ನೊಂದು ಅವನ ಜೀವದ ಸ್ವಭಾವ ಇರುತ್ತೆ, ಅವನದೇ ಸ್ವತಃ ಒಂದು ಒಳಗಿನ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ ಇರುತ್ತೆ. ಇದು 3 ಜೋಡಿಯಾದಾಗ ಸರಿಯಾದ ವ್ಯವಸ್ಥೆಯನ್ನು ನಾವು ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಇದರಲ್ಲಿ ಒಂದೊಂದು ತಪ್ಪಿದಾಗಲೂ ಕೆಲವು ನಿರ್ಣಯಗಳನ್ನು ನಾವು ಕೊಡುವಲ್ಲಿ ಸೋಲ್ತೇವೆ. ಇದನ್ನು ನಾವು ಸಂದರ್ಭಕ್ಕೆ ಸರಿಯಾಗಿ ನಾವು ಅರ್ಥೈಸಿಕೊಳ್ಬೇಕು ಹೊರತು ಇದೇ ಸರಿ ಇದೇ ತಪ್ಪು ಅಂತ ಪ್ರತಿಯೊಂದು ಪ್ರಶ್ನೆಗಳಿಗೂ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಉತ್ತರ ಕೊಡ್ಲಿಕ್ಕೆ ಆಗದೇ ಇರ್ಬೋದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನು ನಾನು ಬೇರೆಯವರಿಗೆ ಅದೇ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅವನ ಸಮಸ್ಯೆ ಬೇರೆ ಇರುತ್ತೆ, ಅವನಿಗೆ ಬೇರೆ ಉತ್ತರ ಕೊಡಬೇಕು. ನಿಮಗೊಂದು ಬೇರೆ ಸಮಸ್ಯೆ ಇದ್ದರೆ ನಿಮಗೆ ಉತ್ತರ ಕೊಡಬೇಕು. ಇದು ಸಾಮಾನ್ಯ ಎಲ್ಲರಿಗೂ ಆಗುವಂಥ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾತ್ರ ನಾನು ಇಲ್ಲಿ ಇಷ್ಟು ಮಾತನಾಡಿದ್ದೇನೆ. ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಗೆ ಅಂತ. 1000 ಮಂದಿಯಲ್ಲಿ ಒಬ್ಬ ಸಾಧನೆಗೆ ಪ್ರಯತ್ನ ಪಡ್ತಾನೆ ಅಂತ. ಮತ್ತು ಸಿದ್ಧಿ ಮತ್ತು ಅದರಲ್ಲೊಬ್ಬನಿಗಂತೆ ಸಿದ್ಧಾನ ಮತ್ತು ತಿಳ್ಕೊಳ್ತಾನೆ ಅಂತ. ಹಾಗಾಗಿ ಕೃಷ್ಣ ಪರಮಾತ್ಮನೇ ಸ್ಪಷ್ಟವಾಗಿ ಹೇಳಿದಾಗ ಆಯಿತು ನೋಡಿ, ನೀವೆಲ್ಲ ಸಾಧನೆ ಮಾಡಲಿಕ್ಕೆ ಬರಬೇಡಿ ಅಂತ. ಯಾರೋ ಒಬ್ಬನಿಗೆ ಗೀತೆ ಎಲ್ಲರೂ ಕೇಳಬೇಕು, ಇದರಿಂದ ಎಲ್ಲರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ದೇವರ ಜ್ಞಾನ ಬರ್ತದೆ. ಕೃಷ್ಣನೇ ಹೇಳ್ತಾ ಇದ್ದಾನೆ ಇಲ್ಲಯ್ಯ ಅಂತ, ಎಲ್ರಿಗಿಲ್ಲ ಅಂತ. ಹಾಗಿರುವಾಗ ನಾವು ಅದರಲ್ಲಿ ಸೇರದೇ ಇದ್ದರೆ ಏನು ಮಾಡೋದು? ಅದರಲ್ಲ ಸುಮ್ಮನೆ ಓದಿದ್ದೇ ಬಂತಲ್ವಾ, ಕೃಷ್ಣನೇ ಹೇಳಿ ಸೇರಬಹುದು ಅಂತನೂ ಯೋಚನೆ ಮಾಡ್ಬೋದಲ್ವಾ. ಸೇರಲಿಲ್ಲ ಅಂತ ಅನ್ನೋದು ನಮ್ಮ ಒಂದು ಥರದ ಋಣಾತ್ಮಕವಾದ ಚಿಂತನೆ. ಸೇರಿರಬಹುದು ಅಂತನ್ನುವ ಯೋಚನೆ ನಮ್ಮನ್ನು ಆ ದಾರಿಯಲ್ಲಿ ನೀನು ಗಟ್ಟಿಯಾಗಿದ್ದಿ, ನೀನು ಆ ಕಡೆಗೆ ಹೋಗಬಹುದು ಅಂತ. ಯಾರಿಗೂ ಕೂಡ ತನ್ನ ಹತ್ತಿರ ಖಂಡಿತ ಇಲ್ಲ. ಅಂದರೆ ನಾವು ಲೆಕ್ಕ ಹಾಕೋದು ಈಗ ಇರುವ ಬರೀ ಒಂದು 50 ಜನರನ್ನು ನೋಡಿ ಲೆಕ್ಕ ಹಾಕ್ತಾ ಇದ್ದೇವೆ. 700 ಮಿಲಿಯನ್
ಜನ ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಿದ್ದಾರೆ. ಅಂಥವರಲ್ಲಿ ನಾವು ಖಂಡಿತ 1000ರಲ್ಲಿ ಒಬ್ಬ ಆಗೋದು ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ನಾವು ಊಹಿಸಿದರೆ ನಮ್ಮ ಬಗ್ಗೆ ನಮ್ಗೆ ಎಷ್ಟು ಅಪನಂಬಿಕೆ ಅಂತ ಅನ್ನೋದು ಅನಿಸುತ್ತಷ್ಟೇ. ನಹಿ ಕಲ್ಯಾಣ ಕೃತ್ಯಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಸ್ವಲ್ಪ ಮಾಡಿದ್ರು ಕೂಡ ಅದು ಸರಿ. ಅಂದರೆ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ಅಂದರೆ ನಾವು ಅಕಸ್ಮಾತ್ ಸೋತ್ರು ಮುಂದೆ ಕೃಷ್ಣನೇ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿ ಜಾಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಯಾರೊಬ್ಬನೂ ಕೆಲಸ ಮಾಡದೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಮಾಡೋ ಕೆಲಸವನ್ನೇ ಚೂರು ಒಳ್ಳೇದು ಮಾಡಿದರೆ ನಿಮಗೆ ಖಂಡಿತ ಸಂಕಲ್ಪ ಮಾತ್ರ ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಒಳ್ಳೆಯ ಕೆಲಸಕ್ಕಾಗಿ ಮಾಡಿದ ಒಳ್ಳೆಯ ಪ್ರಯತ್ನವೂ ಕೂಡ ಖಂಡಿತ ಅದು ನಿಷ್ಫಲವಾಗುವುದು ಸಾಧ್ಯ ಇದ್ದೇ ಇದೆ. ನಿಷ್ಫಲ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನದೇವ ತೋಷಣಂ ವೃಥ. ಭಗವಂತನ ಮೆಚ್ಚುಗೆಗಾಗಿ ಮಾಡಿದ ಕರ್ತವ್ಯ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಅದರಿಂದಾಗಿ ನಾವು ಪ್ರಯತ್ನ ಮಾಡುವುದರಲ್ಲಿ ಸಿದ್ಧಿ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ, ಇದು ಇನ್ನು ಕೆಲವರು ನಾವು ಅಕಸ್ಮಾತ್ ತಾಮಸರಾಗಿದ್ದರೆ, ನಾವು ಅಕಸ್ಮಾತ್ ಇನ್ನೊಬ್ಬರಾಗಿದ್ದರೆ, ಇದೆಲ್ಲ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ನಾವು ಏನು ಮಾಡ್ತಾ ಇದ್ದೀವೋ ಅದರಲ್ಲಿ ಪೂರ್ತಿ ನಮಗೆ ನಂಬಿಕೆ ಇಲ್ಲದೆ ಹೋದಾಗ, ನಾವು ಭಗವಂತ ಬೇಕಷ್ಟೇ, ನಮಗೆ ಭಗವಂತನ ಪ್ರೀತಿ ಬೇಕು, ಲೋಕದಲ್ಲಿ ಎಲ್ಲರಿಗೂ ಒಳಿತಾಗಬೇಕು ಅಂತನ್ನುವ ನೇಚರ್ ಇದ್ದರೆ ನಾವು ಖಂಡಿತ ಈ ಪ್ರಶ್ನೆಗಳನ್ನು ನಮ್ಮಲ್ಲಿ ನಾವು ಹಾಕಿಕೊಳ್ಳಬೇಕಾದ ಅಗತ್ಯ ಇಲ್ಲ. ನಮಗೆ ಒಳ್ಳೇದು ಮಾಡಿದ್ದಕ್ಕೆ ಒಳ್ಳೇದಾಗೇ ಆಗುತ್ತೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ. ಅದರಿಂದಾಗಿ ಪ್ರಯತ್ನ ಖಂಡಿತ ಒಳಿತೆ. ಆ ಪ್ರಯತ್ನದಿಂದ ಅಕಸ್ಮಾತ್ ದಾರಿಗೆಟ್ಟರೂ ಕೂಡ ಮುಂದೆ ಮತ್ತೆ ಅದಕ್ಕೆ ಯೋಗ್ಯವಾದ ವಾತಾವರಣವು ನಿರ್ಮಾಣ ಆಗಿ ಭಗವಂತ ತನ್ನ ಹತ್ತಿರಕ್ಕೆ ಕರೆಸಿಕೊಳ್ತಾನೆ ಅಂದ್ರಲ್ಲಿ ದೋಷ ಇಲ್ಲ. ಅಂದರೆ ಸಂದೇಹ ಪಡಬೇಕಾಗಿಲ್ಲ. ಇದನ್ನು ಹೋದ ಬಾರಿಯ ಪ್ರಶ್ನೋತ್ತರಗಳಲ್ಲಿ ನಾವು ಸ್ಪಷ್ಟವಾಗಿ ಚರ್ಚಿಸಿದ್ದೇವೆ. ಯಾವುದು ಮುಖ್ಯ ಅನ್ನೋದಕ್ಕಿಂತ ಎಲ್ಲವೂ ಮುಖ್ಯವೇ. ಯಾಕೆಂದರೆ ಕರ್ಮ ಇಲ್ಲದೆ ಇದ್ದರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನ ಇಲ್ಲದೆ ಕರ್ಮ ಮಾಡುವುದು ಅರ್ಥ ಇಲ್ಲ. ಇದೆರಡೂ ಆಗಬೇಕು ಅಂದರೆ ಭಕ್ತಿ ಬೇಕೇ ಬೇಕು. ಅದರಿಂದಾಗಿ ಮೂರೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಅದು ಏನು ಸಂದೇಹ ಇದೆ ಅಂತ ಸ್ಪಷ್ಟವಾಗಿ ಹೇಳಿದರೆ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ಮಾಡ್ಬೋದು. ಖಂಡಿತ ಎಲ್ಲ ಒಂದು ಮಾತೇ ಬರುತ್ತೆ, ಸಂಪ್ರಶ್ನಂ ಭವನ ಯಂತ್ಯನ್ಯ ಸ್ವಸ್ತಿ ಅಂತ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದ ಮೇಲೂ ಯಾರು ಪ್ರಶ್ನೆಯಾಗಿ ಉಳಿಯುತ್ತಾನೋ ಅವನು ದೇವರು ಅಂತ. ಅದರಿಂದಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಅಂತ ಇಲ್ಲವೇ ಇಲ್ಲ. ನಮಗೆ ಯಾವುದು ದಾರಿಯಲ್ಲಿ ಸಾಧನೆಗೆ ತೊಡಕಾಗಿರುತ್ತೋ ಅಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆಮೇಲೂ ಜಿಜ್ಞಾಸೆ ಅನ್ನೋದು ನಡೀತಾನೆ ಇರುತ್ತೆ. ಜಿಜ್ಞಾಸೆಗೆ ಮುಕ್ತಾಯ ಇಲ್ಲವೇ ಇಲ್ಲ, ನಿರಂತರ ಅದೊಂದು ಪಯಣ. ಆದರೆ ಕನ್ಫ್ಯೂಷನ್ಸ್ ಅಂತ ಅನ್ನೋದು ಸಾಧನೆಯ ದೃಷ್ಟಿಯಿಂದ ಬಂದಾಗ ಅದಕ್ಕೆ ಉತ್ತರ ಖಂಡಿತ ಸಿಗುತ್ತೆ. ಮತ್ತು ಎಲ್ಲರ ಕನ್ಫ್ಯೂಷನ್ ಒಂದೇ ಥರ ಇರುವುದಿಲ್ಲ, ಎಲ್ಲರಿಗೂ ಸಿಗಬೇಕಾದ ಉತ್ತರವೂ ಒಂದೇ ಥರ ಆಗಬೇಕಾಗಿಲ್ಲ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಎನ್ನುವುದಾಗಿ ಕೃಷ್ಣ ಹೇಳಿದ್ದಾನೆ. ಈ ಕೃಷ್ಣನ ಮಾತನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬಹುದು? ಇದು ಕೃಷ್ಣ ಭರವಸೆಯ ಮಾತು ಕೊಟ್ಟದ್ದು. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅನ್ನುವ ಈ ಮಾತಿನ ಮೂಲಕ ನಮ್ಮ ಬದುಕಿನಲ್ಲಿ ಯಾರನ್ನು ಆಶ್ರಯಿಸಿದರೆ ನಮಗೆ ಕ್ಷೇಮವಾದೀತು. ಯಾಕೆಂದರೆ ಗೀತೆ ಮಹಾಭಾರತ ಸಮಗ್ರ ಶಾಸ್ತ್ರದ ಸಾರ. ಆ ಮಹಾಭಾರತಕ್ಕೂ ಸಾರಭೂತವಾಗಿ ಭಗವದ್ಗೀತೆಯ ಉಲ್ಲೇಖಗೊಂಡದ್ದು. ಇದು ಕೇವಲ ಅಭಿಮಾನದಿಂದ ಹೇಳ್ಕೊಳ್ಳುವಂಥದ್ದಲ್ಲ. ಸಮಗ್ರ ಪುರಾಣಗಳಲ್ಲೂ ಅಥವಾ ಬೇರೆ ಬೇರೆ ಆಚಾರ್ಯರು ಅಥವಾ ಉಳಿದ ಕಡೆಗಳಲ್ಲಿ ಬಂದಂತಹ ಗೀತೆಯ ಪರವಾದ ಮಾತುಗಳಲ್ಲೂ ನಾವು ನೋಡುವ ಮಾತು. ಅದಕ್ಕೆ ಉಪನಿಷತ್ಸು ಅನ್ನುವ ಶಬ್ದಗಳನ್ನು ಜೋಡಿಸಿಕೊಳ್ತಾ ಆ ಮಾತನ್ನು ಹೇಳುತ್ತಾರೆ. ವೇದದ ಸಾರ ಇದು ಅಂತ. ಸಮಗ್ರ ವೇದದ ಸಾರಭೂತವಾದಂತಹ ಮಹಾಭಾರತಾದಿ ಕೃತಿಗಳಲ್ಲಿ ಅತ್ಯಂತ ಶ್ರೇಷ್ಠವೆನಿಸಿದಂಥ ಗೀತೆಯಲ್ಲಿ ಈ ಮಾತು ಬಂದದರ ಅಭಿಪ್ರಾಯ ಏನು ಅಂತಂದರೆ, ನೀನು ಆಸರೆ ಪಡಬೇಕು, ಯಾರನ್ನೋ ಒಬ್ಬರನ್ನು ಆಶ್ರಯಿಸಬೇಕು ಅಂತ ಬಂದಾಗ ಯಾರನ್ನು ಆಶ್ರಯಿಸಿದರೆ ನನಗೆ ಒಳಿತಾಗುತ್ತೆ, ಕನ್ಫ್ಯೂಷನ್ ಇದ್ದ ಸಂದರ್ಭದಲ್ಲಿ ಕೊಟ್ಟ ಭರವಸೆಯ ಮಾತು. ನನ್ನನ್ನು ಆಶ್ರಯಿಸು, ನಿನಗೆ ಖಂಡಿತ ಕೆಡುಕಾಗುವುದಿಲ್ಲ. ಯಾಕೆಂದರೆ ಧನಂಜಯನ ಹತ್ತಿರ ಹೇಳ್ತಾ ಇರುವ ಮಾತು ಇದು.
ತನ್ನ ಅತ್ಯಂತ ಭಕ್ತನಲ್ಲಿ ಹೇಳ್ತಾ ಇರುವ ಮಾತು. ಹೇಳ್ತಾ ಇರುವನು ಸ್ವತಃ ಯಾರನ್ನ ನೀನು ನಂಬಿದರೆ ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಹೊಂದುತ್ತೀಯೋ ಅಂತಹ ಕೃಷ್ಣನೇ ಹೇಳ್ತಾ ಇರುವ ಮಾತು. ಅದರಿಂದಾಗಿ ಹೇಳುವವನು, ಕೇಳುವವನು, ಹೇಳಿದ ಪ್ರಸಂಗ, ಇದು ಮೂರೂ ಕೂಡ ಅತ್ಯಂತ ಸ್ವಸ್ಥವಾದ ಸಮಯದಲ್ಲೇ ಸ್ವಸ್ಥವಾದ ವ್ಯಕ್ತಿಗೆ ಹೇಳ್ತಾ ಇರುವುದಾದ್ರಿಂದಾಗಿ ಇದು ನಮಗೆ ಭರವಸೆಯ ಮಾತು ಅಂತ. ನಾವು ಏನೇ ಗೊಂದಲದಿಂದ ಅಕಸ್ಮಾತು ನಮಗೆ ಶಾಸ್ತ್ರದ ನಿರ್ಣಯವನ್ನು ಗ್ರಂಥಶಃ ಓದಿ ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ, ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾ ಇದ್ದಾರೆ, ಆದರೆ ಕನಿಷ್ಠ ಈಗ ಒಂದು ನೆಮ್ಮದಿಯಿಂದ ಒಂದು ಕಡೆಗೆ ನಾನು ವಾಲ್ಬೇಕಾಗಿದೆ ಅನ್ನುವ ಪ್ರಶ್ನೆ ಇದ್ದವನಿಗೆ ಇದು ಭರವಸೆಯ ಮಾತಾಗಿ ನಮಗೆ ಅರ್ಥೈಸಿಕೊಳ್ಬಹುದು. ಪ್ರೇಕ್ಷಕರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಂಸಾರದಲ್ಲಿರುವವರು, ನಾನು ಸಂಸಾರದಲ್ಲಿದ್ದುಕೊಂಡು ಕೃಷ್ಣನ ಪೂಜೆ ಮಾಡ್ತಾ ಇದ್ದೇನೆ ಈಗ, ಆದರೆ ಇನ್ನೂ ಹೆಚ್ಚು ಓನ್ಲಿ ಕೃಷ್ಣನ ಪೂಜೆ ಮಾತ್ರ, ಕೃಷ್ಣನ ಸೇವೆ ಮಾತ್ರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಸಂಸಾರದಲ್ಲಿ ಇದ್ದುಕೊಂಡಿದ್ದೇನೆ, ಆದರೆ ಸ್ವಲ್ಪ ಮಾಡ್ತಾ ಇದ್ದೇನೆ, ಪೂರ್ತಿಯಾಗಿ ಕೃಷ್ಣನನ್ನೇ ಪೂಜೆ ಮಾತ್ರ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕೇನು ಪರಿಹಾರ, ಹೇಗೆ ಮಾಡಬಹುದು ಅಂತ ತಿಳಿಸಿ. ಸಂಸಾರದಲ್ಲಿ ಇದ್ದುಕೊಂಡೇ ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದೇನೆ, ತುಂಬ ಒಳ್ಳೆಯ ಜೀವನ ಅದು. ಹಾಗೆ ಅಂತ ಹೇಳಿ ಸಂಸಾರದ ಜವಾಬ್ದಾರಿಗಳನ್ನು ತೊರೆದು ಕೃಷ್ಣನ ಪೂಜೆಗಾಗಿ ಮಾತ್ರ ಬದುಕನ್ನು ಮೀಸಲಿಡ್ತೇನೆ ಅನ್ನುವುದು ಸ್ವಲ್ಪ ಯೋಚಿಸಬೇಕು. ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಪೂರ್ತಿ ಗೊತ್ತಿಲ್ಲ, ಆದರೆ ತೊರೆದು ಎಲ್ಲವನ್ನು ಬಿಟ್ಟು ಬರುವುದರಿಂದ ನಿಮ್ಮನ್ನು ನಂಬಿಕೊಂಡ, ನಿಮ್ಮನ್ನೇ ಆಶ್ರಯಿಸಿದಂಥವರ ಬದುಕಿಗೆ ನಿಮ್ಮ ಈ ಯೋಚನೆ ಮುಳುವಾಗುತ್ತೆ ಅಂದರೆ ಅದು ತಪ್ಪಾಗುತ್ತೆ. ನೀವು ಒಂದು ತಪ್ಪು ತಿಳ್ಕೊಂಡಿದ್ದೀರಿ, ಏನು ಅಂದರೆ ಸಂಸಾರ ನಡೆಸ್ತಾ ಇದ್ದರೆ ಅದು ಕೃಷ್ಣನ ಪೂಜೆಗೆ ತೊಡಕಾಗುತ್ತೆ ಅಂತ. ಖಂಡಿತ ತಪ್ಪು. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಕೃಷ್ಣನ ಪೂಜೆಯಾಗಿಸುವುದೇ ಕೃಷ್ಣ ಕೊಟ್ಟ ದೊಡ್ಡ ಸಾಧನೆಯ ದಾರಿ. ನಾನು ಒಬ್ಬ ಅಧ್ಯಾಪಕನಾಗಿ ಪಾಠ ಮಾಡ್ತಾ ಇದ್ದೇನೆ ಅಂದರೆ ಅದು ಕೃಷ್ಣನ ಪೂಜೆ. ನಾನು ನನ್ನ ಮಗುವಿಗೆ ಏನೋ ಒಂದಿಷ್ಟು ಸಮಯ ಕೊಟ್ಟು ಕತೆ ಹೇಳ್ತೇನೆ, ಅಥವಾ ಅವರ ಹೋಮ್ವರ್ಕ್ ಮಾಡಿಸ್ತೇನೆ, ಅಥವಾ ಅವರಿಗೆ ಬೇಕಾದ ಒಳ್ಳೆಯ ದಾರಿಯಲ್ಲಿ ನಾನು ಮಾರ್ಗದರ್ಶನ ನೀಡ್ತೇನೆ ಅಂತಂದರೆ ಅದು ಕೃಷ್ಣನ ಪೂಜೆ. ನಮ್ಮ ಮನೆಯಲ್ಲಿ ಶುದ್ಧಗೊಳಿಸ್ತಾ ಇದ್ದೇನೆ, ಮನೆಯ ವಸ್ತುಗಳನ್ನು ಶುದ್ಧೀಕರಿಸ್ತೇನೆ, ಮನೆಗೆ ಸಾಮಗ್ರಿಗಳನ್ನು ತಂದು ಹಾಕ್ತೇನೆ, ಅದು ಕೃಷ್ಣನ ಪೂಜೆ. ಕೃಷ್ಣನ ಪೂಜೆ ಅಲ್ಲದೆ ಅಂದರೆ ಕೇವಲ ದೇವರ ಕೋಣೆಯಲ್ಲಿ ಕೂತು ಮಾಡುವುದು ಮಾತ್ರ ಕೃಷ್ಣನ ಪೂಜೆ ಅಂತ ನಮ್ಮ ಮನಸ್ಸಿನಲ್ಲಿ ಉಳಿದಾಗ ಈ ಪ್ರಶ್ನೆ ಸ್ವಲ್ಪ ಜೋರಾಗಿ ನಮ್ಮನ್ನು ಏನು ಮಾಡ್ತಾ ಇದ್ದೀನಿ ನೀನು ಅಂತ ನಮ್ಮನ್ನು ಹಂಗಿಸಿದ ಹಾಗೆ ಕಾಣುತ್ತೆ. ಆದರೆ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ತಾನು ತನ್ನ ಕರ್ತವ್ಯಕ್ಕೆ ಒದಗಿ ಬಂದಂಥದ್ದನ್ನೇ ಮಾಡ್ತಾ, ಕರ್ತವ್ಯವಾಗಿ ಒದಗಿ ಬಂದದ್ದನ್ನೇ ಮಾಡ್ತಾ ಅದನ್ನೇ ಭಗವಂತನಿಗೆ ಸಮರ್ಪಿಸುವುದು ಕೃಷ್ಣ ಪೂಜೆ ಆಗುತ್ತೆ ಹೊರತು ಮನೆಯೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಬೇರೆಯದೇ ಆದ 24 ಗಂಟೆ ದೇವರ ಕೋಣೆಯಲ್ಲಿ ಕೂತು ನಾನೇನೋ ಅಥವಾ ಯಾವುದೋ ಸಂಸ್ಥೆಗೆ ಬಂದು ಅಲ್ಲಿ ಕೂಡ್ತೇನೆ ಅಂತ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ. ನೀವು ನಿಜವಾಗಿಯೂ ಸಂಸಾರದ ಯಾವ ಜವಾಬ್ದಾರಿಯನ್ನು ಹೊರಬೇಕಾದ ಅಗತ್ಯ ಇಲ್ಲ. ನೀವು ಎಲ್ಲೋ ಒಂದು ಕಡೆ ಪೂರ್ತಿ ನಿಮ್ಮನ್ನು ಕೊಟ್ಟುಕೊಳ್ಬೇಕಾಗಿದೆ ಅನ್ನೋದು ನಿಮ್ಮ ದೃಢವಾಗಿ ಅಂತರಂಗದಲ್ಲಿ ಮೂಡಿದರೆ, ನಿಮ್ಮಿಂದಾಗಿ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅಂದರೆ ಎಲ್ಲಿಯಾದರೂ ಬಂದು ಸೇವೆ ಮಾಡಿ, ತಪ್ಪಿಲ್ಲ. ಆದರೆ ನಿಮ್ಮನ್ನು ಆಶ್ರಯಿಸಿದಂಥವರು, ನಿಮ್ಮನ್ನೇ ನಂಬಿಕೊಂಡು ಬಂದವರು, ನಿಮ್ಮಿಂದಲೇ ಅವರಿಗೆ ಹೊಟ್ಟೆಗೆ ತುತ್ತು ಅನ್ನ ಸಿಗುವಂತಹ ಪರಿಸ್ಥಿತಿ ಇದ್ದು ನೀವು ಕೈ ಬಿಡುವುದರಿಂದ ಆ ತುತ್ತು ಅವರ ತೊತ್ತಿನ ಚೀಲವನ್ನು ತುಂಬಿಸುವುದಿಲ್ಲ ಅನ್ನುವ ಪರಿಸ್ಥಿತಿ ಬಂದರೆ, ನೀವು ಕೃಷ್ಣನ ಈಚೆಯಿಂದ ಪೂಜೆ ಮಾಡಿಯೂ ಇನ್ನೊಬ್ಬನ ಹೊಟ್ಟೆಗೆ ಕೃಷ್ಣ ಕಾಯ್ತಾ ಇರ್ತಾನೆ, ನನ್ನ ತೊತ್ತಿನ ಚೀಲವನ್ನು ತುಂಬಲಿಕ್ಕೆ ಈಗ ಬರ್ತಾನೆ ಅಂತ ಆ ಪೂಜೆಯನ್ನು ನಾವು ಬಿಟ್ಟ ಹಾಗಾಗುತ್ತೆ. ಆ ದೃಷ್ಟಿಯಿಂದ ನಿಮ್ಮ ಪರಿಸ್ಥಿತಿಯನ್ನು ನಾನು ಪೂರ್ತಿ ತಿಳಿದುಕೊಳ್ಳದೆ ಏನೂ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಈಸಬೇಕು, ಇದ್ದು ಜಯಿಸಬೇಕು. ಅಲ್ಲಿ ಇಲ್ಲದೆ ಹೊರಕ್ಕೆ ಬಂದು ನಾನೇನೋ ಮಾಡ್ತೇನೆ ಅಂತ ಅನ್ನೋದ್ರಲ್ಲಿ ಯಾವ ಸಾಧನೆ ಆಗುವುದಿಲ್ಲ. ಕಾಡಿಗೆ ಹೋಗಿ ಕೂತಾಗಲೂ ಅಯ್ಯೋ ಹೆಂಡತಿ ಮಕ್ಕಳು ಏನಾದರೂ ಏನೋ, ಅಥವಾ ನನ್ನ ಗಂಡ ಉಳಿದ ಮನೆಯ ತಂದೆ ತಾಯಿಗಳಿಗೆ ಏನು ತೊಂದರೆ ಆಯಿತೋ ಅಂತ ಯೋಚಿಸುವ ಪರಿಸ್ಥಿತಿ ಬಂದರೆ ಅದಾಂತಸ್ಯ ಕುತೋವನೆ, ಏನೂ ಉಪಯೋಗ ಇಲ್ಲ ಅಂತ ಆಗುತ್ತೆ. ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ಜೀವನ ಪ್ರಯತ್ನವೋ ಪರಮಾತ್ಮನ ಪ್ರೇರಣೆಯೋ? ತುಂಬ ಒಳ್ಳೆಯ ಪ್ರಶ್ನೆ. ಪರಮಾತ್ಮ ಪ್ರೇರೇಪಿಸ್ತಾ ಇರ್ತಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅನ್ನುವ ಪ್ರೇರಣೆ ನೀಡಿದ್ದಾನೆ. ಆ ಪ್ರೇರಣೆ ನೀಡಿ ನಮಗೊಂದು ಕೈ ಕೊಟ್ಟಿದ್ದಾನೆ. ಕೈ ಕೊಟ್ಟದ್ದು ಕೊಡು ಅಂತ ಕೊಡಲಿಕ್ಕೆ.
ಕಾಲು ಕೊಟ್ಟದ್ದು ನಡಿ ಅಂತ ಹೇಳಲಿಕ್ಕೆ, ಹಲ್ಲು ಕೊಟ್ಟದ್ದು ಜಗಿ ಅಂತ ಹೇಳಲಿಕ್ಕೆ, ಉಳಿದಂತೆ ಕಿವಿ ಕೊಟ್ಟದ್ದು ಕೇಳು ಅಂತ ಹೇಳಲಿಕ್ಕೆ. ಇದು ಎಲ್ಲವನ್ನೂ ಮನುಷ್ಯ ಪ್ರಯತ್ನಪೂರ್ವಕವಾಗಿ ಇದು ಭಗವಂತನ ಸೇವೆ ಆಗಬೇಕು ಅಂತ ಯೋಚಿಸುವುದರಲ್ಲೇ ಭಗವಂತನ ಪ್ರೇರಣೆ ಇದೆ. ಅದರಿಂದಾಗಿ ಪ್ರೇರಣೆ ಎನ್ನುವುದೇ ಪ್ರಯತ್ನಕ್ಕೆ ಪ್ರೇರಕ, ಆದ್ದರಿಂದಾಗಿ ಅಂದರೆ ಪ್ರೇರಣೆ ಎನ್ನುವುದೇ ಪ್ರಯತ್ನದ ದಾರಿಯಲ್ಲಿ ಹಿನ್ನೆಲೆಯಾಗಿ ನಿಂತಿದೆ. ಅದರಿಂದಾಗಿ ಪ್ರೇರಣೆಯೂ ಇದೆ, ಪ್ರಯತ್ನವೂ ಕೂಡ ಬೇಕು. ಪ್ರಯತ್ನ ಇಲ್ಲದೆ, ಯಾಕೆಂದರೆ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ, ನಮ್ಮ ಪ್ರಯತ್ನ ನಿರಂತರ ನಡೀತಾ ಇರಬೇಕು. ಭಗವಂತ ಅದಕ್ಕೆ ರಕ್ಷಣೆ ಕೊಡ್ತಾನೆ ಅಂತ ಅನ್ನುವ ನಂಬಿಕೆಯಲ್ಲಿ ನಾವು ಸಾಗಬೇಕು. ಹಾಗಿದ್ದಾಗ ನಮ್ಮ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಭಗವಂತನ ಪ್ರೇರಣೆ ಇರುತ್ತೆ, ಆ ಪ್ರಯತ್ನ ಅನ್ನೋದು ಫಲಿಸುತ್ತೆ. ಮನುಷ್ಯ ಅಸ್ವತಂತ್ರ ನೆನೆಸಿದನಾದರೆ ಬುದ್ಧಿಯ ಪ್ರಯೋಜನ ಏನು? ಜೀವನ ಉದ್ದೇಶ ಅಂದರೆ ಬದುಕಿನಿಗೆ ಅರ್ಥ ಏನು? ಬುದ್ಧಿಯ ಕೆಲಸ ಏನು? ಬುದ್ಧಿಗೆ ಸ್ವತಂತ್ರವಾಗಿ ಯೋಚಿಸ್ಲಿಕ್ಕೆ ಬರುತ್ತೆ ಅಂತ ಅನ್ನೋದೊಂದು ಭ್ರಮೆ ಇದೆ. ಅದರಿಂದಾಗಿ ಈ ಪ್ರಶ್ನೆ. ವಸ್ತುತಃ ಬುದ್ಧಿಯೂ ಕೂಡ ಜೀವನ ಸ್ವಭಾವಕ್ಕೆ ಅನುಗುಣವಾಗಿಯೇ ಯೋಚಿಸುವುದಕ್ಕೆ ಸಾಧ್ಯ. ಅದರಿಂದಾಗಿ ಅಸ್ವತಂತ್ರ, ಅದರಿಂದಾಗಿ ಬುದ್ಧಿಯು ಅಸ್ವಾತಂತ್ರ್ಯದಿಂದಲೇ ಚಿಂತಿಸುತ್ತೆ ಹೊರತು ಸ್ವತಂತ್ರವಾಗಿ ಚಿಂತಿಸ್ಲಿಕ್ಕೆ ಬರಲ್ಲ. ಅವನು ಅಂದ್ಕೊಳ್ತಾನಷ್ಟೇ, ನಾನು ಸ್ವತಂತ್ರವಾಗಿ ಚಿಂತಿಸ್ತಾ ಇದ್ದೇನೆ ಅಂತ. ಆದರೆ ಅವನಿಗೆ ಬೇರೆ ಯಾವುದೋ ಒಂದು ಘಟನೆ, ಬೇರೆ ಯಾವುದೋ ಒಂದು ಮಾತು, ಬೇರೆ ಯಾವುದೋ ಒಂದು ಪ್ರಭಾವದಿಂದಲೇ ಆ ಬುದ್ಧಿಯು ಕೂಡ ಯೋಚಿಸ್ತಾ ಇರುತ್ತೆ. ಅವನು ಓದದೇ ಇದ್ದ, ಕೇಳದೇ ಇದ್ದ, ಹೇಳದೇ ಇದ್ದ ಯಾವ ಹೊಸತವು ಕೂಡ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರೇರಕವಾಗಿ. ಅಂದರೆ ಒಂದು ಅರ್ಥದಲ್ಲಿ ಸ್ವಾತಂತ್ರ್ಯ ಅನ್ನೋದು ಅರ್ಥ ಏನು? ಭಗವಂತ ತನ್ನ ಅಧೀನವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಸ್ವಾತಂತ್ರ್ಯ ಅಂದರೆ ಜೀವ ತನ್ನ ಅಧೀನವಾಗಿ ತಾನು ಹೇಳಿದಂತೆ ಎಲ್ಲವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ, ತಾನು ನಡೆಸಿದಂತೆ ಆಗ್ತಾ ಇದೆ ಅಂತ ಅನ್ನೋದು ಬುದ್ಧಿಯೇ ಯೋಚನೆ. ಪರಿಸ್ಥಿತಿ ಏನಾಗಿರ್ಬೋದಿತ್ತು? ರಾಮನ ಜಾಗದಲ್ಲಿ ಕೃಷ್ಣ ಇರ್ತಿದ್ರೆ ಏನಾಗ್ತಿತ್ತು? ಅವನೇ ರಾಮನ ಜಾಗದಲ್ಲಿ ಕೃಷ್ಣ ಅಂದರೆ ಕೃಷ್ಣ ಅವನೇ ರಾಮ. ಆ ಹೊತ್ತಿಗೆ ಏನು ನಡೆಸಬೇಕಿತ್ತು ಅದನ್ನು ರಾಮನಾಗಿ ಕೃಷ್ಣನೇ ನಡೆಸಿದ್ದು. ಯಾಕೆಂದರೆ ಜಾಂಬವಂತನಿಗೆ ಕೃಷ್ಣನಾಗಿ ಕಾಣಿಸುವ ಹೊತ್ತು ಜಾಂಬವಂತನ ಮನಸ್ಸನ್ನು ಪರಿವರ್ತಿಸುವುದಕ್ಕಾಗಿ ತಕ್ಷಣದಲ್ಲಿ ಅಲ್ಲೇ ರಾಮನಾಗಿ ಕಂಡ ಕಥೆಯನ್ನು ನಾವು ಭಾರತದಲ್ಲಿ ನೋಡ್ತೇವೆ. ಹಾಗಾಗಿ ರಾಮ ಮತ್ತು ಕೃಷ್ಣ ಇಬ್ಬರೂ ಬೇರೆ ಅಲ್ಲ. ಕಾಲಕ್ಕೆ ಸರಿಯಾಗಿ ವರ್ತಿಸಬೇಕು ಅಂತನ್ನುವ ಪಾಠವನ್ನು ತೋರಿಸಲಿಕ್ಕೋಸ್ಕರ ರಾಮನಾಗಿ ತೋರಿದ, ರಾಮನೇ ಕೃಷ್ಣನಾದಾಗ ಕೃಷ್ಣನಂತೆ ವರ್ತಿಸಿದ. ಈ ಪ್ರಶ್ನೆ ಹೀಗಿದೆ: ಭಗವಂತನ ಲಿಂಗ ಯಾವುದು ಮತ್ತು ಜೀವನ ಲಿಂಗ ಯಾವುದು ಅಂತ. ಭಗವಂತನ ಮುಂದೆ ಜೀವ ಅನ್ನೋದು ಒಂದು ರೀತಿಯಿಂದ ಅರ್ಪಿತನಾಗಬೇಕಾದ್ರಿಂದಾಗಿ ಹೆಣ್ಣು ಅಂತ ಅರ್ಥ, ಭಗವಂತ ಗಂಡು ಅಂತ ಅರ್ಥ. ಅಂದರೆ ಎಷ್ಟೋ ಸರ್ತಿ ಆ ರೀತಿಯಾದ ವರ್ಣನೆಗಳು ಕಾಣ್ತವೆ. ಆದರೆ ಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದಾಗ ಭಗವಂತನಿಗೆ ಸ್ತ್ರೀಲಿಂಗದ ಶಬ್ದಗಳೂ ಇವೆ. ಮುಕ್ತಾನಾಂ ಪರಮಾಗತಿ ಅನ್ನುವ ಮಾತುಗಳು ಕೇಳುತ್ತೇವೆ. ಒಂದು ಕಡೆಯಿಂದ ಪರಮಪುರುಷ ಅನ್ನುವ ಪುರುಷ ಶಬ್ದದಿಂದಲೂ ಭಗವಂತನನ್ನು ಮಾತನಾಡುವುದಿದೆ. ವಿಶ್ವಂ ಅನ್ನುವ ಹೆಸರನ್ನು ಹೇಳುವ ಮೂಲಕ ನಪುಂಸಕಲಿಂಗದ ಶಬ್ದಗಳು ಇವೆ. ಹಾಗಿದ್ದರೆ ಅವನು ಯಾರು? ಗಾಯತ್ರಿ ಶಬ್ದ ಇದೆ, ಸಾವಿತ್ರಿ ಶಬ್ದ ಇದೆ, ಭಗವಂತನಲ್ಲೇ ಸರಸ್ವತಿ ಅನ್ನುವ ಶಬ್ದ ಇದೆ. ಅದರ ಜೊತೆಗೇ ಉಳಿದಂತೆ ನಾರಾಯಣ, ದಾಮೋದರ ಇತ್ಯಾದಿ ಶಬ್ದಗಳನ್ನು ಕೇಳುತ್ತೇವೆ. ಉಳಿದಂತೆ ನಪುಂಸಕ ಶಬ್ದಗಳು ಬೇಕಾದಷ್ಟಿದೆ. ಸಹಸ್ರನಾಮದ ಮೊದಲ ನಾಮವೇ ವಿಶ್ವಂ ಅಂತ. ಈ ಹೆಸರನ್ನು ಮೊದಲು ಕೊಡುವ ಮೂಲಕವೇ ಹಿರಿಯರು ಗುರುತಿಸಿದ್ದು ಈ ಶಬ್ದದ ಹಿನ್ನೆಲೆಯನ್ನು. ನಪುಂಸಕಲಿಂಗದ ಶಬ್ದವನ್ನು ಬಳಸುವಂತಹದ್ದು ಲೋಕದಲ್ಲಿ ಅತ್ತ ಹೆಣ್ಣಿನ ಗುಣವೂ ಪೂರ್ಣವಾಗಿ ಕಾಣದ, ಇತ್ತ ಪುಂ ವ್ಯಕ್ತಿತ್ವವನ್ನು ತೋರ್ಪಡಿಸದ ಮಧ್ಯದ ವ್ಯಕ್ತಿತ್ವ ಅಂತ ಅನ್ನೋದನ್ನು ನಪುಂಸಕಲಿಂಗ ಅನ್ನುವ ಅರ್ಥದಲ್ಲಿ ನಾವು ಲೋಕದಲ್ಲಿ ಬಳಸ್ತೇವೆ. ಆದರೆ ಶಾಸ್ತ್ರ ಇನ್ನೊಂದು ಅರ್ಥದಲ್ಲಿ ಹೇಳುತ್ತೆ, ಅತ್ತ ಪುಂ ಶಬ್ದವಾಚ್ಯವಾದ ತಾಕತ್ತೇನಿದೆಯೋ ಅದನ್ನೂ ಪೂರ್ಣವಾಗಿ ತೋರುತ್ತಾ, ಹೆಣ್ಣು ಅನ್ನುವ ದೃಷ್ಟಿಯಲ್ಲಿ ಏನು ತಾಕತ್ತನ್ನು ತೋರಬೇಕೋ, ಏನು ಗುಣವನ್ನು ವ್ಯಕ್ತಪಡಿಸಬೇಕೋ ಅಂತಹ ಗುಣವನ್ನೂ ಭಗವಂತ ವ್ಯಕ್ತಪಡಿಸ್ತಾನೆ. ಅದರಿಂದಾಗಿ ಪುಂ ಮತ್ತು ಸ್ತ್ರೀ
ವಾಚ್ಯವಾದ ಎರಡೂ ಗುಣಗಳು ಕೂಡ ಆತನಲ್ಲಿ ಪೂರ್ಣ ವ್ಯಕ್ತಗೊಂಡಿದೆ. ಅದರಿಂದಾಗಿ ನಪುಂಸಕಲಿಂಗ ಶಬ್ದ. ನಾವು ಒಂದು ಹಿಂದೆ ಬಳಸಿದ್ದು ಎರಡೂ ಅಲ್ಲದೇ ಇರುವುದನ್ನು ನಪುಂಸಕ ಬಳಸಿದರೆ, ಎರಡೂ ಹೌದಾದದ್ದು ಕೂಡ ನಪುಂಸಕವಾಗಿ ಬಳಕೆ ಇದೆ ಅನ್ನುವ ದೃಷ್ಟಿಯಿಂದ ಭಗವಂತನನ್ನು ನಾವು ಇಂಥದ್ದೇ ಒಂದು ಲಿಂಗ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಬಿಡಿಸಿ ಹೇಳುವುದಿಲ್ಲ. ಅವನು ಹೆಣ್ಣೂ ಹೌದು ಗಂಡು ಹೌದು. ನಪುಂಸಕನ ಕೇಳಿದರೆ ಅದರರ್ಥ ಹೆಣ್ಣು ಹೌದು ಗಂಡು ಹೌದು ಅನ್ನುವ ಅರ್ಥದಲ್ಲಿ ನಪುಂಸಕ ಹೌದು. ಲೋಕದಲ್ಲಿ ಬಳಸುವಂತಹ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವ ಅರ್ಥದಲ್ಲಿ ನಪುಂಸಕ ಶಬ್ದ ಅಲ್ಲ. ಹಾಗಾಗಿ ಹೆಣ್ಣು ಅನ್ನುವ ಜೀವಕ್ಕೆ ಭಗವಂತ ಅಂತರಂಗದಲ್ಲಿ ಅಂತರ್ಯಾಮಿಯಾಗಿ ಹೆಣ್ಣಿನ ರೂಪದಲ್ಲೇ ಇದ್ದಾನೆ. ಅದರಿಂದ ಅವನು ಹೆಣ್ಣು ಹೌದು. ಗಂಡಿನೊಳಗೆ ಗಂಡಿನ ಅಂತರ್ಯಾಮಿಯಾಗಿ ಗಂಡು ಬಿಂಬವನ್ನೇ ಹೊಂದಿದ್ದಾನೆ. ಅದರಿಂದಾಗಿ ಅವನು ಗಂಡೂ ಹೌದು. ಅದರಿಂದಾಗಿ ಭಗವಂತನಿಗೆ ಆಯಾ ಉಪಾಸಕನಿಗೆ ಏನು ಬೇಕೋ ಅದು ಆ ರೂಪದಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ. ಇನ್ನು ಜೀವ ಇದು ಹೆಣ್ಣಿನಲ್ಲಿ ಹೆಣ್ಣಾಗಿ ಗಂಡಿನಲ್ಲಿ ಗಂಡಾಗಿದೆ ಅನ್ನುವ ಮಾತಿನಿಂದಲೇ ಗೊತ್ತಾಗುತ್ತೆ. ಹೆಣ್ಣಿನಲ್ಲಿ ಅಂದರೆ ಜೀವದಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಎರಡು ಪ್ರತ್ಯೇಕವಾದ ಜೀವ ವ್ಯವಸ್ಥೆ ಇದೆ. ಅದನ್ನು ನಾವು ಆಚಾರ್ಯರ ಮಾತೃಭಾಷೆಯಲ್ಲಿ ನಾವು ನೋಡುತ್ತೇವೆ. ಆಣ್ಜೋವು ಪೊಣ್ಜೋವು ಅಂತ ಅನ್ನುವ ಶಬ್ದವನ್ನು ನಾವು ಉಪಯೋಗಿಸ್ತೇವೆ. ಅಂದರೆ ಆ ಜೀವ ಕನ್ನಡದಲ್ಲೂ ಕೆಲವೊಂದು ಸರ್ತಿ ಬಳಸುವುದಿದೆ. ಆ ಹೆಣ್ಣು ಜೀವ ಬಹಳ ಕಷ್ಟಪಡ್ತಾ ಇದೆ, ಆದರೆ ಗಂಡು ಜೀವ ಅಂತ ಬಳಸುವುದು ಬಹಳ ಕಮ್ಮಿ. ಆದರೆ ಜೀವ ಅನ್ನುವ ಶಬ್ದವನ್ನು ಬಳಸಿದ್ದು ನೋಡ್ತೇವೆ. ಆದರೆ ದಾರ್ಶನಿಕರಲ್ಲಿ ಮತಭೇದ ಇದೆ. ಲಿಂಗವೇ ಇಲ್ಲ ಅಂತ ಕೆಲವರು, ಹೆಣ್ಣೆ ಅಂತ ಕೆಲವರು, ಗಂಡೆ ಅಂತ ಕೆಲವರು. ಆದರೆ ಆಚಾರ್ಯರು ಸ್ಪಷ್ಟ ಹೇಳಿದ್ದೇನು ಅಂತಂದರೆ ಹೆಣ್ಣು ಜೀವ ಅಂತ ಪ್ರತ್ಯೇಕ ಇದೆ, ಗಂಡು ಜೀವ ಅಂತ ಪ್ರತ್ಯೇಕ ಇದೆ. ಅದರಿಂದಾಗಿ ಗೀತೆಯ 9ನೇ ಅಧ್ಯಾಯದ 31-32 ಶ್ಲೋಕಗಳಲ್ಲಿ ಹೇಳಬೇಕಾದ್ರೆ, ಮೊನ್ನೆ ನಾವು ಚರ್ಚಿಸಿದಂತಹ ಏಪಿಸ್ಯು ಪಾಪಯೋನಯ ಅನ್ನುವ ಶ್ಲೋಕಗಳನ್ನು ಹೇಳಬೇಕಾದ್ರೆ, ಶಾಪದಿಂದಾಗಿ ಪಾಪದಿಂದಾಗಿ ಅಕಸ್ಮಾತ್ ಗಂಡು ಕೂಡ ಹೆಣ್ಣಿನ ಶರೀರವನ್ನು ಪಡೆದು ಅಕಸ್ಮಾತ್ ಮುಂದೆ ಅವನು ಒದ್ದಾಡ್ತಾ ಇರುವ ಪ್ರಸಂಗದಲ್ಲಿ ಭಕ್ತಿ ಮಾಡಿದ ಅಂತಂದ್ರೂ ಅವನಿಗೆ ಮತ್ತೆ ಆ ಪಾಪದ ದೋಷಗಳೆಲ್ಲ ಪರಿಹಾರ ಆಗಿ ಮತ್ತೆ ಭಗವಂತನ ನೆಲೆಯನ್ನು ಹೊಂದುತ್ತಾನೆ ಅನ್ನುವ ಮಾತು ಬಂತು. ಅದರಿಂದಾಗಿ ಗಂಡು ಹೆಣ್ಣಾಗುವಂಥದ್ದು ಅನ್ನುವ ಈ ಥರದ ಮಾತುಗಳು ಬಂತು. ಅಂದರೆ ಹೆಣ್ಣಿನ ಶರೀರ ಪಡೆಯುವಂಥದ್ದು ಅದು ಶಿಖಂಡಿನಿಯ ಕಥೆಯಲ್ಲಿ ಶಿಖಂಡಿಯಾದ ಬಗೆಯನ್ನು ನಾವು ಭಾರತದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದರೆ ನಾವು ಸಮಗ್ರ ಕಥೆಯ ಎಲ್ಲ ಮುಖಗಳನ್ನು ನೋಡ್ತಾ ಇದ್ದರೆ ಗೀತೆಯ ವಿವರವೇ ಮಹಾಭಾರತದ ಕಂಡೆನ್ಸ್ ಪಿಲ್ಲೇ ನಮಗೆ ಗೀತೆಯಾಗಿ ಸಿಗುವಂಥದ್ದಾದ್ರಿಂದಾಗಿ ಎರಡರ ಸಮಗ್ರ ಅಧ್ಯಯನ ಇದ್ದಾಗ ಹೆಣ್ಣು ಗಂಡು ಅನ್ನೋದು ಜೀವದಲ್ಲಿದೆ, ಪರಮಾತ್ಮ ಹೆಣ್ಣು ಹೌದು ಗಂಡು ಹೌದು ಅನ್ನೋದು ಒಟ್ಟು ಉತ್ತರ. ಕೃಷ್ಣನ ಇಲ್ಲಿಯ ಇವತ್ತಿನ ಅಲಂಕಾರವನ್ನು ನಾವು ನೆನಪಿಸಿಕೊಂಡ್ರೆ ಸ್ತ್ರೀ ರೂಪದಲ್ಲಿ ಮೆರೀತಾ ಇರ್ತಾನೆ. ಅದು ಅವನಿಗೆ ಹೆಣ್ಣಿನ ರೂಪವನ್ನು ಮಕ್ಕಳಿಗೆ ಮನೆಯಲ್ಲಿ ಹೆಣ್ಣು ಹುಟ್ಟಲಿಲ್ಲ ಅಂತ ಗಂಡಿಗೆ ತೊಡಿಸುವ ಒಂದು ತಂದೆ ತಾಯಿಗಳ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ಮಾಡುವ ಕೇವಲ ಬರೆಯನ್ನು ತೊಡಿಸುವ ವ್ಯವಸ್ಥೆಯಲ್ಲ. ಅದು ಭಗವಂತನ ಸ್ತ್ರೀ ರೂಪ ಮತ್ತು ಪುಂರೂಪದ ಚಿಂತನೆಯನ್ನು ಮಾಡಲಿಕ್ಕೋಸ್ಕರನೇ ಭಗವಂತನ ಹೆಣ್ಣಿನ ರೂಪವನ್ನು ಇಂದಿನ ದಿವಸ ಅಲಂಕಾರದ ದೃಷ್ಟಿಯಿಂದ ಹೇಳುವಂಥದ್ದು. ಪಾಲಿಸಬೇಕಾದ ವಿಶ್ವಾಮಿತ್ರರು ಆಯಿತು. ಬ್ರಹ್ಮಚರ್ಯವನ್ನು ಪಾಲಿಸಬೇಕಾದವರು ಸ್ವಧರ್ಮ ಕ್ಷಾತ್ರ ಧರ್ಮವನ್ನು ಪಾಲಿಸಬೇಕಾಗಿದ್ದಂತಹ ವಿಶ್ವಾಮಿತ್ರರು ಅದನ್ನು ಬಿಟ್ಟು ಬ್ರಾಹ್ಮಣ ಧರ್ಮವನ್ನೇ ಬ್ರಹ್ಮಚರ್ಯ ಅಂತಿದೆ ಏನೋ ಅದೇ ಸ್ವಧರ್ಮೇ ನಿಧನಂಶಯ. ಇದರ ಹಿಂದಿನ ಕಥೆ ನಮಗೆ ಗೊತ್ತಿದ್ರೆ ಈ ಪ್ರಶ್ನೆ ಬರುವುದಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಇತಿಹಾಸದ ಇದೆ. ವಿಶ್ವಾಮಿತ್ರರು ಕ್ಷಾತ್ರ ತೇಜಸ್ಸಿನಲ್ಲಿ ಹುಟ್ಟಿ ಬ್ರಾಹ್ಮಣನ್ ಯಾಕೆ ಅನುಸರಿಸಿದರು ಅನ್ನೋದು ಪ್ರಶ್ನೆ. ಅಂದರೆ ಗಾಧಿ ಅನ್ನುವ ಕ್ಷತ್ರಿಯನಿಗೆ ಮಗನಾಗಿ ವಿಶ್ವರಥ ನೆನೆಸಿಕೊಂಡು ಆನಂತರ ವಿಶ್ವಾಮಿತ್ರನಾಗಿ ಬ್ರಾಹ್ಮಣ್ಯಕ್ಕೆ ಬೇಕಾದಂತಹ ತಪಸ್ಸು ಇತ್ಯಾದಿಗಳನ್ನು ಮಾಡಿ ಗಾಯತ್ರಿ ಇತ್ಯಾದಿಗಳನ್ನು ಪಡೆದದ್ದು ಒಂದು ರೀತಿಯಲ್ಲಿ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವ ಮಾತು ಇದೆ. ಸದೋಷಮಪಿ ನತ್ಯಜೇತ್, ಎಷ್ಟೇ ದೋಷ ಇದ್ರೂ ಬಿಡಬಾರ್ದು ಅಂತನ್ನುವ ಇಷ್ಟು ಒತ್ತಿನ ಮಾತು ಇರಬೇಕಾದ್ರೆ ವಿಶ್ವಾಮಿತ್ರ ಅದನ್ನು ಹೇಗೆ ತೊರೆದ ಅಂತ. ಇದು ಮತ್ತೆ ನಾವು ಹುಟ್ಟಿನಿಂದ ಮಾತ್ರ ಗಮನಿಸುವುದಲ್ಲ, ಅದರ ಹಿಂದಿನ ಗುಟ್ಟನ್ನು ಗಮನಿಸಬೇಕಾಗತ್ತೆ. ರುಚಿಕ ಅನ್ನುವಂತಹ ಋಷಿ ಗಾಧಿಯ ಮಗಳನ್ನು ಮದುವೆಯಾಗಿ ಅವಳಿಗೆ ಮಕ್ಕಳಾಗಬೇಕು ಅಂತನ್ನುವ ಬಯಕೆ ಇದ್ದಾಗ ಚರುವನ್ನು ಶರ್ಪಣ ಮಾಡಿ ಕೊಡ್ತಾನೆ. ಹವಿಸ್ಸನ್ನು ಪ್ರಸಾದವಾಗಿ ನಿವೇದಿಸ್ತಾನೆ, ಒಪ್ಪಿಸ್ತಾನೆ. ಅದರ ಜೊತೆಗೇನೇನಾಗುತ್ತೆ ಅಂದರೆ ಆ ಹುಡುಗಿಯ ತಾಯಿ ಗಾಧಿಯ ಹೆಂಡತಿ ನನಗೂ ಕೂಡ ಮಕ್ಕಳಾಗಬೇಕು ಅಂತ ಬಯಕೆ ಇದೆ, ಯಾಕೆಂದರೆ ನಿನ್ನನ್ನು ಒಪ್ಪಿಸಿ ಆಯಿತು, ನಮ್ಮ ಮುಂದಿನ ಪರಂಪರೆಯನ್ನು ಬೆಳಗಲಿಕ್ಕೆ ಒಬ್ಬ ಸಂತತಿ ಬೇಕು ಅನ್ನುವ ಬಯಕೆಯನ್ನು ತನ್ನ ಮಗಳಲ್ಲಿ ತೋಡಿಕೊಂಡಾಗ ಮಗಳು ರುಚಿಕನಲ್ಲಿ ಅದೇ ಪ್ರಾರ್ಥನೆಯನ್ನು ಮಾಡಿದಾಗ ಇಬ್ಬರಿಗೂ ಶ್ರಪಣ ಮಾಡಿ ಕೊಟ್ಟದ್ದನ್ನು ಅವರು ಪಡೆದುಕೊಂಡು
ಕಾಡಿಗೆ ಹೋಗಿ ಬರುವಷ್ಟರಲ್ಲಿ ಸಂಜೆ ತಾಯಿ ಮಗಳು ಇಬ್ಬರು ತಮ್ಮ ಹವಿಸ್ಸನ್ನು ಬದಲಾಯಿಸಿಕೊಂಡಿರ್ತಾರೆ. ಅಂದರೆ ಮಗಳಿಗೆ ಏನೋ ವಿಶೇಷವಾದದ್ದನ್ನು ಅನುಗ್ರಹಿಸಿರ್ತಾನೆ, ನನಗೆ ಸಾಮಾನ್ಯವಾದದ್ದನ್ನು ಕೊಟ್ಟಿರಬಹುದು ಅಂತ ತಾಯಿ ಮಗಳಿಗೆ ತನಗೆ ನಿನ್ನದು ಕೊಡು, ನನ್ನದನ್ನು ನಿನಗೆ ಕೊಡ್ತೇನೆ ಅಂತ ಮಾತನಾಡಿ ಬದಲಾಯಿಸಿಕೊಳ್ತಾರೆ. ಇದರ ಪರಿಣಾಮವಾಗಿ ಸಂಜೆ ಬಂದಾಗ ಅತ್ಯಂತ ಉಗ್ರವಾದ ತೇಜಸ್ಸನ್ನು ಹೊಂದಿದ್ದ ತನ್ನ ಹೆಂಡತಿಯನ್ನು ನೋಡಿ ನೀವು ತಪ್ಪು ಮಾಡಿದ್ರಿ ಅಂತ ರುಚಿಕ ತನ್ನ ಹೆಂಡತಿಯನ್ನು ಸತ್ಯವತಿಯನ್ನು ಬೈತಾನೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳುವಾಗ ರುಚಿಕ ಹೇಳಿದ್ದು, ನಿನ್ನ ತಂದೆ ಕ್ಷತ್ರಿಯನಾಗಿ ಮುಂದುವರಿಬೇಕಾದವನು, ಅದರಿಂದಾಗಿ ಅವನಿಗೆ ನಾನು ಅನುಕೂಲ ಆಗುವುದಕ್ಕೆ ಕ್ಷಾತ್ರ ತೇಜಸ್ಸನ್ನು ಅಭಿಮಂತ್ರಣೆಗೊಳಿಸಿದ್ದೆ. ನೀನು ನನ್ನ ಹೆಂಡತಿಯಾಗಿ ಮುಂದೆ ಬ್ರಾಹ್ಮವನ್ನು ಬೆಳೆಸಬೇಕಾದವಳು, ಅದರಿಂದಾಗಿ ನಿನಗೆ ನಾನು ಬ್ರಾಹ್ಮ ತೇಜಸ್ಸನ್ನು ಅಭಿಮಂತ್ರಿಸಿಕೊಟ್ಟಿದ್ದೆ. ಆದರೆ ನೀವಿಬ್ಬರು ಬದಲಿಸಿಕೊಂಡದ್ದರ ಪರಿಣಾಮವಾಗಿ ಅವನಲ್ಲಿ ಆ ಬ್ರಾಹ್ಮ ತೇಜಸ್ಸು ಹುಟ್ಟತ್ತೆ, ನಿನ್ನಲ್ಲಿ ಕ್ಷಾತ್ರ ತೇಜಸ್ಸು ಹುಟ್ಟತ್ತೆ. ಅತ್ಯಂತ ಭೂಮಿಯಲ್ಲಿ ರಕ್ತಪಾತಗೈಯುವಂತಹ ಅತ್ಯಂತ ಕ್ಷಾತ್ರ ತೇಜಸ್ಸು ಅಂದರೆ ನಿನಗೆ ಅರ್ಥ ಆಗಲಿಕ್ಕಿಲ್ಲ. ಇದು ಭೂಮಿಯ ಮೇಲೆ ದೊಡ್ಡ ಪರಿಸ್ಥಿತಿಯನ್ನು ಉಲ್ಲೋಲ ಕಲ್ಲೋಲಗೊಳಿಸುತ್ತೆ ಅನ್ನುವ ಈ ಮಾತನ್ನು ಹೇಳಿದಾಗ ಅವಳು ತುಂಬ ಭಯಪಟ್ಟು, ಬೇಡ, ನನಗೆ ಇಂಥ ಮಕ್ಕಳು ಬೇಡ, ಇದು ಭೂಮಿಯಲ್ಲಿ ಕ್ಷಾತ್ರ ತೇಜಸ್ಸನ್ನು ನಾಶಗೊಳಿಸಿದ್ದು ಅನ್ನುವ ಕಥೆ ಗೊತ್ತಿದೆ. ಈ ಕಡೆಯಿಂದ ಅವರು ಸ್ವಧರ್ಮವನ್ನು ಬಿಡಲಿಲ್ಲ. ಅವರು ಬ್ರಾಹ್ಮ ತೇಜಸ್ಸೇ ಕ್ಷತ್ರ ಕುಲದಲ್ಲಿ ಹುಟ್ಟಿ ಬಂದರೂ ಕೂಡ ತನ್ನ ಒಳಗಿನ ಆಂತರ್ಯ ಅದು ಬ್ರಹ್ಮದ ಕಡೆಗೆ ಇತ್ತು. ವಸಿಷ್ಠರದ್ದು ಒಂದು ನೆಪವಾಯಿತು, ಬ್ರಹ್ಮತೇಜೋ ಬಲಂ ಬಲಂ, ಆ ಬಲದ ಮುಂದೆ ಕ್ಷಾತ್ರ ತೇಜಸ್ಸು ಅನ್ನೋದು ಧಿಕ್ಕಾರಕ್ಕೆ ಯೋಗ್ಯವಾದದ್ದು ಅಂತ ಭಾವಿಸಿ ತನ್ನ ಬದುಕನ್ನು ಉದ್ದಕ್ಕೂ ತಪಸ್ಸಿನ ವ್ಯವಸ್ಥೆಗಾಗಿ ಜೋಡಿಸಿಕೊಂಡು ಅರ್ಥಪೂರ್ಣವಾಗಿ ಬ್ರಾಹ್ಮಣ್ಯದ ನಾವೆಲ್ಲರೂ ಬ್ರಾಹ್ಮಣ್ಯ ಉಳಿಸುವುದಕ್ಕೆ ಬೇಕಾದ ಮಂತ್ರವನ್ನು, ಲೋಕಗೀತೆಯನ್ನು, ವಿಶ್ವಗೀತೆಯನ್ನು ಲೋಕಕ್ಕೆ ಕೊಟ್ಟರು. ಅದೊಂದು ಅಧ್ವರ. ಹಾಂ, ಪ್ರಶ್ನೆ ಚೆನ್ನಾಗಿದೆ. ಯುದ್ಧದ ಹೊತ್ತಿನಲ್ಲಿ ಪಾಂಡವರ ಮನೆತನದಲ್ಲಿ ಅಭಿಮನ್ಯು ಮೊದಲಾದವರು ಪ್ರಾಣ ಬಿಟ್ಟಾಗ ಸೂತಕದ ಛಾಯೆ ಇತ್ತು. ಆ ಸೂತಕದಲ್ಲಿ ಅವರು ಯುದ್ಧ ಮಾಡುವ ಹೊತ್ತಿಗೆ ಅಸ್ತ್ರಗಳನ್ನು ಮಂತ್ರಪೂರ್ವಕವಾಗಿ ಆವಾಹಿಸಿ ಪ್ರಯೋಗಿಸುವುದಕ್ಕೆ ಹೇಗೆ ಸಾಧ್ಯವಾಯಿತು? ಯಜ್ಞ ಅಂತ, ಇದು ಅಧ್ವರ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಯುದ್ಧ ಅಂತ ಅರ್ಥ, ಇನ್ನೊಂದು ಯಜ್ಞ ಅಂತ ಅರ್ಥ. ಈ ಯಜ್ಞ ಮುಗಿಯುವ ತನಕವೂ ಕೂಡ ಅವರು ದೀಕ್ಷಿತರಾದ್ರಿಂದಾಗಿ ಹೇಗೆ ಒಂದು ದೇವಸ್ಥಾನದ ಕರ್ತವ್ಯಗಳನ್ನು ದೀಕ್ಷಿತನಾಗಿ ಕೂತವನಿಗೆ ಮನೆಯ ಯಾವುದೇ ಸೂತಕದ ಛಾಯೆ ಅನ್ನೋದು ನೇರ ತಂದೆ ತಾಯಿಗಳು ಅನ್ನೋದು ಬಿಟ್ಟರೆ ಉಳಿದ ಯಾವ ಸೂತಕದ ಛಾಯೆಯೂ ಕೂಡ ಅಲ್ಲಿ ತಾಗುವುದಿಲ್ಲ ಅಂತ, ಹಾಗೆ ಈ ಯುದ್ಧದಲ್ಲಿ ಸಾವು ನೋವು ಅನ್ನೋದು ನಿಶ್ಚಯವಾದ್ರಿಂದಾಗಿ ಯುದ್ಧ ಮುಗಿಯುವ ತನಕೂ ಕೂಡ ಆ ಸೂತಕದ ಯಾವುದೇ ಪ್ರಭಾವವನ್ನು ತಟ್ಟುವುದಿಲ್ಲ. ಈ ಕಾರಣಕ್ಕಾಗಿಯೇ ಕೃಷ್ಣ ಅಭಿಮನ್ಯುವನ್ನು ಕಳೆದುಕೊಂಡ ಅರ್ಜುನನಿಗೆ ಮನಸ್ಸಿನಲ್ಲಿ ಆ ಮಂತ್ರಗಳ ನೆನಪಾಗದೆ ಅವನು ಔದಾಸೀನ್ಯಕ್ಕೆ ಬಿದ್ದಾನು ಅಂತ ಜಂಪು ಹಿಡಿದ ಹೊತ್ತಿಗೆ ಅವನನ್ನು ಹಾಗೆ ಜಂಪಿನಲ್ಲೇ ಕೈಲಾಸದ ತನಕ ಕರೆದುಕೊಂಡು ಹೋಗಿ ಅಲ್ಲಿ ಧ್ಯಾನದಲ್ಲಿ ರುದ್ರನನ್ನು ಆವಾಹನೆಗೊಳಿಸುವಂತೆ ಮಾಡಿ ಅಲ್ಲಿ ಮನೋದೇವತೆಯಾಗಿ ರುದ್ರದೇವ ಅವನಿಗೆ ಮಂತ್ರಾಸ್ತ್ರಗಳ ಎಚ್ಚರ ಅವನಿಗೆ ಬರದೇ ಇದ್ದರೆ ಯುದ್ಧಕ್ಕೆ ತೊಂದರೆಯಾದೀತು ಅಂತ ಕೃಷ್ಣ ಆತನನ್ನು ಜಾಗೃತಗೊಳಿಸಿದ ಅನ್ನುವ ಮಾತು ಬರುತ್ತೆ. ಅಂದರೆ ಈ ಕಥೆಯ ಮೂಲಕ ಇಲ್ಲಿ ಕೂತವನನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಿ ಮನಸ್ಸನ್ನು ಮನೋದೇವತೆಯಾದವನ ಕೈಯಲ್ಲಿಯೇ ಮತ್ತೆ ಮೊದಲಿನಂತೆ ಚುರುಕುಗೊಳಿಸಿ ಮೊದಲಿನಂತೆ ಉತ್ಸಾಹಭರಿತವನ್ನಾಗಿಸಿ ತಂದು ನಿಲ್ಲಿಸಿದ ಅನ್ನುವ ಈ ಕಥೆ ನೋಡಿದರೆ ಸೂತಕದ ಛಾಯೆ ಅಂತ ಅನ್ನೋದು ಯುದ್ಧ ಮುಗಿಯುವ ತನಕ ಯಾರನ್ನೂ ಕಾಡುವುದಿಲ್ಲ. ಹೋರಾಟ ಅಂತ ಅನ್ನೋದು ಗೆಲ್ಲುವುದಕ್ಕಾಗಿ, ಆದರೆ ಕೃಷ್ಣ ಹೇಳಿದ್ದು ಸೋಲು ಗೆಲುವುಗಳ ಬಗ್ಗೆ ಯೋಚಿಸಬೇಡ. ಏನು ಸರಿ ಇದೆ ತಾನೇ ಪ್ರಶ್ನೆ? ಕೃಷ್ಣ ಎರಡನ್ನೂ ಹೇಳಿದ್ದಾನೆ. ಕೃಷ್ಣ ಹೇಳಿದ್ದು ಇಷ್ಟೇ, ಹೋರಾಟ ಅಂತಂದಾಗ ಗೆಲ್ಲಬೇಕು ಅಂತಲೇ ಹೋರಾಡುವುದು. ಆದರೆ ಗೆದ್ದೇ ಗೆಲ್ತೇನೆ,
ಗೆಲ್ಲದೇ ಇದ್ದರೆ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ಅದಕ್ಕೆ ಎಡಿಕ್ಟ್ ಆಗಬೇಡ ಹೇಳಿದ್ದು. ಗೆಲ್ಲುವುದಕ್ಕಾಗಿಯೇ ಹೋರಾಟ ನಡೆಸುವುದು. ಅಂದರೆ ಹೋರಾಟದ ಹೊತ್ತಿಗೆ ನಾನು ಸೋತರೂ ಸೋತೇನು ಅನ್ನುವ ಯೋಚನೆ ಇದ್ದದ್ದು ದುರ್ಯೋಧನನದ್ದು, ಅದರಿಂದ ಸೋತವನು. ಆದರೆ ಕೃಷ್ಣ ಹೇಳಿದ್ದು ಸೋತರೂ ಸೋಲ್ತೇನೆ ಅಂತನ್ನುವ ಅಥವಾ ಗೆದ್ದರೂ ಗೆಲ್ತೇನೆ ಅಂತನ್ನುವ ಯೋಚನೆ ಅಲ್ಲ, ಹೋರಾಡುವುದು ಗೆಲ್ಲುವುದಕ್ಕಾಗಿಯೇ. ಆದರೆ ಗೆಲುವಿಗೆ ಅಡಿಕ್ಟ್ ಆಗಬೇಡ. ಅಕಸ್ಮಾತ್ ಸೋತರೂ ಅದನ್ನು ಸ್ವೀಕರಿಸಲಿಕ್ಕೆ ತಯಾರಾಗಿ ಹೋರಾಟದಲ್ಲಿ ಗೆಲುವಿಗಾಗಿ ಹೋರಾಡು. ಇದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಹೋರಾಡು ಹೊರತು ನಿನಗೆ ಇದರಿಂದ ಇದೇ ಫಲ ಸಿಗಬೇಕು ಅಂತ ಮಾ ಕರ್ಮ ಫಲ ಹೇತುರ್ಭೂಹು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಹೇಳಿದ್ರಿಂದಾಗಿ ಇದು ನಮಗೂ ಜೀವನದಲ್ಲಿ ನಾವು ಓದುವಾಗ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಬೇಕು ಅಂತಲೇ ಓದುದು. ಅಕಸ್ಮಾತ್ ನಮ್ಮ ಪ್ರಯತ್ನದಲ್ಲಿ ಎಲ್ಲೋ ಸೋತು ಅಥವಾ ಯಾವುದೋ ಒಂದು ಅದೃಷ್ಟದ ಪರೀಕ್ಷೆಯಲ್ಲಿ ನಾವು ಕೈ ಸುಟ್ಟುಕೊಂಡೆವು ಅಂತಾದಾಗಲೂ ನಮ್ಮ ಪರಿಸ್ಥಿತಿ ಮೊದಲಿನದಕ್ಕಿಂತ ಬೇರೆ ಆಗಬಾರ್ದು ಅನ್ನೋ ಎಚ್ಚರಿ ಇಟ್ಟುಕೊಂಡೇ ನಾವು ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅನ್ನೋದು ತಾತ್ಪರ್ಯ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ, ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಅದರ ಜೊತೆಗೆ ನೀನು ನಿಮಿತ್ತ ಮಾತ್ರ, ನೀನು ಕೇವಲ ಇಲ್ಲೊಂದು ನಿಮಿತ್ತವಾಗಿ ನಿನ್ನ ಕರ್ತವ್ಯ ನೀನು ಮಾಡ್ತಾ ಹೋಗು. ಗೆದ್ದರೆ ರಾಜ್ಯವನ್ನು ಉಣ್ಣುತ್ತಿ, ಸತ್ರೆ ಸ್ವರ್ಗವನ್ನು ಸೇರ್ತಿ. ಅದರಿಂದಾಗಿ ನಿನಗೆ ಯಾವುದೂ ಒದಗಬಹುದು. ಗೆಲುವಿನಲ್ಲಿ ಅಂದರೆ ಖಂಡಿತ ನಾನು ಭೂಮಿಯನ್ನು ಉಣ್ತೇನೆ, ಯಾಕೆಂದರೆ ಅವನು ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾಂ. ನನ್ನಂತಹ ಅರ್ಜುನನಿರಬೇಕಾದ್ರೆ ಯುದ್ಧ ಮಾಡಿ ಸಾಯಬೇಕು ಅಂತ ಬಂದವರು ಯಾರೆಲ್ಲ ಇದ್ದಾರೆ ಒಮ್ಮೆ ನೋಡಿಬಿಡ್ತೇನೆ ಅಂತ ಮೊದಲಿಗೆ ಅವನಲ್ಲಿ ಆ ಯೋಚನೆ ಇತ್ತು. ನಾವು ಗೆದ್ದೇ ಗೆಲ್ತೇವೆ, ಅರ್ಜುನ ಇದ್ದಾನೆ ಅಂತಂದರೆ ಅವರೆಲ್ಲ ಸತ್ತೇ ಹೋಗ್ತಾರೆ, ಸೋತೇ ಹೋಗ್ತಾರೆ ಅಂತ. ಇದನ್ನು ತಪ್ಪಿಸುವುದಕ್ಕೋಸ್ಕರ ಕೃಷ್ಣ ಆ ಮಾತು ಹೇಳಿದ್ದಷ್ಟೇ ಹೊರತು ನೀನು ಹಿಂದೇಟು ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲ. ಯುದ್ಧ ಅಂದಮೇಲೆ ಸೋಲು ಗೆಲುವು ಇದ್ದದ್ದೇ. ಹೇಗೆ ನಾವು ಈ ಆಟಗಳಲ್ಲೆಲ್ಲ ಆಡುವಾಗ ಇದೇ ಸ್ಪೋರ್ಟಿವ್ ಅಂತ ಹೇಳೋದಲ್ವಾ, ಇದೇ ಉದ್ದೇಶವನ್ನು ಇಟ್ಟುಕೊಂಡ್ರೆ ಮಾತ್ರ ಆ ಸ್ಪೋರ್ಟ್ಸ್ ಚೆನ್ನಾಗಿರುತ್ತೆ. ಇದು ಇಲ್ಲದೆ ನಾವು ಯಾವಾಗಲೂ ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು ಎಲ್ಲೆಲ್ಲ ಆಟ ನಡೆಯುತ್ತೋ ಅಲ್ಲೆಲ್ಲ ಕಡೆಯಲ್ಲಿ ವೈರವೇ ಮುಂದೆ ಇಡೀ ದೇಶದ ವಿರುದ್ಧ ನಡೆಯುತ್ತೆ. ಇದು ನಮ್ಮ ಕಣ್ಣ ಮುಂದೆ ಇದೆ. ಅರ್ಜುನಾದಿಗಳು ಗೆದ್ದದ್ದು ಶಸ್ತ್ರದ ಬಲದಿಂದಲೋ ಅಸ್ತ್ರದ ಬಲದಿಂದಲೋ. ಅಸ್ತ್ರದ ಬಲ ಅಂದರೆ ಯಾವುದಾದ್ರೊಂದು ಅಂದರೆ ದೇವರ ಮಂತ್ರದ ಸಾಮರ್ಥ್ಯದಿಂದ ದೇವತೆ ಯುದ್ಧ ಮಾಡಿದ್ದು ಅಂತೂ ತಮ್ಮ ಸಾಮರ್ಥ್ಯವು ದೇವತೆಗಳ ಸಾಮರ್ಥ್ಯ ಎರಡೂ ಇತ್ತು. ಎಲ್ಲೆಲ್ಲಿ ಯಾವುದು ಅಗತ್ಯ ಇತ್ತೋ ಅದನ್ನು ಬಳಸಿದ್ದಾರೆ. ಅರ್ಜುನಾದಿಗಳೆಲ್ಲ ಹೆಚ್ಚು ಕಮ್ಮಿ ಕೈಚಾಳಕದ ಜೊತೆಗೆ ಅಸ್ತ್ರ. ಯಾಕೆಂದರೆ ಅಸ್ತ್ರ ಇದ್ದರೂ ಕೂಡ ಅಲ್ಲಲ್ಲ, ಅದೇ ಅಸ್ತ್ರ ಯಾವಾಗಲೂ ನಾವೇನೋ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅಂದರೂ ಅಲ್ಲಿ ನಮ್ಮೊಳಗೂ ಅನೇಕರು ಸೇರಿಕೊಂಡೇ ಕೆಲಸ ಮಾಡುವಂಥದ್ದು. ಈಗ ನಾನು ಸಮಾಜದಲ್ಲಿ ಏನೋ ಒಂದು ಕೆಲಸ ಮಾಡ್ತೇನೆ ಅಂದರೆ ಸಮಾಜದ ಅನೇಕರು ಸೇರಿದಾಗ ಮಾತ್ರ ನಾನು ನಾಯಕನಾಗಿ ಅದರಲ್ಲಿ ಮುಂದುವರಿಬಹುದು. ಅಷ್ಟೇ ಬಿಟ್ಟರೆ ಪ್ರತಿಯೊಬ್ಬ ಕೆಲಸ ಮಾಡುವಾಗಲೂ ಅದಕ್ಕೆ ಸಮಷ್ಟಿಯಾದ ಚಿಂತನೆ ಇದ್ದರೆ ಮಾತ್ರ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಮಹಾಭಾರತದ ಯುದ್ಧದಲ್ಲಿ ಭೀಮಾದಿಗಳು ಅಸ್ತ್ರಗಳನ್ನು ನಂಬಿಕೊಂಡು ಯುದ್ಧ ಮಾಡಲಿಲ್ಲ. ಅರ್ಜುನಾದಿಗಳು ಅಸ್ತ್ರಗಳನ್ನು ಉಪಯೋಗಿಸಿಕೊಂಡಿದ್ದರು. ಯಾಕೆ ಅಂತಂದರೆ ಅವರು ಅದು ಕೂಡ ಅವರ ತಪಸ್ಸಿನ ಬಲ ಅಲ್ವಾ. ತಪಸ್ಸಿನ ಬಲ ಅದು ಅವರದ್ದೇ. ಅದರಿಂದಾಗಿ ಅಸ್ತ್ರಗಳು ಅವ್ರು ಹೇಳಿದ ಹಾಗೆ ಕೇಳಿತು ಅಂತ ಅನ್ನೋದು ಅದು ಅವರದ್ದೇ ಬಲ. ಅದರಿಂದಾಗಿ ದೇವತೆಗಳು ಗೆದ್ದರು. ಅದರಿಂದಾಗಿ ಅರ್ಜುನ ಗೆಲ್ಲಿಲ್ಲ, ದೇವತೆಗಳು ಗೆದ್ದರು ಅನ್ನೋದು ಸತ್ಯ. ಅರ್ಜುನ ಗೆದ್ದ ಅನ್ನೋದು ಸತ್ಯ. ಪಾಂಡವರು ಗೆದ್ದರು ಅನ್ನೋದು ಸತ್ಯ. ಕೃಷ್ಣ ಗೆದ್ದ ಅನ್ನೋದು ಸತ್ಯ. ಅಧರ್ಮ ಗೆದ್ದಿತು, ಅಧರ್ಮ ಸೋತಿತ್ತು, ಧರ್ಮ ಗೆದ್ದಿತು ಅನ್ನೋದು ಸತ್ಯ. ಆ ಜಪದ ಬಲವನ್ನು, ಈಗ ವಿಷವನ್ನು ತಿಂದರೂ ನನಗೆ ಅದು ವಿಷವಾಗದಂತೆ ನನ್ನನ್ನು ನಾನು ಅಮೃತ ತಿಂದಿದ್ದೇನೆ ಅಂತ ಯೋಚನೆ ಅನುಸಂಧಾನ ಮಾಡಿದರೆ ಅದಾಗೋದಿಲ್ಲ. ವಿಷದ ಪರಿಣಾಮವನ್ನು ತೋರಿಸ್ತದೆ. ಹಾಗಾದರೆ ಅನುಸಂಧಾನದ ಪ್ರಯೋಜನ ಏನು? ನಮ್ಮಲ್ಲಿ ಆ ಅನುಸಂಧಾನ ಇನ್ನಷ್ಟು ಗಟ್ಟಿ ಇಲ್ಲ ಅಂತ ಅರ್ಥ. ಅದು ವಿಷ ತಿಂದ ಮೇಲೆ ವಿಷದ ಪರಿಣಾಮ ಬೀರ್ತಾ ಇದೆ ಅಂದರೆ ನಮ್ಮಲ್ಲಿ ಆ ಗಟ್ಟಿತನ ಇನ್ನೂ ಬಂದಿಲ್ಲ ಅಂತ ಅರ್ಥ. ಯಾಕೆಂದರೆ ಅಂಥ ಪ್ರಯೋಗಗಳನ್ನು ಬೇಕಾದಷ್ಟು ಜನ ಮಾಡಿದವರು ಇದ್ದಾರೆ. ಅದನ್ನು ಈಗ ರಮಣ ಮಹರ್ಷಿಗಳ ಬದುಕಿನಲ್ಲಿ ಅವರ ಕಣ್ಣು ತೆರೆದಿರುವಾಗಲೇ ಎದೆಯನ್ನು ಸಿಗಿದು ಅವರ ಆಪರೇಷನ್ ಮಾಡುವಾಗ ಅವರು ಒಂದು ಸ್ವಲ್ಪವೂ ದೇಹದ ಅಲುಗಾಟ ಆಗಲಿ ನೋವಿನ ಗೆರೆಗಳಾಗಲಿ ಮುಖದಲ್ಲಿ ಕಾಣಿಸದೆ ಇದು ನನ್ನ ದೇಹ ಅಲ್ಲ ಅನ್ನುವ ಅಷ್ಟು ಕಾಳಜಿ ಇದ್ದದ್ರಿಂದಲೇ ಅವರಿಗೇನೂ ಆಗಲಿಲ್ಲ. ನಮಗೂ ಒಂದೆರಡು ಕ್ಷಣ ಅಂಥದ್ದು ಇರುತ್ತೆ. ಕೆಲವೊಮ್ಮೆ ಆಟದ ಭರದಲ್ಲಿ ಗಾಯ ಆಗಿರುತ್ತೆ, ಆಗ ಗೊತ್ತೇ ಇರೋದಿಲ್ಲ.
ಆಗ ನಾನು ಆಡಬೇಕು ಅಂತನ್ನುವ ಕಡೆಗೆ ಮನಸ್ಸು ಗಟ್ಟಿಯಾಗಿದೆ. ಅದರಿಂದಾಗಿ ಅನುಸಂಧಾನ ಅಲ್ಲಿ ಇತ್ತು. ಅದನ್ನಾಗಿ ಗಾಯ ಗೊತ್ತಾಗಲಿಲ್ಲ. ಯಾವಾಗ ಮನೆಗೆ ಬಂದು ಕಾಲು ತೊಳಿಬೇಕು ಅಂತ ನೀರು ಹಾಕಿ ತೊಳೆಯುವಾಗ ಉರಿಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಆವಾಗ ನನ್ನದ ತಕ್ಷಣ ಉರಿ ಶುರುವಾಯಿತು. ಹಾಗಂದರೆ ನಮಗೂ ಆಗುತ್ತೆ, ನಮಗೂ ಸಾಧ್ಯ ಇದೆ. ಆದರೆ ಆ ಪರಿಸ್ಥಿತಿ ಗೆಲುವಿನ ಆ ಭರದ ಹೊತ್ತಿನಲ್ಲಿ ಯಾವ ಯೋಚನೆ ಇತ್ತೋ ಅದೇ ಯೋಚನೆ ಅಕಸ್ಮಾತ್ ವಿಷದ ಹೊತ್ತಿಗೂ ಇದ್ದರೆ ಅವನಿಗೇನೂ ಆಗುವುದಿಲ್ಲ. ಗರದ ಸಹಿತವಾಗಿ ಹುಟ್ಟಿದ ಅನ್ನುವ ಕಾರಣಕ್ಕೇ ಸಗರ ಅನ್ನುವನು ಹುಟ್ಟಿದ ಅನ್ನುವ ಕಥೆಯನ್ನು ಹೇಳುತ್ತೆ ಭಾಗವತ. ಅದರಿಂದಾಗಿ ಅವನಿಗೆ ಗರ ಏನು ಮಾಡಲಿಲ್ಲ. ಯಾಕೆಂದರೆ ಭಗವಂತನ ಜೊತೆಗೆ ಇದ್ದಾನೆ ಅಂತ ಅನ್ನೋ ದೊಡ್ಡ ಜೀವ ಇತ್ತಲ್ಲಿ. ಹಾಗಾಗಿ ಅವನಿಗೇನು ತೊಂದರೆ ಆಗಲಿಲ್ಲ. ಅನುಸಂಧಾನಕ್ಕೆ ಬೆಲೆ ಇದ್ದೇ ಇದೆ. ಅನುಸಂಧಾತ ನನಗೆ ವಿಷಯ ಹತ್ತಿದೆ ಅಂದರೆ ತುಂಬ ವೀಕ್ ಆಗೋದು. ಅದೇ ಹಿಂದೆ ಯಾರೋ ಒಮ್ಮೆ ಹೇಳಿದರು ಕಥೆ. ಈ ಹಳ್ಳಿಗಳಲ್ಲೆಲ್ಲ ಚಪ್ಪರ ಕಟ್ಟುವಾಗ ಪ್ರತಿ ವರ್ಷ ಚಪ್ಪರ ಬಿಚ್ಚುವ ಹಾಗೆ ಬಿಚ್ಚುತ್ತಾ ಇದ್ನಂತೆ. ಬಿಚ್ಚುವಾಗ ತಾನು ಹೋದ ಬಾರಿ ಕಟ್ಟಿದ ಹಗ್ಗವನ್ನು ಬಿಚ್ಚುವಾಗ ಅಲ್ಲಿ ಒಂದು ಹಾವಿನ ಪೊರೆ ಕಾಣಿಸಿತು. ಅವನಿಗಾಗ ಹೋದ ವರ್ಷ ಆ ಹಗ್ಗವನ್ನು ಕಟ್ಟುವಾಗ ಕಚ್ಚಿದ್ದು ನೆನಪಾಯ್ತು. ಆಗ ವಸ್ತುತಃ ಅಲ್ಲಿ ತನಕ ಏನೋ ಕಚ್ಚಿತು ಅಂತ ಬಿಟ್ಟಿದ್ದ. ಯಾವಾಗ ಅದನ್ನು ಮರು ವರ್ಷದಲ್ಲಿ ಮತ್ತೆ ಬಿಚ್ಚುವಾಗ ನನಗೆ ಹೋದ ವರ್ಷ ಕಚ್ಚಿದ್ದು ಹಾವಾ ಅಂತ ಎಚ್ಚರ ಆಗಿ ಮರುಕ್ಷಣದಲ್ಲಿ ವಿಷ ಏರಿ ಅವನು ಸತ್ತ ಅಂತ. ಅಂದರೆ ಇದು ಇಂಥದ್ದು ಬೇಕಾದಷ್ಟು ಗ್ರಹವಿಡೀ ಅದು ಇದೆ ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ನಮ್ಮ ದೇಹಕ್ಕೆ ಬಾಧಿಸುವುದಿಲ್ಲ. ಅದು ಇದೆ ಇಲ್ಲದೇ ಇದ್ದಾಗಲೂ ಕೂಡ ಇದೆ ಅಂತ ಭಾವನೆ ಬಂದರೆ ಮನಸ್ಸೇ ಆ ವಿಷವನ್ನು ಹುಟ್ಟು ಹಾಕುತ್ತೆ. ಅದರಿಂದ ದೇಹ ಜರ್ಜರಿತವಾಗುತ್ತೆ. ಕಮಲಕಾಂತ ಹಾಡು ಹೇಳಿ ಪ್ಲೀಸ್. ಕಮಲಕಾಂತ ಅರ್ಥ ತಿಳಿಸಿ. ಯಾವತ್ತಾದರೂ ತುಂಬ ದಿನ ಆಯಿತು ಕಮಲಕಾಂತ ಹೇಳಿಲ್ಲ. ಕಮಲಾಕಾಂತದ ಹಾಡಿನ ಅರ್ಥ ಇನ್ನೊಂದು ದಿವಸ ಖಂಡಿತ ಹೇಳ್ತೇನೆ. ಈಗ ಹಾಡು ಮಾತ್ರ ಹೇಳ್ತೇನೆ. ಈ ಹಾಡಿನ ಮೂಲಕ, ಈ ಭಜನೆಯ ಮೂಲಕ ಇವತ್ತಿನ ಕಾರ್ಯಕ್ರಮದ ಮಂಗಳ. ಇದು ಪೇಜಾವರ ತೀರ್ಥರ ಆಚಾರ್ಯರ ಸಾಕ್ಷಾತ್ ಶಿಷ್ಯರೆನಿಸಿದಂತಹ ಅಧೋಕ್ಷಜ ತೀರ್ಥರ ಪರಂಪರೆಯಲ್ಲಿ ಬಂದವರು. 8 ಜನ ಆಚಾರ್ಯರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಜೊತೆಗೆ ಪದ್ಮನಾಭ ತೀರ್ಥರು ಅವರ ಜೊತೆಗೆ ಇದ್ದವರು. ಹೀಗೆ ಒಂದು ಪರಂಪರೆಯಲ್ಲಿ ಭಾಗವತಕ್ಕೆ ಸಮಗ್ರ ವ್ಯಾಖ್ಯಾನ ಮಾಡಿದಂತಹ ದೊಡ್ಡ ವ್ಯಕ್ತಿತ್ವ ವಿಜಯಧ್ವಜ ತೀರ್ಥರದ್ದು. ಆ ಸ್ತೋತ್ರದ ಒಟ್ಟು ಅಭಿಪ್ರಾಯ 10 ಅವತಾರಗಳ ಚಿಂತನೆಯನ್ನು ಪ್ರತಿನಿತ್ಯ ನಾವು ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳುವಂತೆ ನಿತ್ಯದ ಅನುಸಂಧಾನಕ್ಕಾಗಿ ಈ ಸ್ತೋತ್ರದ ರಚನೆಯಾಗಿದೆ. ಅರ್ಥವನ್ನು ಇನ್ನೊಂದು ದಿವಸ ನೋಡೋಣ. ಪ್ರಳಯೋದನ್ವದುದೀರ್ಣ ಜಲವಿಹಾರ ನಿಮಿಷಾಂಗಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೆ ಚರಮತಟಿನಂ ಕೂರ್ಮ ಶರೀರಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಶಿತದಂಷ್ಟ್ರೋದ್ಧೃತಕಾಶ್ಯಪತನಯಂ ಸೂಕರರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ನಿಶಿತ ಪ್ರಾಗ್ರ್ಯ ನಖೇನ ಜಿತಸುರಾರಿಂ ನರಸಿಂಹಂ ಕಮಲಾಕಾಂತಮೀಡೆ ತ್ರಿಪದೌ ವ್ಯಾಪ್ತ ಚತುರ್ದಶ ಭುವನಂ ವಾಮೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕ್ಷಪಿತ ಕ್ಷತ್ರಿಯವಂಶನಗಧರಂ ಭಾರ್ಗವರಾಮಂ ಕವಾಬ್ಧಿಂ ಹರಿಮೀಡೆ ದಯಿತಾಚೋರ ನಿಬರ್ಹಣ ನಿಪುಣಂ ರಾಘವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಮುರಳೀ ನಿಸ್ವನ ಮೋಹಿತವನಿತಂ ಯಾದವ ಕೃಷ್ಣಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ
पटुचाटीकृतनिस्फुटजनतं श्रीघनसंज्ञं कमलाकान्तमखण्डितविभवाब्धिं हरिमीडे परिनिर्मूलितदुष्टजनकुलं विष्णुयशोजम् कमलाकान्तमखण्डितविभवाब्धिं हरिमीडे कमलाकान्तमखण्डितविभवाब्धिं हरिमीडे अकृते मां विजयध्वजवरतीर्थो हरिगाथा अयते प्रीतिमलं सपदि यया श्रीरमणोऽयम् अकृते मां विजयध्वजवरतीर्थो हरिगाथा अयते प्रीतिमलं सपदि यया श्रीरमणोऽयम् कमलाकान्तमखण्डितविभवाब्धिं हरिमीडे कमलाकान्तमखण्डितविभवाब्धिं हरिमीडे कमलाकान्तमखण्डितविभवाब्धिं हरिमीडे. ಇಷ್ಟು ಹೊತ್ತು ಗೀತೆಯ ಕುರಿತಾದ ವರಾಹಾವತಾರದಲ್ಲಿ ಹಿರಣ್ಯಾಕ್ಷನನ್ನು ಇಲ್ಲ, ಆ ಕಥೆಯನ್ನು ಅವರು ತಪ್ಪು ತಿಳ್ಕೊಂಡಿದ್ದಾರೆ. ವರಾಹಾವತಾರ ಆಗಿದ್ದು ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕಾಗಿ ವರಾಹಾವತಾರ, ಹಿರಣ್ಯ ಕಶಿಪುವನ್ನು ಕೊಲ್ಲುವುದಕ್ಕಾಗಿ ನರಸಿಂಹಾವತಾರ. ಯಾಕೆ ಅಂತನ, ಹೌದು, ಅಲ್ಲಿ ಅವನು ವರ ಕೇಳಿದ್ದ ಅಲ್ವಾ? ಹಾಂ, ಅಂದರೆ ಹಗಲಾಗಬಾರ್ದು, ರಾತ್ರಿ ಆಗಬಾರ್ದು, ಒಳಗಾಗಬಾರ್ದು, ಹೊರಗಾಗಬಾರ್ದು, ಮೇಲಾಗಬಾರ್ದು, ಕೆಳಗಾಗಬಾರ್ದು, ಇದನ್ನೆಲ್ಲ ಕೇಳಿದ್ದ. ಮತ್ತು ವರಾಹ ಅವತಾರದಲ್ಲಿ ಅವನನ್ನು ಭೂಮಿಯ ರಕ್ಷಣೆಗೋಸ್ಕರ ಭೂವರಾಹನಾಗಿ ಬಂದದ್ದಾದ್ರಿಂದ ಅವನ ರಕ್ಷಣೆ ಮಾಡಲಿ, ಅವನನ್ನು ನಾಶ ಮಾಡಿ ಭೂಮಿಯನ್ನು ರಕ್ಷಿಸುವುದಷ್ಟೇ ಆ ಅವತಾರದ ಪ್ರಧಾನ ಉದ್ದೇಶ ಇತ್ತು. ಆಗ ಇನ್ನೂ ಅವನ ಹಿರಣ್ಯಕಶಿಪುವಿನ ಆಕ್ರೋಶ ಇರಲಿಲ್ಲ, ಹಿರಣ್ಯಕಶಿಪುವಿನ ಉಪಟಳ ಅಷ್ಟು ಇರಲಿಲ್ಲ. ತಮ್ಮನನ್ನು ಕೊಂದ ಬಳಿಕನೇ ಅವನಿಗೆ ಹೆಚ್ಚು ಕೋಪ ಜಾಸ್ತಿ ಆಗಿದ್ದು. ಅದಕ್ಕೋಸ್ಕರ ಅವನು ಮತ್ತೆ ತಪಸ್ಸು ಮಾಡಿದ್ದು. ಭಗವಂತ ತಪ್ಪು ಮಾಡದೆ ಮೊದಲೇ ಅವನನ್ನು ನಾಳೆ ಅವನು ತಪ್ಪು ಮಾಡ್ತಾನೆ ಅಂತ ಇವತ್ತು ಜೈಲಿಗೆ ಹಾಕಲ್ಲ. ಅದೇ ಈ ಅಕಸ್ಮಾತು ಈಗ ವರಾಹಾವತಾರವನ್ನೇ ತಾಳಿದ್ದ ಅಂದರೆ ಮತ್ತೆ ಈ ಪ್ರಶ್ನೆ ಬರ್ತಿತ್ತು, ಯಾಕೆ ದೇವರಿಗೆ ರೂಪ ಕಮ್ಮಿ ಇದೆಯಾ, ಒಂದು ಅವತಾರ ತೊಗೊಂಡ್ಮೇಲೆ ಇನ್ನೊಂದು ಅವತಾರ ಯಾಕೆ ತೊಗೊಳ್ಳಿಲ್ಲ? ಪ್ರಶ್ನೆ ಮುಗಿಯುವುದಿಲ್ಲ. ಈ ಪ್ರಶ್ನೆಗಳನ್ನು ನಾವು ಕೃಷ್ಣ ಯಾಕೆ ಹಾಗೆ ಮಾಡಿದ, ಕೃಷ್ಣ ಅವತಾರ ಯಾಕೆ ಆಗಬೇಕಿತ್ತು, ರಾಮ ಅವತಾರ, ಎಲ್ಲದಕ್ಕೂ ಪ್ರಶ್ನೆ ಬರುತ್ತೆ. ಅದು ಭಗವಂತನ ಒಂದು ಸಂಕಲ್ಪ, ಲೀಲೆ ತೋರಿಸ್ಬೇಕಿತ್ತು. ನೂರಾರು ಉತ್ತರಗಳಿವೆ, ಆದರೆ ಈ ಪ್ರಶ್ನೆಯ ಹಿಂದೆ ಕಾಳಜಿ ಏನು ಕಾಣಿಸ್ತಿಲ್ಲ. ಇದರಿಂದ ಈ ಉತ್ತರ ತಿಳ್ಕೊಳ್ಳೋದ್ರಿಂದ ಏನಾದರೂ ಲಾಭ ಇದೆಯಾ? ಈ ಉತ್ತರ ತಿಳ್ಕೊಳ್ಳೋದ್ರ ಹಿಂದೆ ನಮಗೇನಾದರೂ ಒಂದು ಜಿಜ್ಞಾಸೆ ಬೇರೆ ಇರಬೇಕು. ಅಲ್ಲಿ ಇದು ಯಾಕೆ ತೊಡಲಿಕ್ಕಾಗಲಿಲ್ಲ ಅಂದರೆ ಉದ್ದೇಶ ಇಷ್ಟಿರಬಹುದು, ಅಲ್ಲಿಯ ಎಲ್ಲ ವರಗಳು ಇದರಲ್ಲೇ ಫುಲ್ಫಿಲ್ ಆಗುವಾಗ ಪ್ರತ್ಯೇಕ ಒಂದು ವರ ಯಾಕೆ ಬೇಕಿತ್ತು ಅಂತ. ಆದರೆ ನರಸಿಂಹಾವತಾರದ ಉದ್ದೇಶವೇ ಬೇರೆ ಇದೆ, ಅದನ್ನು ತೋರಿಸುವುದಕ್ಕೋಸ್ಕರ. ಮತ್ತು ನರಸಿಂಹಾವತಾರ ಅದಕ್ಕಿಂತ ಮುಂಚೆಯೂ ಇದೆ, ಅದನ್ನು ಆ ಕಾಲದಲ್ಲಿ ಪ್ರಕಟಪಡಿಸುವುದಕ್ಕೊಂದು ವ್ಯವಸ್ಥೆ ಬೇಕಿತ್ತು. ಅದನ್ನು ತೋರಿಸುವ ದೃಷ್ಟಿಯಿಂದ ಭಗವಂತ ನರಸಿಂಹಾವತಾರ ತಾಳಿದ ಅಂತ ಹೇಳ್ಬೋದು. ಅಲ್ಲಿ ಅವರದ್ದೊಂದು ಕಾಳಜಿಯ ಪ್ರಶ್ನೆ ಬಹುಶಃ ವರಾಹನಾಗಿರುವಾಗ ಅಲ್ಲಿ ನಮೃಗಂನ ಮಾನುಷಂ ಅಂತ ಉಂಟಲ್ವ, ಮತ್ತು ಪುನಃ ನರಸಿಂಹನಾಗಿ ಬೇಕಿತ್ತ ಅಂತ ನಾನು ಕೇಳಿದ್ದು. ಅದೇ ಫುಲ್ಫಿಲ್ ಆಗುತ್ತೆ ವರ ಅಂದಮೇಲೆ ಮತ್ತೊಮ್ಮೆ ಯಾಕೆ ಬೇಕಿತ್ತು ಅಂತ. ಅಂದರೆ ತಗೊಳ್ಳಿಕ್ಕೆ ರೂಪ ಕಮ್ಮಿ ಇತ್ತ ಅಂತಲೂ ಪ್ರಶ್ನೆ ಬರ್ಬೋದು ನಾಳೆ. ಆದರೆ ನರಸಿಂಹಾವತಾರವನ್ನು ಅವನು ಉಪಾಸನೆ ಮಾಡಿದ್ದು, ಪ್ರಹ್ಲಾದ ಉಪಾಸನೆ ಮಾಡಿದ್ದು ನರಹರಿ ಅಂತ, ಹಾಗಾಗಿ ನರಸಿಂಹ ರೂಪವನ್ನು ತಂದ. ಅವನು ಅಕಸ್ಮಾತ್ ಭೂವರಾಹ ಅಂತ ಪ್ರಾರ್ಥನೆ ಮಾಡಿದ ಅಂದರೆ ಭೂವರಾಹನೇ ಬರ್ತಿತ್ತು. ಮತ್ತೆ ಸಂಹಾರ ಮಾಡಲಿಕ್ಕೆ ಅಲ್ಲಿ ಚತುರ್ಮುಖ ಬ್ರಹ್ಮನ ವರ ಇದ್ದದ್ದೇನು ಅಂತಂದರೆ, ಅವನು ವರ ಕೇಳಿದ್ದೇನು ಅಂತಂದರೆ, ಬ್ರಹ್ಮನ ಸೃಷ್ಟಿಯಿಂದ ಆದ ಯಾವ ವಸ್ತುವಿನಿಂದಲೂ ನನಗೆ ಸಾವು ಬೇಡ ಅಂತ. ನೀವು ಈ ಪ್ರಶ್ನೆ ಇದಕ್ಕೂ ಹಾಕ್ಬೋದು. ಭಗವಂತ ನರಸಿಂಹ ರೂಪವೂ ತೊಡಬೇಕು ಅಂತ ಇಲ್ಲ, ಅವನು ಯಾವ ರೂಪದಿಂದ ಬಂದರೂ ಚತುರ್ಮುಖ ಬ್ರಹ್ಮನ ವರಕ್ಕೇನು ತೊಂದರೆ ಬರುವುದಿಲ್ಲ. ಯಾಕೆ ಅಂತಂದರೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ಅಲ್ಲ ದೇವರು, ಅವನು ಮನುಷ್ಯ ರೂಪದಿಂದ ಬಂದು
ಹಿರಣ್ಯಕಶಿಪವನ್ನು ಕೊಂದಿದ್ದರೂ ಆಕ್ಷೇಪ ಮಾಡುವ ಹಾಗೆ ಇಲ್ಲ. ಯಾಕಿಲ್ಲ ಅಂತಂದರೆ ಅದು ಅವನು ಅಲ್ಲ, ಅವನು ಮೃಗಂ ಮಾನುಷಂ ಎರಡೂ ಅಲ್ಲ. ಯಾವ ರೂಪದಿಂದ ಬಂದರೂ ಕೂಡ ಅಪ್ರಾಕೃತ ಸ್ವರೂಪ. ಅದಕ್ಕೋಸ್ಕರವೇ ನಾವು ಪ್ರತಿನಿತ್ಯ ಭಗವಂತನ ನಖಸ್ತುತಿ, ನಖವನ್ನೇ ನಾವು ಸ್ತೋತ್ರ ಮಾಡುತ್ತೇವೆ. ಅದರಿಂದ ಈ ಪ್ರಶ್ನೆ ಎನ್ನುವಂಥದ್ದು ಎಲ್ಲ ರೂಪಗಳಿಗೆ ಬರ್ತದೆ. ಯಾವುದು ಅದು ಅವನ ಇದೇ, ಅದು ಭಗವಂತನ ಲೀಲೆ ಅಂತ ನಾವು ಅದನ್ನು ತೀರ್ಮಾನ ಮಾಡಬೇಕು. ನೀವು ಹೇಳಿದ ಮೇಲೆ ನನಗೊಂದು ಇನ್ನೊಂದು ಉತ್ತರ ನೆನಪಾಯಿತು, ನಿಮ್ಮ ಮಾತಿನಿಂದ ಹೊಳೆದದ್ದು. ವರಾಹ ರೂಪ ಚತುರ್ಮುಖನ ಮೂಗಿನಿಂದ ಬಂದದ್ದು. ಆದ್ದರಿಂದ ಹಾಗೆ ಅದನ್ನು ಉಪಯೋಗಿಸಲಿಲ್ಲ, ನರಸಿಂಹ ರೂಪ ಬೇರೆ ತಗೊಂಡ. ಇಷ್ಟು ಹೊತ್ತು ಯಥಾಶಕ್ತಿ ನಮ್ಮ ಯಾರೂ ಕೂಡ ನಾವು ಪ್ರಯತ್ನಶೀಲರಷ್ಟೇ. ಇಲ್ಲಿ ತಿಳಿದವರು ಅಂತ ಅನ್ನುವ ಮುಕ್ತಾಯದ ಹಂತದಲ್ಲಿ ಇರುವವರಲ್ಲ, ತಿಳಿತಾ ಸಾಕ್ತಾ ಇರುವವರು, ತಿಳಿಯಬೇಕು ಅನ್ನುವ ಆಸಕ್ತಿಯಿಂದಲೇ ಇಂತಹ ಚಟುವಟಿಕೆಯಲ್ಲಿ ತೊಡಗುವವರು. ನಮ್ಮ ಜೊತೆಗೆ ಲಕ್ಷ್ಮೀಶ ಮುದರಂಗಡಿಯವರು, ಹಾಗೆ ಕೃಷ್ಣ ಸಖ ಅನ್ನುವ ಉಪನಾಮಧೇಯ ಉಳ್ಳ ಶ್ರೀಶ ಮುದರಂಗಡಿಯವರು ನಮ್ಮ ಜೊತೆಗೆ ಇವತ್ತು ಇದ್ದರು. ಸ್ವತಃ ಇಬ್ಬರು ತಿಳಿದವರೇ. ಹಾಗಿದ್ದರೂ ಪ್ರಶ್ನೆ ಮಾಡುವುದು ಅಂತ ಅನ್ನೋದು ಜಿಜ್ಞಾಸೆಯ ದೃಷ್ಟಿಯಿಂದ, ಅಂದರೆ ಪ್ರಶ್ನೆ ಮಾಡುವಾಗಲೂ ಶಾಸ್ತ್ರೀಯ ಪ್ರಶ್ನೆ ಮಾಡಬೇಕು. ಹೇಗೋ ಪ್ರಶ್ನೆ ಅನ್ನೋದು ಹೇಗಿರಬೇಕು ಅನ್ನೋದನ್ನು ನಾವು ಕಲಿತುಕೊಳ್ಳುವುದಕ್ಕೆ ಇದೊಂದು ವಿಧಾನವಾಗಿ ಈ ಜಿಜ್ಞಾಸೆ ನಡೆದಿದೆ. ಎಷ್ಟು ಸಾಧ್ಯ ಆಗಿದೋ ಅಷ್ಟು ನಾವು ಉತ್ತರಗಳನ್ನು ಕಂಡುಕೊಳ್ಳುವಲ್ಲಿ ಪ್ರಯತ್ನಿಸಿದ್ದೇವೆ. ಈ ಎಲ್ಲ ನಮ್ಮ ಮಾತುಗಳಿಂದ ಕೃಷ್ಣ ಮುಖ್ಯಪ್ರಾಣರು ತೃಪ್ತರಾಗಿ ನಮ್ಮಲ್ಲಿ ಮತ್ತಷ್ಟು ಈ ಜ್ಞಾನದ ಆಸಕ್ತಿಯನ್ನು ಹೆಚ್ಚಿಸಲಿ, ಮತ್ತಷ್ಟು ಸಮಾಜದ ಬಯಕೆಗಳನ್ನು, ಆಸೆಗಳನ್ನು ತಣಿಸುವ ಶಕ್ತಿ ನಮ್ಮಲ್ಲಿ ತುಂಬಿ ಅದು ಅವನ ಪೂಜೆ ಮಾಡಿಕೊಳ್ಳಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ